सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। श्रीविष्णुविश्वादिमूलमायालोल देव सर्वेश परबೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ. ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. सदाशिवसमारम्भां शंकराचार्यमध्यमाम् अस्मदाचार्यपर्यन्तां वन्दे गुरुपरम्परां वन्दे गुरुपरम्पराम्. यस्यान्तानादिमध्यं न हि करचरणं नाम गोत्रं न सूत्रं नो जातिर्नैव वर्णानुभवति पुरुषो नानुपुंसं न च स्त्रीनाकारं नाविकारं न हि जननि मरणं नास्ति पुण्यं न पापं नो तत्त्वं तत्त्वमेकं सहजसमरसं सद्गुरुं त्वं नमामि सद्गुरुं त्वं नमामि. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಮಂಕುತಿಮ್ಮನ ಕಗ್ಗದ 13ನೇ ಭಾಗ 13ನೇ ಸಂಚಿಕೆ 13ನೇ ಉಪನ್ಯಾಸಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಆಲ್ರೆಡಿ 12 ಉಪನ್ಯಾಸಗಳನ್ನ 12 ವಾರ ನೋಡಿದ್ವಿ. ಈಗ ಅದರೊಳಗೆ ಇನ್ನು ಏನೇನಿದೆ ಅಂತ ಇಂಪಾರ್ಟೆಂಟ್ ಆಗಿರುವಂತ ಶ್ಲೋಕಗಳನ್ನು ನಾವು ಆಯ್ದು ಇವತ್ತು ನಾವು ಮಾಡೋಣ. ಸೊ ಅದಕ್ಕೆ ಮುಂಚೆ ಮಂಗಳಾಚರಣೆ ಶ್ಲೋಕ. ಶ್ರೀ ವಿಷ್ಣು ವಿಶ್ವಾದಿ ಮೂಲಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡ ಮಳ್ತಿಯಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ. ಭಾವಕೊಳಪಡದಂತೆ ಅಳತೆಗೊಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂಜಗವಾಗಿ ಜೀವವೇಷದಲ್ಲಿ ವಿಹರಿಪುದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ. ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ. ಸೊ ಮಂಕುತಿಮ್ಮ ಕನ್ನಡದ ಭಗವದ್ಗೀತೆ ಒಂದು ಶ್ರೇಷ್ಠ ಕೃತಿ. ಸಾಮಾನ್ಯ ಮಂಕುತಿಮ್ಮ ಮುನಿಯ ಹಬ್ಬಕ್ಕೆ ಇದಕ್ಕೇನೆ ಅವನಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕು ಅಂತ ಎಲ್ಲಾರು ತೀರ್ಮಾನ ಮಾಡಿದ್ರು. ನಂಗೆ ಪ್ರಶಸ್ತಿಗಳೆಲ್ಲ ಏನು ಬೇಡ ಅಂತ ಅವನು ತಗೊಳ್ಳಿ. ಆತರ ಅಷ್ಟು ದೊಡ್ಡ
ಉದಾತ್ತವಾದ ಮನಸ್ಥಿತಿ ಇಟ್ಕೊಂಡಿರುವಂತಹ ಮನುಷ್ಯರು. ನಮ್ಗೆ ಏನಾದ್ರು ಕೊಡ್ತೀವಿ ಇನ್ನು ಮೊದಲು ಕೊಡಿ, ಬೇಗ ಇನ್ನೊಂದು ಸ್ವಲ್ಪ ಡಬಲ್ ಕೊಡಿ, ಜಾಸ್ತಿ ಕೊಡಿ ಅಂತ ಕೇಳುವಂತ ಇದೆ. ಆದ್ರೆ ಅವರು ಬೇಡ, ನೀನು ಬೇಡ ನನಗೆ ಅನ್ನೋ ತರ ಅವ್ರದ್ದು ಜೀವನ ಧರ್ಮ ಯೋಗ ಅಂತ ಇದೆ, ಅವ್ರದ್ದು ಭಗವದ್ಗೀತೆ ಬಗ್ಗೆ ಎಲ್ಲ ಅದು ಮೇರು ಕೃತಿಗಳು ತುಂಬಾ. ಅಷ್ಟಂದಲೇ ಬೇಕಾದಷ್ಟು ರಾಜಕೀಯದ ಬಗ್ಗೆ ಬೇಕಾದಷ್ಟು ಬರೆದಿದ್ದಾರೆ, ಅವರು ಬೇಕಾದಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಸೊ ಅಂತ ಒಂದು ಮೇರು ಕೃತಿ ಅಂದ್ರೆ ಅಂತ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕೃತಿ. ಆ ಕೃತಿನ ನಾವು ನೋಡ್ತಾ ಇದ್ವಿ. ಅದ್ರೊಳಗೆ ಆಲ್ರೆಡಿ 12 ವಾರ ಅಂದ್ರೆ ಒಂದು 10 ಅಂದ್ರೆ 120 ಪದ್ಯಗಳನ್ನ ನೋಡಿರ್ಬೋದು ನಾವು. ಸೊ ಇವತ್ತು 13ನೇ ದಿವಸ, 13ನೇ ಉಪನ್ಯಾಸ. ಸೊ ಇನ್ನೊಂದು 2 ಉಪನ್ಯಾಸ, 15 ಉಪನ್ಯಾಸ ಮಾಡಿ ಇದನ್ನ ಒಂದು ಮುಕ್ತಾಯಕ್ಕೆ ತರಬೇಕಂತ ಅಂದ್ಕೊಂಡಿದ್ವಿ. 12 ಮಾಡ್ಬೇಕು ಅಂತಿದ್ದೆ. ಇನ್ನೂ ಒಂದ್ ಸ್ವಲ್ಪ ದಿವಸ ಶಂಕರಾಚಾರ್ಯರದ ಶಂಕರ ಜಯಂತಿ ದಿವಸದಿಂದ ಆತ್ಮಜ್ಞಾನದ ಹೊಸ ಪೀಠಿಕೆ, ಹೊಸ ಇದನ್ನ ಮಾಡ್ಬೇಕು ಅಂತ ಇರೋದ್ರಿಂದ ಅಲ್ಲಿ ತನಕ ಇನ್ನೂ 3 ವಾರ 4 ವಾರ ಖಾಲಿ ಇರೋದ್ರಿಂದ ಹಾಗಾಗಿ ಅದು 3 ವಾರ ಮಾಡ್ಬಿಡೋಣ ಅಂತ ಮಾಡ್ತಾರೆ. ಸೊ ಇವತ್ತು 652ನೇ ಪದ್ಯ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣು ಒಲವು, ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನಿ ಮಂಕುತಿಮ್ಮ ಅಂತ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನಿ ಮಂಕುತಿಮ್ಮ. ಸಾಮಾನ್ಯವಾಗಿ ನಮಗೆ ಹೊಟ್ಟೆ ಹಸಿವು ಬಂದ್ರೆ ತಡ್ಕೊಳ್ಳೋದು ಕಷ್ಟ. ಹೊಟ್ಟೆ ಹಸಿವು ಆಗ್ತಿದಾಗ ಏನಾದ್ರು ಸಿಗತ್ತಾ ಗಬಗಬ ತಿನ್ಬಿಡ್ಬೇಕು, ಹುಡ್ಕೊಂಡು ಹಾಹಾಕಾರ ಶುರು. ಅನ್ನದ ಆತುರ, ಅನ್ನ ಅಂದ್ರೆ ಹೊಟ್ಟೆ ಹಸಿವಿನ ಆತುರ. ಆ ಹಸಿವು ತುಂಬಾ ಇಂಪಾರ್ಟೆಂಟ್. ಆದ್ರೆ ಸ್ವಲ್ಪ ತಡಿಯಪ್ಪ, ನಿಮ್ಗೆ 1 kg ಚಿನ್ನ ಕೊಡ್ತೀನಿ, ಹೊಟ್ಟೆ ಹಸಿವು ನಿಂತಿದೀಯಾ ನೀನು, ಸ್ವಲ್ಪ 1 kg ಚಿನ್ನ ಕೊಡ್ತೀನಿ ಅಂದ್ರೆ ಹೊಟ್ಟೆ ಹಸಿವು ಎಲ್ಲ ಮಾಯ. ಹೊಟ್ಟೆ ಹಸಿವುತ್ತಾ ಇದ್ರೆ ಊಟ ಕೊಟ್ಟರು, ಊಟಕ್ಕಿಂತ ಮುಂಚೆ ಚಿನ್ನ ಕೊಟ್ರೆ ಸಾಕು ಅನ್ನೋ ತರ ಕಾಯ್ತಾ ಇರ್ತೀವಿ. ಅಂದ್ರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಅಂದ್ರೆ ಅನ್ನ ಅಂತಂದ್ರೆ ಬೇಸಿಕ್ ಆಗಿ ಸರ್ವೈವ್ ಆಗೋದಕ್ಕೆ, ನಮ್ಮ ಜೀವ ಹಿಡ್ಕೊಳ್ಳೋದಕ್ಕೆ, ಶಕ್ತಿ ಬರೋದಕ್ಕೆ ಬೇಕಾಗಿರುವಂತ ಅನ್ನ. ಅದಕ್ಕಿನ್ನ ಹೆಚ್ಚು ಅಂತಂದ್ರೆ ಚಿನ್ನದಾತುರ. ಚಿನ್ನ ಅಂದ್ರೆ ಬರೀ ಚಿನ್ನ ಅಂತಲ್ಲ, ಒಡವೆ, ವಸ್ತ್ರ, ನಮ್ದು ಮನೆ, ಮಠ, ಆಸ್ತಿ ಪಾಸ್ತಿ, ಬ್ಯಾಂಕ್ ಬ್ಯಾಲೆನ್ಸು, ಸ್ಟಾಕ್ ಮಾರ್ಕೆಟ್, ಇವೆಲ್ಲ ಏನಿದೆ ಅದೆಲ್ಲ ಅದು ಚಿನ್ನ. ಸೊ ಇದ್ರ ಕಡೆಗೆ ನಮ್ಮ ಒಲವು ಜಾಸ್ತಿ. ಬೇಕಾದ್ರೆ ಉಪವಾಸ ಎಲ್ಲ ಬಿಟ್ಟು ಈಗ ಶೇರ್ ಮಾರ್ಕೆಟ್ ಅಲ್ಲಿ ಬೆಳಗ್ಗೆ ಅವ್ರು 9 ಗಂಟೆಗೆ ಕೂತ್ಕೊಂಡ್ರೆ ಅವರು ಟಾಯ್ಲೆಟ್ಗೂ ಹೋಗಲ್ಲ. ಅವ್ರಿಗೇನಾದ್ರು ಊಟಕ್ಕೆ ಹೋಗಿ ಅಂದ್ರೆ ಊಟಕ್ಕೆ ಹೋಗಲ್ಲ. 3 ಗಂಟೆವರೆಗೂ ಊಟಕ್ಕೆ ಹೋಗ್ಬಿಟ್ರೆ ಎಲ್ಲಾರು ಲಾಸ್ ಆಗ್ಬಿಟ್ರೆ ಊಟನೂ ತಿನ್ನಲ್ಲ. ಆ ತರ ಅಲ್ಲಿ ಕೂತಿರ್ತಾರೆ, ಅಂಟ್ಕೊಂಡು ಕೂತಿರ್ತಾರೆ. ಮನೆಗೆ ಯಾರು ಬಂದ್ರು ಮಾತಾಡ್ಸಲ್ಲ, ಯಾರನ್ನೂ ಮಾತಾಡ್ಸೋದಿಲ್ಲ, ಅಷ್ಟು ಅಂಟ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಆ ತರ ನಮ್ಮನ್ನ ಮಾಡಿಸುತ್ತೆ. ಅನ್ನನೇ ಬಹಳ ಶ್ರೇಷ್ಠ ಮನುಷ್ಯನಿಗೆ ಬೇಕಾಗಿರೋದು, ನಮ್ಮ ಜೀವ ಹಿಡ್ಕೊಂಡಿರೋದಕ್ಕೆ. ಅಂತ ಅನ್ನನೂ ಬೇಕಾದ್ರೆ ಪಕ್ಕಕ್ಕೆ ಇಟ್ಬಿಟ್ಟು ಈ ಚಿನ್ನದ ಆತುರ ಅಂತಂದ್ರೆ ನನ್ನ ವೆಲ್ತ್, ನನ್ನ ಸಂಪತ್ತಿಗೆ ಅಷ್ಟೊಂದು ಅಂಟ್ಕೊಳ್ತೀನಿ. ಓಕೆ, ಅದಾದ್ರೂ ಒಪ್ಕೋಬಹುದು ಅಂತಂದ್ರೆ ಚಿನ್ನದ ಆತುರಕ್ಕಿಂತ ಗಂಡು ಹೆಣ್ಣು ಅಲವು. ಸೊ ಏನಪ್ಪಾ ಚಿನ್ನ ಕಂಡ್ಕೊಂಡಿದ್ಯಲ್ಲ ಅಂತಂದ್ರೆ, ಹಾಗಾದ್ರೆ ಸ್ವಲ್ಪ ತಡು, ನಿಮ್ಗೆ ಸ್ವಲ್ಪ ಚಿನ್ನ ಕೊಡ್ತೀನಿ ಅಂತಂದ್ರೆ, ಅದ್ರ ಬದಲು ಯಾರು ಒಳ್ಳೆ ಹುಡುಗ ಇದ್ದಾನೆ, ಒಳ್ಳೆ ಹುಡುಗಿ ಸಿಗ್ತಾಳೆ ನಿಮ್ಗೆ ಅಂತಂದ್ರೆ ಆ ಚಿನ್ನ ಬೇಕಾದ್ರೆ ಪಕ್ಕಕ್ಕೆ ಇಟ್ಬಿಟ್ಟು ಗಂಡು ಹೆಣ್ಣು ಅಲವು. ಅಂದ್ರೆ ಆ ವಯಸ್ಸಲ್ಲಿ, ಯುವಕ ವಯಸ್ಸಿನಲ್ಲಿ, ಆ ಒಂದು ಯೂತ್ ಸ್ಟೇಜ್ ಅಂತ ಏನಿದೆ, ಅವಾಗ ಏನು ಕಾಣಲ್ಲ. ಗಂಡಿಗೆ ಹೆಣ್ಣು, ಹೆಣ್ಣಿನ ಗಂಡೆ ಕಾಣಲ್ಲ. ಅದು 2 ಬಿಟ್ಟು ಬೇರೆ ಇನ್ನೇನು ಕಾಣಲ್ಲ. ಅನ್ನನೂ ಕಾಣಲ್ಲ, ಚಿನ್ನನೂ ಕಾಣಲ್ಲ. ಹಾಗಾಗಿ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣು ಒಲವು. ಸೊ ಆ ಅಟ್ರಾಕ್ಷನ್ ಅನ್ನೋದೇನಿದೆ ಈ 2ಕ್ಕಿಂತ ತೀಕ್ಷ್ಣವಾಗಿದೆ. ಗಂಡು ಹೆಣ್ಣು ಒಲವು ಅನ್ನೋದು, ಗಂಡಿನ ಮೇಲೆ ಹೆಣ್ಣು, ಹೆಣ್ಣಿನ ಮೇಲೆ ಆಪೋಸಿಟ್ ಸೆಕ್ಸ್ ಗೆ ಇರುವಂತ ಅಟ್ರಾಕ್ಷನ್
ಹೊಟ್ಟೆ ಹಚ್ಕೊಂಡ್ ಬೇಕಾದ್ರೂ ಇರ್ಬೋದು, ಅವ್ರು ಸಿಗ್ತಾರೆ, ಅವ್ರ ಜೊತೆ ಓಡಾಡ್ಕೊಂಡು ಇರ್ಬೋದು, ಅವ್ರ ಜೊತೆ ಇರ್ಬೋದು ಅನ್ನೋದಾದ್ರೆ ಊಟ ತಿಂಡಿ ಇನ್ನೆಲ್ಲ ಕಡೆಗಣಿಸಿ ಮಾಡುವಂತ ಲೆವೆಲ್ಗೆ ಹೊಟ್ಟೋಗ್ತಾರೆ. ಚಿನ್ನಕ್ಕಿನ್ನ ತುಂಬಾ ಪವರ್ಫುಲ್ ಅಟ್ರಾಕ್ಷನ್. ಅನ್ನನೇ ಅಟ್ರಾಕ್ಷನ್ ಅನ್ಕೊಂಡ್ರೆ ಅನ್ನಕ್ಕಿನ್ನ ಚಿನ್ನ ಅಟ್ರಾಕ್ಷನ್, ಚಿನ್ನಕ್ಕಿನ್ನ ಗಂಡು ಹೆಣ್ಣುನ ಅಪೋಸಿಟ್ ಸೆಕ್ಸ್ ನ ಅಟ್ರಾಕ್ಷನ್ ಸಿಕ್ಕಾಪಟ್ಟೆ ಇರುತ್ತೆ. ಅದಲ್ಲದಲೇನೆ ಅಷ್ಟೇನಾ ಅಂತಂದ್ರೆ ಇಲ್ಲ, ಆದ್ರೆ ಮನ್ನಣೆಯ ದಾಹವೆಲ್ಲಕ್ಕೂ ತೀಕ್ಷ್ಣತಮ ಅಂತ ಹೇಳ್ತಾರೆ. ಇದು ಎಲ್ಲದಕ್ಕಿನ್ನ ಪವರ್ಫುಲ್ ಆಗಿರೋದು ಯಾವ್ದಪ್ಪ ಅಂದ್ರೆ, ನನಗೆ ಹೆಸರು ಬರುತ್ತೆ, ಕೀರ್ತಿ ಬರುತ್ತೆ, ನನ್ನೆಲ್ಲರೂ ಹೊಗಳ್ತಾರೆ ಅಂತಂದ್ರೆ ಊಟ ತಿಂಡಿ ದುಡ್ಡು ಕಾಸು ಎಲ್ಲಾದನ್ನು, ನನ್ನ ಪ್ರೀತಿ ಪಾತ್ರರಾದ ಹೆಂಡತಿ ಗಂಡ ಎಲ್ಲಾರನ್ನೂ ಬಿಟ್ಟು ಬೇಕಾದ್ರೆ ನಾನು ಅಲ್ಲಿಗೆ ಹೋಗಕ್ ರೆಡಿ. ನನಗೆ ಸನ್ಮಾನ ಮಾಡ್ತಾರೆ, ನನಗೆ ಹೆಸರು, ನನ್ನ ಹೊಗಳ್ತಾರೆ, ನನಗೆ ಕಿರೀಟ ಕೊಡ್ತಾರೆ, ನನಗೇನೋ ಇದು ಮಾಡ್ತಾರೆ, ಬಿರುದು ಬಾವಲಿ ಎಲ್ಲ ಕೊಡ್ತಾರೆ, ನನ್ನ ಹೆಸರು ಪ್ರಶಂಸೆ ಮಾಡ್ತಾರೆ ಅಂತಂದ್ರೆ ಅದು ಎಲ್ಲದಕ್ಕಿನ್ನ ಪವರ್ಫುಲ್ ಅಟ್ರಾಕ್ಷನ್. ಸೊ ಅನ್ನಕ್ಕಿನ್ನ ಚಿನ್ನ ಅಟ್ರಾಕ್ಷನ್, ಚಿನ್ನಕ್ಕಿನ್ನ ಗಂಡು ಹೆಣ್ಣ ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್. ಆದ್ರೆ ಇದು ಎಲ್ಲದಕ್ಕಿನ್ನ ಪವರ್ಫುಲ್ ಆಗಿರೋ ಅಟ್ರಾಕ್ಷನ್ ಅಂದ್ರೆ ಮನ್ನಣೆಯ ದಾಹ. ನನ್ನ ಅಹಂಕಾರ ಇದೆಯಲ್ಲ, ಅದಕ್ಕೆ ಯಾರು ಚೆನ್ನಾಗಿ ತುಪ್ಪ ಸುಡುತ್ತಾರೆ, ಅದಕ್ಕೆ ಯಾರು ನನಗೆ ಇನ್ನೂ ಉದ್ದೀಪನ ಮಾಡ್ತಾರೆ, ಅದು ಸಿಕ್ಕಾಪಟ್ಟೆ ಪವರ್ಫುಲ್. ಸೊ ಬೇಕಾದ್ರೆ ನಾನೇ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತೀನಿ, ನಾನೇ ಹೋಗಿ ರೋಟರಿ ಕ್ಲಬ್ಬಿಗೆ ಮೆಂಬರ್ ಆಗ್ತೀನಿ, ಇನ್ನು JC's ಕ್ಲಬ್, ಆ ಕ್ಲಬ್, ಈ ಕ್ಲಬ್, ಲಯನ್ ಕ್ಲಬ್ ಎಲ್ಲದಕ್ಕೂ ಮೆಂಬರ್ ಆಗಿ ಅಲ್ಲಿ ಬೇಕಾಷ್ಟು ದುಡ್ಡುಗಳನ್ನು ನಾನೇ ಕೊಟ್ಟು ನಾನೇ ಸನ್ಮಾನ ಮಾಡಿಸ್ಕೊಂಡು, ಸೊ ಹೀಗೆ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಿಗೆ 50,000 ರೂಪಾಯಿ ಕೊಟ್ಟು ಅವ್ರು ಕರೆದು ನಮ್ಗೆ ಸನ್ಮಾನ ಮಾಡಿಸ್ಕೊಳ್ತಾರ. ಎಲ್ಲರೂ ಪೇಪರ್ನಲ್ಲಿ ಹಾಕೋದಿಕ್ಕೆ ನಾನೇ ದುಡ್ಡು ಕೊಟ್ಟು ಹಾಕ್ಸಿ, ನಂದು ನೋಡಿ ಇವರು ಶ್ರೀನಿವಾಸ್ ಪ್ರಸಾದ್ ಹೀಗೆ ಫೇಮಸ್ ಆಗಿದ್ದಾರೆ ಅಂತ ನಾನೇ ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಮ್ಯಾಗಝೈನ್ ಅಲ್ಲಿ ಅಥವಾ ಮೀಡಿಯಾದಲ್ಲಿ ಹಾಕ್ಸಿ, ಆಮೇಲೆ ನಾನೇ ಫೋನ್ ಮಾಡೋದು, ಇವತ್ತು ಪೇಪರ್ ನೋಡಿದ್ರಾ ಇಲ್ವಲ್ಲ ಅಂದ್ರೆ, ನೀವು ಪ್ರಜಾವಾಣಿ ಪೇಪರ್ ಅಲ್ಲಿ 3ನೇ ಪೇಜ್ ಅಲ್ಲಿ ನೋಡಿ ನನ್ನ ಫೋಟೋ ಬಂದಿದೆ, ನನ್ನ ಹೆಸರು ಬಂದಿದೆ ಅಂತ ಊರ್ನವ್ರಿಗೆಲ್ಲ ನಾನೇ ಫೋನ್ ಮಾಡಿ ನೋಡಿ 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 ಅಂತ ಹೇಳೋದು. ಸೊ ಅಷ್ಟು ನನ್ನ ಬಗ್ಗೆ ನನಗೆ ಅಷ್ಟೊಂದು ಪ್ರೊಜೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಈ ಮನ್ನಣೆ ಬೇಕು ಅನ್ನೋದು ಯಾರಿಗಿಲ್ಲ ಅಂತಂದ್ರೆ ಎಲ್ರಿಗೂ ಇದೆ. ಆ ಲೆವೆಲ್ಗೆ ಮನ್ನಣೆ ಪವರ್ಫುಲ್. ಅದು ತುಂಬಾ ಪವರ್ಫುಲ್ ಅಂದ್ರೆ ಹೈಯೆಸ್ಟ್ ಪವರ್ಫುಲ್. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣು ಒಲವು, ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ. ಆದ್ರೆ ಆ ಮನ್ನಣೆಯ ದಾಹದ ಹಿಂದೆ ಹೋದ್ರೆ ಏನಾಗುತ್ತೆ ಅಂದ್ರೆ, ತಿನ್ನುವುದು ಆತ್ಮವಲಿ ಮಂಕುತಿಮ್ಮ. ಸೊ ನೀನು ಮನ್ನಣೆಯ ಹಿಂದೆ ಹೋಗ್ತಾ 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 ಹೆಂಡತಿ ಮಕ್ಕಳು ಯಾರು ಬೇಕಾಗಲ್ಲ, ಗಂಡ ಮಕ್ಕಳು ಯಾರು ಬೇಕಾಗುದಿಲ್ಲ. ನನಗೆ ಆ ಕ್ಲಬ್ ಅಲ್ಲಿ, ಲೇಡೀಸ್ ಕ್ಲಬ್ ಅಲ್ಲಿ ನನಗೆ ಸನ್ಮಾನ ಮಾಡ್ತಾರೆ ಅಂತಂದ್ರೆ ಮಕ್ಳಿಗೆ ಊಟ ಆಗಿದೆಯಾ, ಮಕ್ಳನ್ನ ಮನೆ ಕಡೆ ನೋಡ್ಕೊಂಡಿದೀವ, ಏನು ನೋಡೋದು ಬೇಕಾಗಿಲ್ಲ. ನಾನು ಬೆಳಗ್ಗೆಯಿಂದ ಡ್ರೆಸ್ ಮಾಡ್ಕೊಂಡು ಅಲ್ಲಿ ಹೋಗಿ ಹಾರ ತುರಾಯಿ ಹಾಕಿಸ್ಕೊಳ್ಳೋದು ಇದೆಲ್ಲ ಊಹೆ ಮಾಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಅದಕ್ಕೆ ಹೋಗೋದ್ರೊಳಗೆ ಸಂಭ್ರಮ ಪಟ್ಟು ಅಲ್ಲಿ ನನ್ನ ಹೆಸರು ಕೀರ್ತಿ ಎಲ್ಲ ಬರ್ತಾ ಇರೋದನ್ನ ಮಾಡ್ಕೊಂಡು ತಿರ್ಗಾ ಬಂದ್ಮೇಲೆ ಫೋಟೋಗಳೆಲ್ಲರಿಗೂ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸ್ಆ್ಯಪ್ ಎಲ್ಲ ಕಡೆಗೂ ಹಂಚಿ ಅವ್ರೆಲ್ಲಾರನ್ನ ಕೇಳಿ ಹೆಂಗಿದೆ ನನ್ನ ನೋಡಿ ಸನ್ಮಾನ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಅವಾಗ ಏನಾಗುತ್ತೆ, ನೆಂಟಸ್ತನ ಸಂಬಂಧಗಳು ಎಲ್ಲದನ್ನು ತಿಂದು ಹಾಕ್ಬಿಡುತ್ತದು. ಸೊ ಹಾಗಾಗಿ ದುಡ್ಡೇ ಎಲ್ಲದನ್ನು ತಿಂದು ಹಾಕುತ್ತೆ. ದುಡ್ಡಿಗಿನ್ನ ಏನಾಗುತ್ತೆ, ಕಾಮಾತುರಾಣಂ ನಸುಖನ್ನ ನಿದ್ದ ಅಂತ ಹೇಳ್ತಾರೆ. ಯಾರಿಗೆ ಕಾಮದ ವಾಸನೆ, ಕಾಮ ಇದೆ, ಹೆಣ್ಣು ಗಂಡಿನ ಕಾಮ ಪರಸ್ಪರ ಅಟ್ರಾಕ್ಷನ್, ಕಾಮಾತುರಾಣಂ ನಸುಖನ್ನ ನಿದ್ರ ಅಂತ ಹೇಳ್ತಾರೆ. ಯಾರಿಗೆ ಕಾಮದ ಬಗ್ಗೆ ಆಸೆ ಇದೆಯೋ ಅವರಿಗೆ ನ ಸುಖ ಅನ್ನ ನಿದ್ರೆ, ಅನ್ನ ಸುಖ ನಿದ್ರೆ ಮೂರನ್ನು ಬಿಡಕ್ ರೆಡಿ ಇರ್ತಾರೆ. ಆದ್ರೆ ಆ ಕಾಮ ಅಟ್ರಾಕ್ಷನ್ ಅದು ನಮಗೆ ಸಿಕ್ಕಿದ್ರೆ ಸಾಕು ಅಂತ ಒದ್ದಾಡ್ತಾ ಇರ್ತಾರೆ. ಎಷ್ಟೋ ಜನ ಊಟ ಮಾಡದಲ್ಲೇ ನಿದ್ದೆ ಮಾಡದಲ್ಲೇನೆ ಅವ್ರು ಸಿಗ್ತಾರೆ 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 ಅನ್ನೋದ್ರೊಳಗೇನೆ ಬೇಕಾದ್ರೆ ಆರೋಗ್ಯ ಹಾಳಾದ್ರೂ ಪರವಾಗಿಲ್ಲ, ಆ ಸಿಗ್ತಾರೆ ಅನ್ನೋದ್ರೊಳಗೇನೆ ಇರ್ತಾರಲ್ವಾ. ಹಾಗೆ ಬರ್ದಿದ್ದಾರೆ, ಕಾಮಾತುರಾಣಂ ನಸುಖನ್ನ ನಿದ್ರ. ಅದೇ ತರ ತುಂಬಾ ವಿದ್ಯೆ ಬೇಕು ಅಂತ ಯಾರು ತುಂಬಾ ನಿಜವಾಗ್ಲೂ ವರ್ಕ್ ಮಾಡೋರ್ಗೆ ವಿದ್ಯಾತುರಾಣಂ, ಸ್ವಲ್ಪ ತಪ್ಪು ಹೇಳಿದೆ, ವಿದ್ಯಾತುರಾಣಂ ನಸುಖನ್ನ ನಿದ್ರ, ಕಾಮಾತುರಾಣಂ ನಭಯಂ ನಲಜ್ಜ ಅಂತ. ವಿದ್ಯೆ
ಬೇಕು ಅಂತ ಯಾರು ತುಂಬಾ ಕಷ್ಟಪಟ್ಟು ನಾನು ರ್ಯಾಂಕ್ ತಗೋಬೇಕು ಅಂತ ಏನಾದ್ರು ಇದ್ರೆ ಅವನ ಅನ್ನ ನೀರು ರಾತ್ರಿ ಎಲ್ಲ ಹಗಲು ರಾತ್ರಿ ಎಲ್ಲ ಬೇಕಾದ್ರೆ ಎದ್ದಿದ್ದು ಓದ್ಕೊಂಡು ಅವನು ಇದು ಮಾಡ್ತಾನೆ. ಅವನಿಗೆ ವಿದ್ಯಾ ತುರಾಣ ನ ಸುಖ ಅನ್ನ ನಿದ್ರೆ, ಅವನಿಗೆ ಸುಖ ಅನ್ನ ನಿದ್ರೆ ಎಲ್ಲದಕ್ಕಿಂತ ಬೇಕಾಗಿರೋದು ವಿದ್ಯೆ ಬೇಕು ಅಂತ ಅವನು ಹೋಗ್ತಾನೆ. ಆದ್ರೆ ಕಾಮಾತುರಾಣ ನ ಭಯಂ ನ ಲಜ್ಜ ಅಂತ ಅಂದ್ರೆ ಕಾಮದ ಆತುರತೆ ಇದ್ದವನಿಗೆ ಅಪೋಸಿಟ್ ಸೆಕ್ಸ್ ಕಾಮದ ಆತುರತೆ, ನಾವು ಎಲ್ಲಿದ್ದೀವಿ, ಮಕ್ಕಳಿದಾರ, ದೊಡ್ಡವರಿದಾರ, ಅಥವಾ ಹೊರಗಡೆ ಪಾರ್ಕ್ ಅಲ್ಲಿ ಇದೀವ, ಹೊರಗಡೆ ಔಟ್ಸೈಡ್ ಮಾಲ್ ಅಲ್ಲಿ ಇದೀವ, ಏನು ಗೊತ್ತಾಗಲ್ಲ. ನಾನು ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ರು ಅವಳನ್ನ ಅಲ್ಲೇನೆ ಪಬ್ಲಿಕ್ ಆಗಿ ಒಬ್ರನ್ನೊಬ್ರು ಹಗ್ ಮಾಡ್ಕೊಳ್ಳೋದು, ಕಿಸ್ ಮಾಡ್ಕೊಳ್ಳೋದು ಎಲ್ಲಾವುದು ಮಾಡ್ತಾ ಇದ್ರೆ ಅವರಿಗೆ ನ ಭಯಂ ನ ಲಜ್ಜ ಅಂತ ವೇದಾಂತದಲ್ಲೇ ಹೇಳ್ಬಿಟ್ಟಿದ್ದಾರೆ. ಯಾರಿಗೆ ಕಾಮದ ಆತುರತೆ ಇದೆ ಅವರಿಗೆ ಭಯ ಅನ್ನೋದೇ ಇಲ್ಲ. ಯಾರಿಗೆ ಏನ್ ಅನ್ಕೋತಾರೆ, ಯಾರು ಏನೋ ಇದು ಅನ್ಕೊಳಲ್ವಾ, ಹಾಗೆ ಅದು ಕೂಡ ಹೊರಟೋಗಿರುತ್ತೆ. ಆ ಭಯ ಅನ್ನೋ ಒಳಗಡೆ ಮನಸ್ಥಿತಿನೇ ಹೊರಟೋಗಿರುತ್ತೆ. ಲಜ್ಜ ಅಂದ್ರೆ ಅವಮಾನ ಆಗಲ್ವಾ, ನನಗೆ ಒಂಥರ ಹಿಂಸೆ ಆಗಲ್ವಾ ಅಂತಂದ್ರೆ ಅದು ಆಗ್ದಲೇ ಇರೋ ಲೆವೆಲ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಕಾಮಾತುರಾಣಂ ನ ಭಯಂ ಕಾಮಾತುರಾಣಂ ನ ಭಯಂ ನ ಲಜ್ಜ, ಭಯನೂ ಇಲ್ಲ, ಲಜ್ಜ ಅಂತಂದ್ರೆ ಒಂದು ನಮ್ಗೆಲ್ಲ ಹಿಂಸೆ ಆಗುತ್ತಲ್ವ, ಅಯ್ಯೋ ಅವಮಾನ ಆಗುತ್ತೆ ನನ್ಗೆ ಏನು ಹೀಗಾಗಿ ಎಲ್ಲರ ಮುಂದೆ ಈ ತರ ಎಲ್ಲ ನಾನು ಬಿಹೇವ್ ಮಾಡಕ್ಕಾಗತ್ತಾ ಅಂತ ಆ ತರದ್ ಎಲ್ಲದನ್ನು ಮೀರಿ ಹೋಗ್ಬಿಡುತ್ತೆ ಅದು. ಆ ತರ ಇವರು ಗುಂಡಪ್ಪನವರು ಅದೇ ಇದ್ರೊಳಗೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನಿ ಮಂಕುತಿಮ್ಮ. ಏನನ್ನ ತಿಂದು ಹಾಕತ್ತೀವೆಲ್ಲ ಅದು ಒಂದಕ್ಕಿಂತ ಒಂದು ಹಿಂದೆ ನಾವು ಓಡೋಗ್ತಾ ಇದೀವಲ್ಲ. ಅನ್ನ ಬೇಕು ಅಂತ ಓಡೋಗ್ತೀವಿ, ಓಕೆ. ಚಿನ್ನ ಬೇಕು ಅಂತ ಓಡೋಗ್ತೀವಿ, ಹೆಣ್ಣು ಗಂಡು ಬೇಕು ಅಂತ ಓಡೋಗ್ತೀವಿ, ಆಮೇಲೆ ಮನ್ನಣೆ ಬೇಕು ಅಂತ ಹೋಗ್ತಾ ನನ್ನ ಮನಸ್ಸು ಕುರುಡಾಗ್ಬಿಡುತ್ತೆ. ನನಗೆ ಯಾವ ಸಂವೇದನೆ ಇರೋದಿಲ್ಲ. ಯಾರಿಗಾರು ನೋವು ಆಗ್ತಾ ಇದೆ ಅಂತಲೂ ಗೊತ್ತಾಗಲ್ಲ. ಆ ತರ ಮನೆಯವ್ರಿಗೆ ಕಾಯ್ತಾ ಇರ್ತಾರೆ, ಹೋಗ್ಬೇಕು ಮಾಡ್ಬೇಕು, ಅಥವಾ ಮಕ್ಳು ಕಾಯ್ತಾರೆ, ಅದು ಯಾವುದೂ ಇರಲ್ಲ. ಸಂವೇದನಾಶೀಲತೆ ಹೊರಟೋಗಿ ನನ್ನ ಹೆಸರು ಮಾತ್ರ ಇಂಪಾರ್ಟೆಂಟ್ ಆ ಲೆವೆಲ್ಗೆ ಹೋಗ್ಬಿಡ್ತೀವಿ. ಸೊ ಅದು ನನ್ನ ಆತ್ಮನೇ ತಿಂದು ನಾನು ಹೇಗಿರ್ಬೇಕು, ಜೀವನದಲ್ಲಿ ಸುಖವಾಗಿರ್ಬೇಕು ಅಂತ ಏನ್ ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ಇಷ್ಟೆಲ್ಲ ದುಡ್ಡು ಸಂಪತ್ತು ಜನ ಎಲ್ಲದನ್ನು ಮಾಡ್ಕೊಂಡು ಸಂಸಾರ ಎಲ್ಲ ಮಾಡ್ಕೊಂಡಿದ್ರೆ ಅದನ್ನೆಲ್ಲದನ್ನು ತೊರೆದು ಹೆಸರು ಬೇಕು ಅಂತ ಓಡ್ತಿರ್ತೀವಿ. ಸೊ ಹಾಗೆ ಮಾಡೋದನ್ನ ನಾವು ಮಾಡ್ತಾ ಇದ್ರೆ ಅದರಿಂದ ಪ್ರಯೋಜನ ಏನು, ಯಾವ್ದನ್ನು ಉದ್ಧಾರ ಮಾಡಿದಾಗಾಯ್ತು, ಏನು ಮಾಡಿದಾಗ ಆಗಲ್ಲ. ಹಾಗಾಗಿ ಅದನ್ನ ಎಚ್ಚೆತ್ಕೊಳ್ಬೇಕು ಅಂತ ಹೇಳೋದಕ್ಕೋಸ್ಕರ ಬಂದಿದ್ದಾರೆ. ಅನ್ನದಾತುರಕ್ಕಿನ್ನ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣು ಒಲವು, ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ. ಸೊ ಅಷ್ಟು ಸುಂದರವಾಗಿ ಚೆನ್ನಾಗಿ ಬರೆದಿದ್ದಾರೆ. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ನಾವು ಈ ತರ ಎಲ್ಲ ಹುಡುಕೊಂಡು ಓಡೋಗ್ತಾ ಇದೀವಲ್ಲ, ಓಡೋಗುವಾಗ ನಾವು ನಿಜವಾಗ್ಲೂ ಧರ್ಮ ಅಧರ್ಮನೆಲ್ಲ ನೋಡ್ತಾ ಇದೀವ, ಧರ್ಮದಿಂದ ಸಂಪಾದನೆ ಮಾಡ್ತಾ ಇದೀವ, ಅಧರ್ಮದಿಂದ ಸಂಪಾದನೆ ಮಾಡ್ತಾ ಇದೀವ. ಬರೀ ನನಗೆ ನನ್ನ ಆಸೆಗಳನ್ನು ಪೂರೈಸ್ಕೊಳ್ಳೋದೇ ಮಾತ್ರ ಇಂಪಾರ್ಟೆಂಟು, ಧರ್ಮ ಆಗ್ಲಿ ಅಧರ್ಮ ಆಗ್ಲಿ ಅದ್ಯಾವುದು ನನಗೆ ಲೆಕ್ಕ ಇಲ್ಲ ಅನ್ನೋ ಲೆವೆಲ್ಗೆ ನಾನು ಬಂದ್ಬಿಟ್ರೆ ನಾನು ಮೃಗ ಆಗ್ತೀನಿ, ಮನುಷ್ಯ ಆಗಕ್ ಸಾಧ್ಯ ಇಲ್ಲ. ಮನುಷ್ಯನಿಗಿಂತ ಮೃಗ ಆಗ್ಬಿಟ್ಟು ನಾನು ಯಾರ ಬಗ್ಗೆನೂ ಕರುಣೆನೇ ಇರಲ್ಲ. ನನಗೆ ಬೇಕಾದ ಸಿಕ್ಕಿದ್ರೆ ಸರಿ, ಅವ್ರಿಗೆ ಕಷ್ಟ ಆದ್ರೇನು, ಇವ್ರಿಗೆ ಕಷ್ಟ ಆದ್ರೇನು, ಅವ್ರಿಗೆ ನೋವು ಆದ್ರೇನು, ಇವ್ರಿಗೆ ನೋವು ಆದ್ರೇನು, ಅದು ಯಾವುದು ನನ್ನ ಮನಸ್ಸಿಗೆ ಬರೋಲ್ಲ. ಅದಕ್ಕೆ ಅನ್ನ ಉಣುವೊಂದು ಕೇಳಿ ಈ ಪ್ರಶ್ನೆ, ಇದು 748ನೇ ಪದ್ಯ ಕಗ್ಗ. ಅನ್ನ ಉಣುವೊಂದು ಕೇಳ್ ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ, ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತಿನಿತ, ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಅಂತ ಹೇಳಿದ. ಅಂದ್ರೆ ಅನ್ನ ಉಣವೊಂದು ಕೇಳ್ ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ, ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತಿನಿತ, ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಅಂತ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಬೇಕು 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 ಅಂತ ಈ ಪ್ರಪಂಚದಲ್ಲಿ ತುಂಬಾ ಬೇಕು ಬೇಕು ಅಂತವ್ರೆಲ್ಲಾರು ಏನ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ. ಈಗ ಅಲೆಕ್ಸಾಂಡರ್ ಪ್ರಪಂಚನೇ ಗೆಲ್ಲಬೇಕು ಅಂತ ಬಂದು ಗೆದ್ದುಕೊಂಡು ಎಲ್ಲಾದ್ರೂ ಗೆದ್ದು ಇಂಡಿಯಾಕ್ ಬಂದು ಹೋದ್ಮೇಲೆ
ಅಷ್ಟೆಲ್ಲ ಆಸ್ತಿ ಗೀಸ್ತಿ ಇದ್ರೆ ಏನ್ ಪ್ರಯೋಜನ? ಏನು ಆಗ್ಲಿಲ್ಲ. ಸುಖ ಅನುಭವಿಸಿದ್ನ? ಇಲ್ಲ. ಆತರ ಇಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ಅನ್ನ ಉಣವೊಂದು ಕೇಳ್, ಅದನ್ನು ಬೇಯಿಸಿದ ನೀರು. ನಾನು ದಿವಸ ಅನ್ನ ಊಟ ಮಾಡ್ತಾ ಇದ್ದೀನಿ ಅಂತಂದ್ರೆ ಬರೀ ಅನ್ನ ಅಂತಾನೆ ಅಲ್ಲ, ನಾನು ಸಂಪಾದನೆ ಮಾಡಿರೋ ಎಲ್ಲಾವುದು, ನನ್ನ ಸಂಬಂಧಗಳು, ನನ್ನ ವಿಷಯಗಳು, ನನ್ನ ವಸ್ತುಗಳು, ನನ್ನ ಆಸ್ತಿ ಅಂತಸ್ತುಗಳು, ನನ್ನ ಕೀರ್ತಿ ವಿಶೇಷಗಳು, ನನ್ನ ಅಧಿಕಾರಗಳು, ಅಥವಾ ನನ್ನ ಹೆಸರು ಕೀರ್ತಿಗಳು, ಇದೆಲ್ಲವುದು ಇದೆ. ಅದನ್ನೇ ಅನ್ನ. ಅನ್ನ ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹಸು, ಅದನ್ನೆಲ್ಲದನ್ನು ಸೇರಿಸಿ ಅನ್ನ ಅಂತ ಹೇಳ್ತಾ ಇದ್ದಾರೆ. ಅನ್ನ ಉಣವೊಂದು ಕೇಳ್, ಅದನ್ನು ಬೇಯಿಸಿದ ನೀರ್ ಅಂತಂದ್ರೆ ಅನ್ನ ಮಾಡ್ಬೇಕಾದ್ರೆ ನೀರ್ ಹಾಕಿ ಬೇಯಿಸ್ಬೇಕಲ್ವಾ? ಆ ನೀರು ಯಾವ ತರದ್ ನೀರು? ಅದನ್ನು ಏನಾದ್ರು ಯೋಚನೆ ಮಾಡಿದ್ಯಾ? ಅಂದ್ರೆ ನಿನ್ನ ದುಡಿತದ ಬೆಮರೋ ಅಂತ. ನೀನ್ ಕಷ್ಟಪಟ್ಟು ದುಡಿದು ಅನ್ನ ಬೇಯಿಸ್ಕೊಳ್ತಾ ಇದೆಯೋ, ಅಥವಾ ಪರರ ಕಣ್ಣೀರೋ ಅಂತ. ಪರರ ಕಣ್ಣೀರೋ ಅಂತಂದ್ರೆ ಅನ್ನ ಮಾಡೋದಕ್ಕೆ ಉಪಯೋಗಿಸ್ತಾ ಇರೋದು ನಿನ್ನ ಹಾರ್ಡ್ ವರ್ಕ್ ಇಂದ ಮಾಡಿದ ಅನ್ನನ, ಅಥವಾ ಈಸಿಯಾಗಿ ಇನ್ನೊಬ್ರಿಗೆ ಮೋಸ ಮಾಡಿ, ಇನ್ನೊಬ್ರಿಗೆ ಹಿಂಸೆ ಮಾಡಿ, ಇನ್ನೊಬ್ರಿಗೆಲ್ಲ ಇದ್ ಮಾಡಿ ಪಡ್ಕೊಂಡಿರೋ ಅಂಥದ ಪರರ ಕಣ್ಣೀರು ಅಂತಂದ್ರೆ ಆ ಥರದಲ್ಲಿ ನೀನ್ ದುಡ್ಕೊಂಡಿದ್ಯಾ, ಆ ಥರದಲ್ಲಿ ಸಂಪಾದನೆ ಮಾಡಿದ್ಯಾ? ಅದನ್ನ ಪ್ರತಿ ಹೆಜ್ಜೆನಲ್ಲೂ ಕೇಳ್ಕೊಬೇಕು. ನಾನು ಒಂದು ತುತ್ತು ಬಾಯಿಗೆ ಅನ್ನ ಇಡ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲವುದು ಅನ್ನಗಳೇ. ಅಂದ್ರೆ ನನ್ನ ಮನಸ್ಸಿನಗೆ ಏನೇನು ಬರ್ತಾ ಇದೆ ಆಸೆಗಳೆಲ್ಲವುದು ಅನ್ನ. ಆದ್ರೆ ಬೇರೆ ಬೇರೆ ಇಂದ್ರಿಯಗಳಿಗೆ ಅನ್ನ, ಅದು ಆಹಾರ. ಸೊ ಅದರಲ್ಲಿ ನನಗೆ ನಾನೇ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿರೋ ಹೆಸರಿರ್ಬೋದು, ನಾನೇ ಕಷ್ಟಪಟ್ಟು ಮನೆ ಕಟ್ಕೊಂಡಿರ್ಬೋದು, ನಾನೇ ಕಷ್ಟಪಟ್ಟು ಎಲ್ಲವನ್ನು ಸಂಪಾದನೆ ಮಾಡಿರ್ಬೋದು, ಅದು ಏನು ತೊಂದರೆ ಕೊಡಲ್ಲ. ಆದ್ರೆ ಪೆರರ ಕಣ್ಣೀರೋ, ಯಾರನ್ನೋ ಮಟ್ಟ ಹಾಕ್ಬಿಟ್ಟು, ಯಾರಿಗೋ ಮೋಸ ಮಾಡಿ, ಯಾರಿಗೋ ಅನ್ಯಾಯ ಮಾಡಿ, ಯಾರ್ದೋ ಆಸ್ತಿ ಲಪಾಯಿಸ್ಕೊಂಡು, ಯಾರ್ದೋ ಹೆಣ್ಣನ್ನ ಲಪಾಯಿಸ್ಕೊಂಡು ಈ ತರ ಎಲ್ಲ ಖುಷಿ ಪಡ್ತಾ ಇದ್ದೀನಿ ಅಂತಂದ್ರೆ ಅದು ಪರರ ಕಣ್ಣೀರು. ಅಂದ್ರೆ ನಿಮ್ಗೆ ಗೊತ್ತಿಲ್ದಲೇನೆ ನಿಮ್ ಎದುರು ಕಣ್ಣೀರ್ ಇಲ್ದಲೇ ಇದ್ರು ಅವ್ರ ಹಿಂದೆ ಮುಂದೆ ಏನಾದ್ರೂ ಕಣ್ಣೀರ್ ಪಟ್ಟಿರ್ತಾರೆ ಆಯ್ತು. ಹಾಗಾಗಿ ನೀನು ಅಷ್ಟೊಂದು ಕಷ್ಟಪಟ್ಟು ಯಾರ್ಯಾರ್ದನ್ನೋ ಹೊಡ್ಕೊಂಡು ಜೀವನ ಮಾಡೋದ್ ಬೇಕಾಗಿಲ್ಲ. ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತನಕ ಅಂತ. ಅಂದ್ರೆ ನಿನಗೆ ದೇವರು ಕಳಿಸಿದಾನೆ, ನಿನಗೆ ಎಷ್ಟು ತಿನ್ಬೇಕು, ನಿನಗೆ ಅಜೀರ್ಣ ಆಗುತ್ತೆ, ತಿನ್ನಬಾರ್ದು ಅಂತ. ಆದ್ರೆ ನನ್ನ ಅಹಂಕಾರದಲ್ಲಿ ನನಗೆ ಇನ್ನೂ ತಿನ್ನಕ್ಕಾಗತ್ತೆ ಅಂತ ನಾನು ತಿಂತಾ ಇರೋದು. ಬರೀ ಊಟ ಅನ್ಕೋಬೇಡಿ, ಎಲ್ಲಾ ತರದ ವಿಚಾರಗಳು, ಎಲ್ಲಾ ತರದ ವಿಷಯಗಳು, ಹಣ ಸಂಪಾದನೆ, ಹೆಸರು ಸಂಪಾದನೆ, ಆಸ್ತಿ ಸಂಪಾದನೆ, ಸಂಬಂಧಗಳ ಸಂಪಾದನೆ, ಅನೈತಿಕ ಸಂಬಂಧಗಳನ್ನು ಸಂಪಾದನೆ ಮಾಡ್ತೀವಿ. ಅದಕ್ಕೋಸ್ಕರ ಅದನ್ನ ಪೆರರ ಕಣ್ಣೀರು ಅಂತ ಹೇಳ್ದ. ಅನ್ನ ಉಣವೊಂದು ಕೇಳಿ, ಅದನ್ನು ಬೇಯಿಸಿದ ನೀರು. ಅಂದ್ರೆ ಅನ್ನ ಬೇಯಿಸ್ಬೇಕಾದ್ರೆ ಯಾವ ನೀರು ಹಾಕ್ತಾ ಇದೆಯಾ? ನೀನ್ ಕಷ್ಟಪಟ್ಟು ದುಡಿದಿದ್ದೋ ನೀರ ಅದು, ಅಥವಾ ಯಾರಿಗೋ ಎಲ್ಲಾರ್ನು ಅನ್ಯಾಯ ಮಾಡಿ ಎಲ್ಲಾರ್ಗು ಕಣ್ಣೀರು ಬರ್ಸ್ಕೊಂಡು ಅದನ್ನ ನೀನ್ ಸಂಪಾದನೆ ಮಾಡ್ಕೊಂಡಿದ್ಯೋ? ಆದ್ರಿಂದ ಆತರ ಮಾಡಿ ಏನು ಪ್ರಯೋಜನ ಇಲ್ಲ. ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತೇನೆ ತಿನ್ನತ. ಅಂದ್ರೆ ನಿನಗೆ ದೇವರು ನಿನ್ನ ಕರ್ಮ ವಿಶೇಷವಾಗಿ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟಿರ್ತಾನೆ, ಅದನ್ನ ಮಾತ್ರ ತಿನ್ಬೇಕು. ಅಷ್ಟು ಬಿಟ್ಟು ಬೇರೆದನ್ನೆಲ್ಲ ಮಾಡಿಸ್ಕೊಂಡ್ರೆ ನೀನು ಜಾಸ್ತಿ ಸಂಪಾದನೆ ಮಾಡಿರ್ಬೋದು. ನಾವು 10 ಮನೆ ಮಾಡಿರ್ಬೋದು, 100 ಮನೆ ಮಾಡಿರ್ಬೋದು, ಆದ್ರೆ ಮಲ್ಕೊಳ್ಳೋದು ಒಂದೇ ರೂಮಲ್ಲಿ, ಯಾವುದೋ ಒಂದು ರೂಮ್. ಆ ರೂಮಲ್ಲಿ 6 ಅಡಿ 3 ಅಡಿ ಮಂಚ ಏನಿದೆ ಅಷ್ಟರೊಳಗೆ ಮಲ್ಕೊಳಕ್ ಸಾಧ್ಯ. ನೀವು ಮಾಡಿರೋ 10 ಮನೆಯಲ್ಲಿ ಎಲ್ಲಾ ರೂಮಲ್ಲೂ ಮಲ್ಕೊಳಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ತರ ಏನ್ ಹೇಳ್ತಾ ಇದ್ರೆ, ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತನಿತ. ಅಂದ್ರೆ ನೀನು ಸಮಾಜಕ್ಕೆ ಪರೋಪಕಾರ ಮಾಡಿ ನಿನಗೆ ಎಷ್ಟು ಉಳಿದಿದೆಯೋ ಅದನ್ನ ನೀನ್ ತಿನ್ಬೇಕೇ ಹೊರತು ಮಿಕ್ಕೂಟ ಜೀರ್ಣಿಸಿದ ಋಣಶೇಷ ಮಂಕುತಿಮ್ಮ ಅಂತ. ಅಂದ್ರೆ ನಾನು ಇಷ್ಟೆಲ್ಲ ಬೇರೆಯವ್ರಿಗೆಲ್ಲ ಮೋಸ ಮಾಡಿ, ಅನ್ಯಾಯ ಮಾಡಿ, ಅವ್ರನ್ನೆಲ್ಲ ಅಳಿಸಿ, ದುಃಖ ಬರ್ಸಿ, ಸಂಪಾದನೆ ಮಾಡಿ, ನನ್ನ ಹತ್ರ ಇಷ್ಟಿದೆ ಅಷ್ಟಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನಾನು ಅಷ್ಟು ಗ್ರೇಟು ಇಷ್ಟು ಗ್ರೇಟು ಅಂತ ಏನೇನು ಸಂಪಾದನೆ ಮಾಡಿದ್ಯೋ ಅದೆಲ್ಲ ನಿನಗೆ ಜೀರ್ಣಿಸದ ಋಣಶೇಷ. ನಿನಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ದಲೇ ನಿನಗೆ ಬೇಕಾದಷ್ಟು ಮಾನಸಿಕ ವ್ಯಾಧಿ, ಸರಿಯಾಗಿ ನಿದ್ದೆ ಬರಲ್ಲ, ಆರೋಗ್ಯ ಸರಿ ಇಲ್ದಲೇ ಇರ್ಬೋದು. ಮೇಲ್ನವ್ರಿಗೆ ಎಲ್ಲರಿಗೂ ತುಂಬಾ ಚೆನ್ನಾಗಿದ್ದಾರೆ, ಅವರು ಎಷ್ಟು ಶ್ರೀಮಂತರು, ಎಷ್ಟು ಒಳ್ಳೆ ಕಾರಲ್ಲಿ ಓಡಾಡ್ತಾರೆ, ಹಾಗೆ ಹೀಗೆ ಅಂತ. ನೀವು ಅವ್ರು ನೋಡಿದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಎಲ್ಲಾರ್ದು ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂತ ಹೇಳ್ತಾರೆ.
ಸೊ ನಾವು ಇರುವೆ ತರ ಇರ್ಬೋದು, ಅವ್ರ ಆನೆ ತರ ಇದ್ರೆ ಅವ್ರ ಭಾರ, ಅದು ಆನೆಗೆ ಹೋಗೋದ್ರ ಕಷ್ಟ ಗೊತ್ತು, ಆನೆಗೆ ಅದ್ರ ಭಾರ ಹೊತ್ಕೊಂಡು ನೋಡೋದು ಕಷ್ಟ ಗೊತ್ತು. ಹಾಗಾಗಿ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಅಂತ. ಸೊ ಪರರನ್ನು ಪೀಡಿಸಿ ಪಡೆದಿದ್ದ ಅಂತ ಕೇಳ್ಬೇಕು. ಸೊ ನೀನು ಸಮಾಜಕ್ಕೆ ಎಷ್ಟು ಪರೋಪಕಾರ ಮಾಡಿದ್ಯಾ ಅಷ್ಟು ಮಾತ್ರ ಮಾಡ್ಬೇಕು. ಅದು ಬಿಟ್ಟು ಬೇರೆ ಏನಾದ್ರು ಮಾಡಿದ್ರೆ ಸ್ವಾವಲಂಬನೆ ಸಂತೋಷ ಕೊಡುವಷ್ಟು ನಾವು ಪರಾವಲಂಬನೆಯಿಂದ ಸಂತೋಷ ಪಡ್ಕೊಳಕ್ ಸಾಧ್ಯ ಇಲ್ಲ. ಆ ಮನಸ್ಸಿನ ನೆಮ್ಮದಿ ಪಡ್ಕೊಳಕ್ ಆಗಲ್ಲ. ಹಾಗೆ ನಾವು ದುಡಿದಿದ್ದಕ್ಕಿಂತ ಹೆಚ್ಚು, ನಾವು ನ್ಯಾಯವಾಗಿ ಧರ್ಮ ಮಾರ್ಗದಲ್ಲಿ ದುಡಿಯೋದಕ್ಕಿಂತ ಹೆಚ್ಚು ಸಂಪಾದನೆ ಮಾಡಿದ್ರೆ ಅದಿರೋದು ಎಲ್ಲಾದ್ರು ಋಣಶೇಷ ಅಂತ ಹೇಳ್ತಾರೆ. ಇದು ನನ್ನ ಕರ್ಮಕ್ಕೆ ಆಡ್ ಆಗಿ, ನನ್ನ ಸಂಚಿತ ಕರ್ಮಕ್ಕೆ ಆಡ್ ಆಗಿ ಇದನ್ನೆಲ್ಲ ಪಾಪ ಕರ್ಮಗಳು ಆಗಿರುತ್ತೆ. ಆ ಪಾಪ ಕರ್ಮಗಳೆಲ್ಲ ನನ್ನ ಅಕೌಂಟಿಗೆ ಸೇರ್ಕೊಂಡು ಮುಂದೆ ಇನ್ನೂ ಕಷ್ಟಪಡೋ ಹಾಗೆ ಬೇರೆ ಬೇರೆ ಜೀವನಗಳು, ಬೇರೆ ಬೇರೆ ಹುಟ್ಟುಗಳು ಹುಟ್ಟುತ್ತಾ ಇರುತ್ತೆ. ನಾನು ಮೋಕ್ಷದಿಂದ ದೂರ ಹೋಗ್ತಾ ಇರ್ತೀನಿ. ಹಾಗಾಗಿ ಈ ಋಣಶೇಷಗಳೇನಿದೆ ಅದರಿಂದ ಹೊರಗೆ ಬಂದು ನಾವು ಬರಬೇಕು. ಸೊ ನಾವು ಅನುಭವಿಸೋದೆಲ್ಲ ನಮ್ಮ ದುಡಿಮೆಯ ಫಲ ಆಗಿರಬೇಕು ಅಂತ ಹೇಳೋದು ಮಿಕ್ಕೂಟ ಜೀರ್ಣಿಸದ ಋಣಶೇಷ ಅಂತ. ಹಾಗೆ ಯಾವತ್ತಾದ್ರೂ ಋಣನ ತೀರಿಸ್ಲೇಬೇಕು. ಈ ಜನ್ಮದಲ್ಲಿ ಅಲ್ಲದೆ ಹೋದ್ರು ಮುಂದಿನ ಜನ್ಮದಲ್ಲಾದ್ರೂ ನಾನು ತೀರಿಸೋ ಹಾಗೆ ಆಗುತ್ತೆ. ಹಾಗಾಗಿ ನಾನು ಯಾಕೆ ಅಷ್ಟೊಂದು ಋಣ ಸಂಪಾದನೆ ಮಾಡ್ಕೊಂಡು ಸಾಯ್ಬೇಕು? ಋಣ ಮುಕ್ತನಾಗಿ ಸಾಯೋದನ್ನು ಕಲಿಬೇಕು. ಎಷ್ಟು ಋಣ ಮುಕ್ತನಾಗಿ ಸಾಯ್ತೀನಿ ಅಷ್ಟು ಬೇಗ ನನಗೆ ಮೋಕ್ಷದ ಕಡೆಗೆ ನನ್ನ ಹೆಜ್ಜೆ ಮೈ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಂತ ಹೇಳುವಂಥದ್ದು ಆ ಒಂದು ಪದ್ಯ. ಅನ್ನ ಉಣವೊಂದು ಕೇಳ್ ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ, ತಿನ್ನು ನೀ ಜಗಕ್ಕೆ ತಿನ್ನಲಿತ್ತಿನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಅಂತ ಹೇಳಿದ. ಮಿಕ್ಕೂಟ ಜೀರ್ಣಿಸದ ಋಣಶೇಷ, ಜೀರ್ಣ ಆಗದಲ್ಲೇ ಇರೋದಕ್ಕೋಸ್ಕರ ಆ ಥರದ್ದು. ಈಗ ನಾವು ಜಾಸ್ತಿ ತಿಂದ್ರೆ ಏನಾಗುತ್ತೆ? ಅಜೀರ್ಣ ಮೇಲಿಂದ ಮೇಲೆ ತಿಂದ್ರೆ ಅಜೀರ್ಣ ಆಗಿ ಹೊಟ್ಟೆ ಒಬ್ಬರ ಬಂದು ಇನ್ನೇನೋ ಸಾಲ್ಟು, ಇನ್ನೇನೋ ಹೊಟ್ಟೆ ಇದ್ ಮಾಡ್ಕೊಳ್ಳೋದಕ್ಕೆ ಏನೋ ಕರಳೆಲ್ಲ ಅದು ಹುಣ್ಣಾಗ್ತಾ ಇರುತ್ತೆ ಒಳಗಡೆ, ಗೊತ್ತಿಲ್ಲ ನಮ್ಗೆ. ಆಮೇಲೆ ಒಂದ್ಸಲ ಇಂಟೆಸ್ಟೈನ್ ಹುಣ್ಣಾಗಿ ಇಂಟೆಸ್ಟೈನ್ ಅಲ್ಲಿ ಏನೋ ಅಥವಾ ಡುಯೋಡಿನಮ್ ಅಲ್ಸರು ಅಥವಾ ಆ ಅಲ್ಸರು ಈ ಅಲ್ಸರು ಅಥವಾ ಬೇರೆ ಯಾವುದೋ ಒಂದು ಅಂಗ ಡ್ಯಾಮೇಜ್ ಆಗ್ತಾ ಇರುತ್ತೆ, ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನಾನು ಓವರ್ ಈಟಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ, ಬರೀ ಈಟಿಂಗ್ ಅಂದ್ರೆ ಅದಲ್ಲ, ಇದಕ್ಕಿನ್ನ ನನ್ನ ಹಾರ್ಡ್ ವರ್ಕಿಗಿನ್ನ ಜಾಸ್ತಿ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ಯಾಯ ಮಾರ್ಗದಲ್ಲಿ ಅಂದ್ರೆ ಅದು ಏನೋ ಒಳಗಡೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ, ಗೊತ್ತಾಗ್ತಾ ಇರಲ್ಲ ನಮ್ಗೆ. ಅದರದ್ದು ನಾವೇ ಅನುಭವಿಸ್ಬೇಕಾಗುತ್ತೆ. ಯಾತಕ್ಕೆ ನೀ ಅಷ್ಟೊಂದು ಕಷ್ಟಪಡ್ತೀಯ? ನಿನ್ನ 512ನೇ ಪದ್ಯ. ಆವರುಣ ಕೋಸಕವೋ ಆರಹಿತ ಕೋಸುಗವೋ, ಆವಾವ ಕಾರಣಕ್ಕೋ ಆವ ಯೋಜನೆಗೋ, ನೋವ ನೀ ಪಡುವುದೇ ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಕುತಿಮ್ಮ ಅಂತ ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಅಂದ್ರೆ ಆವರುಣ ಕೋಸುಗವೋ ಆರಹಿತ ಕೋಸುಗವೋ, ಆವಾವ ಕಾರಣಕ್ಕೋ ಆವ ಯೋಜನೆಗೋ, ನೋವ ನೀಂ ಪಡೆಯುವುದೇ ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಕುತಿಮ್ಮ. ಸೊ ಆವರುಣ ಕೋಸುಗವೋ ಆರಹಿತ ಕೋಸುಗವೋ, ನಾವು ನಮ್ಮ ಪೂರ್ವಜನ್ಮದ ಯಾವ್ದು ಋಣ ಇಟ್ಕೊಂಡಿದೀವೋ ಗೊತ್ತಿಲ್ಲ. ಆದ್ರೆ ನಾವಿವತ್ತು ಯಾರಿಗೋ ಸಹಾಯ ಮಾಡ್ಬೇಕಾಗಿರುತ್ತೆ, ಯಾರಿಗೋ ಸೇವೆ ಮಾಡ್ಬೇಕಾಗಿರುತ್ತೆ. ಆ ಸೇವೆ ಮಾಡ್ತಾ ಇರೋದು ನನ್ನ ಯಾವ ಋಣಕ್ಕೋಸ್ಕರನೋ ಯಾರ ಹಿತಕ್ಕೋಸ್ಕರವೋ. ಸೊ ನನ್ನ ಯಾವುದೋ ಋಣ ಇದೆ, ಹಾಗಾಗಿ ಬೇರೆಯವರಿಗೆ ನಾನು ಸಹಾಯ ಮಾಡ್ಬೇಕಾಗುತ್ತೆ. ಸಹಾಯ ಮಾಡಿಸ್ಕೊಳತ್ತದು. ಯಾಕೆ ಅಂತಂದ್ರೆ ನೀನ್ ಪೂರ್ವಜನ್ಮದಲ್ಲಿ ಬೇಡದ ಏನೇ ಮಾಡಿದ್ಯಾ, ನೀನ್ ಈಗ ಅದಕ್ಕೋಸ್ಕರ ಅದನ್ನ ಸಾಲ ತೀರಿಸ್ಬೇಕು, ಋಣ ತೀರಿಸ್ಲೇಬೇಕು. ಋಣ ಇಟ್ಕೊಂಡು ಮಾಡ್ಕೊಳ್ಳೋದಲ್ವೇ ಅಲ್ಲ, ಅವ್ರವ್ರದನ್ನ ಅವ್ರವ್ರಿಗೆ ವಾಪಸ್ ಕೊಟ್ಟು ಬಿಡ್ಬೇಕು. ಇಲ್ಲದೆ ಹೋದ್ರೆ ಮುಂದಿನ ಜನ್ಮದಲ್ಲಿ ಆ ಥರದವರೇ ಇನ್ನೊಬ್ರಿಗೆ ನೀವು ಮಾಡ್ಬೇಕಂತ. ಹಾಗಾಗಿ ಆವ ಋಣ ಕೋಸುಕವೋ ಆರಹಿತ ಕೋಸುಕವೋ ಅಂದ್ರೆ ನೀವು ಯಾರಿಗೋ ಆಗ್ಬೇಕಾಗಿರುತ್ತೆ, ಅವ್ರಿಗೋಸ್ಕರ ನಾನ್ ಕಷ್ಟ ಪಡ್ತಾ ಇರ್ಬೇಕಾಗುತ್ತೆ. ಯಾರದೋ ಸುಖಕ್ಕೋಸ್ಕರ ನಾನ್ ಕಷ್ಟ ಪಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಹಾಗ ಅನ್ಕೋಬೇಡ ನೀನು. ಯಾಕೆಂದ್ರೆ ನಿಂದೆ ಯಾವುದೋ ಹಳೆ ಋಣ ಇದೆ, ಅದಕ್ಕೋಸ್ಕರ ನೀನು ಹಾಗಾಗ್ತಾ ಇದೆ. ಆವ ಋಣ ಕೋಸುಗವೋ
ಆರ ಹಿತಕ್ಕೋಸ್ಕರವೋ ಆವಾವ ಕಾರಣಕ್ಕೋ ಆವ ಯೋಜನೆಗೋ. ಅಂದ್ರೆ ದೇವರ ಒಂದು ಇದರಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ, ಯಾಕೆ ಹಾಗೆ ಆಗ್ತಾ ಇದೆ ಅಂತ, ಯಾವ ಕಾರಣಕ್ಕೆ ಹಾಗಾಗ್ತಾ ಇದೆ ಅಂತ ನೀವು ಕಾರಣ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ನಿಮಗೆ ಹಿಂದಿನ ಜನ್ಮದ ನೆನಪು ಏನಿರಲ್ಲ, ನಮ್ಗೆ ಯಾರಿಗೂ ಇರಲ್ಲ. ಹಿಂದಿನ ಜನ್ಮದ ಯಾಕೆ? ಒಂದ್ ತಿಂಗಳ ಕೆಳಗೆ ಏನಾಯ್ತು, ಬೆಳಗ್ಗೆ ಏನ್ ತಿಂಡಿ ತಿಂದಿದ್ರೆ ಮಂಗಳವಾರ ದಿವಸ ಇಷ್ಟನೇ ತಾರೀಕು ಅಂದ್ರೆ ಯಾರಿಗಾರ ಜ್ಞಾಪಕ ಇದೆಯಾ? ಈಗ ಒಂದು ವಾರದ ಕೆಳಗಿಂದ ಜ್ಞಾಪಕ ಇಲ್ದಲ್ಲ ಇರುವಾಗ ನಾವು ಹೋದ ಜನ್ಮದೆಲ್ಲ ಜ್ಞಾಪಕ ಇಟ್ಕೊಂಡಿರ್ತೀವಿ ಅಂತ ಅನ್ನೋದು ಸುಳ್ಳು. ನಾವು ಸಾಮಾನ್ಯವಾಗಿ ಜ್ಞಾಪಕ ಇಟ್ಕೊಳ್ಳೋದೆಲ್ಲ ನಮಗೆ ನೋವು ಮಾಡಿದವ್ರದ್ದು, ನನಗೆ ಸಂಕಟ ಕೊಟ್ಟವ್ರದ್ದು, ಇಂಥವೆಲ್ಲ ಅಳಿಸಿ ಹೋಗ್ದಲೇ ಉಳ್ಕೊಂಡಿರುತ್ತೆ ನನ್ನ ಮನಸ್ಸಲ್ಲಿ. ಸಂತೋಷ ಪಟ್ಟಿದ್ದೆಲ್ಲ ಅದು ಮರ್ತೇ ಹೋಗುತ್ತೆ ಎಷ್ಟೋ ಸಲ. ಯಾವಾಗ್ಲೂ ಜ್ಞಾಪಕ ಇರೋದು ಅಂತಂದ್ರೆ ಒಳ್ಳೆ ಎನ್ಗ್ರೇವ್ ಮಾಡಿ ಬರ್ಕೊಂಡ್ಬಿಟ್ಟಿರ್ತೀವಿ. ನಮಗೆ ನೋವು ಆಗಿರೋದು, ನಮಗ್ ಕಷ್ಟ ಆಗಿರೋದು, ನಮ್ ಪೀಡೆ ಆಗಿರೋಂಥದ್ದು, ಅದನ್ನ ಮೇಲಿಂದ ಮೇಲೆ ಹೇಳ್ಕೊಂಡು ಅದು ಎನ್ಗ್ರೇವ್ ಆಗಿ ಇಷ್ಟು ದಪ್ಪ ಬರ್ಕೊಂಡ್ಬಿಟ್ಟಿರುತ್ತೆ ಒಳಗಡೆ. ಸೊ ಅಷ್ಟು ದಪ್ಪ ಬರ್ಕೊಂಡಿರೋದು ಅಳ್ಸ ಹೋಗೋದೇ ಇಲ್ಲ. ಹಾಗಿರುವಾಗ ಆವರಣ ಕೋಸಗವೋ ಆರ ಹಿತಕೋಸಗವೋ ಆವಾವ ಕಾರಣಕ್ಕೂ. ಫಾರ್ ಎಕ್ಸಾಂಪಲ್, ನಾನು ಆಫೀಸಲ್ಲಿ ಕಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಆಫೀಸಲ್ಲಿ ಕಷ್ಟಪಡ್ತಾ ಇರೋದು ಯಾತಕ್ಕೆ ಅಂತಂದ್ರೆ, ಅಥವಾ ಮನೆಯಲ್ಲೇನೆ ಕಷ್ಟಪಡ್ತಾ ಇದ್ದೀನಿ, ನಾನು ಆರಾಮಾಗಿರ್ಬೋದು, ನೋಡಿ ಅವರು ನಮ್ಮ ನಾದ್ನಿ ಹೀಗಿದ್ದಾರೆ ಸುಖವಾಗಿ, ನಮ್ಮ ಮಾವ ಇವ್ರು ಹೀಗಿದ್ದಾರೆ, ಅವ್ರು ಹೀಗಿದ್ದಾರೆ ಅಂತಂದ್ರೆ ನನ್ನ ಪಾಲಿಗೆ ಇದು ಬಂದಿದೆ. ನನ್ನ ಕರ್ಮಾನುಸಾರ ನನಗೆ ಈ ಜಾಗದಲ್ಲಿ ಹೋಗ್ಬೇಕು, ಇಂಥ ಮನೆಯಲ್ಲಿ ಹೋಗ್ಬೇಕು, ಹೀಗಿರ್ಬೇಕು ನೀನು ಅಂತ ನಿನಗೆ ಆಲ್ರೆಡಿ ಬರೆದು ಕಳಿಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನನ್ನ ಋಣ ತೀರಿಸ್ಕೊಳ್ಳೋದಕ್ಕೆ ನನಗೊಂದು ಜಾಗ, ಸೊ ನಾನು ಸುಖ ಅನುಭವಿಸೋದಕ್ಕೆ ಒಂದು ಜಾಗ, ನಾನು ಋಣ ಅನುಭವಿಸೋದಕ್ಕೆ, ನನ್ನ ಸಾಲಗಳನ್ನೆಲ್ಲ ತೀರ್ಸೋದಕ್ಕೆ ಒಂದು ಜಾಗನ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನೀವು ಕೆಲಸ ಸಹಾಯ ಮಾಡ್ಬೇಕಾಗತ್ತೆ. ಇನ್ನು ಯಾರದ್ದೋ ಯೋಜನೆಗೆ ನೀವು ಮೆಟ್ಲಾಗಿರ್ಬೇಕಾಗತ್ತೆ. ಸೊ ಯಾರೋ ಹೆಸರು ತಗೊಳ್ಳೋದು, ಯಾರೋ ಕೀರ್ತಿ ತಗೊಳ್ಳೋದ್ರೊಳಗೆ ನೀವು ಒಬ್ರು ಮೆಟ್ಲು. ನಿಮ್ಗೇನ್ ಹೆಸರು ಬರ್ದಲ್ಲೇ ಇದ್ರು ನೀವು ಕೆಲಸ ಮಾಡ್ಬೇಕಾಗತ್ತೆ. ಆವಾವ ಕಾರಣಕ್ಕೂ ಆವ ಯೋಜನೆಗೂ ನೋವ ನೀನ್ ಪಡುವುದೇ ದೈವೇಚ್ಛೆಯಾಗಿರದೆ. ಅಂದ್ರೆ ನೀನು ಯಾರದ್ದೋ ಉದ್ಧಾರ ಮಾಡೋದಕ್ಕೆ ಯಾವುದೋ ಕಾರಣಕ್ಕೋಸ್ಕರ ನೀನು ನೋವು ಮಾಡಿಕೊಂಡು ನೀನು ಕೆಲಸ ಮಾಡಿ ನೀನು ಕಷ್ಟಪಡ್ತಾ ಇರೋದು, ನಾನು ಇಷ್ಟ ಅಯ್ಯೋ ನನ್ನ ಹಣೆ ಬರ ಅಂತ ನನ್ನ ಕೊನೆಯನ್ನು ಹೇಳ್ಕೊಂಡ್ರೆ ಹೌದಪ್ಪ ಅದು ನಿನ್ನ ಹಣೆ ಬರನೇ. ಅದೇ ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಕುತಿಮ್ಮ. ಹಾಗಂತ ಅಂದ್ಬಿಟ್ಟು ದೇವರು ನಿನ್ ನೋಡ್ತಾ ಇಲ್ಲ, ನಿಂದೇನ್ ದೇವ್ರು ಕುರುಡಾಗಿದ್ದಾನೆ, ನಾನು ಅಯ್ಯೋ ಎಷ್ಟೋ ದೇವ್ರ ಪೂಜೆ ಮಾಡಿದ್ದೀನಿ, ಎಷ್ಟು ಇದು ಮಾಡಿದ್ದೀನಿ, ಆದ್ರೂ ನನ್ನ ಕಷ್ಟ ನೀಡ್ಲಿಲ್ಲ ಅಂತಂದ್ರೆ, ನನ್ನ ಕಷ್ಟಗಳು ನನಗೆ ಏನೇನು ಬರ್ತಾ ಇದೆ ಇದೆಲ್ಲವುದೇ ನಾನಿರೋ ಜಾಗ, ನಾನಿರೋ ಪರಿಸರ, ನಾನಿರೋ ಸಂಬಂಧಗಳು ಎಲ್ಲಾದು ನನ್ನ ಋಣ ತೀರಿಸ್ಕೊಳ್ಳೋದಕ್ಕೋಸ್ಕರ, ನನ್ನ ಸುಖ ಮತ್ತೆ ದುಃಖ ಎರಡನ್ನು ತೀರ್ಸೋದಕ್ಕೆ ಇರುವಂತ ಒಂದು ಕಾರ್ಯಕ್ಷೇತ್ರ. ಆ ಕಾರ್ಯಕ್ಷೇತ್ರದಿಂದ ತಪ್ಪಿಸ್ಕೊಂಡು ಎಲ್ಲೂ ಓಡೋಕ್ಕಾಗಲ್ಲ. ಸೊ ಹಾಗಾಗಿ ಆ ಕಾರ್ಯಕ್ಷೇತ್ರದಲ್ಲಿ ಎಲ್ಲರೂ ಇದ್ರೆ ಅವಾಗ ಅಯ್ಯೋ ದೇವ್ರಿ, ನನ್ಗೆ ದೇವರಿಗೆ ನನ್ನ ಮೇಲೇನೋ ಕರುಣೆನೇ ಇಲ್ವಾ, ಹೀಗೆಲ್ಲ ಮಾಡ್ತಾ ಇದೀಯಾ, ಹಾಗೆಲ್ಲ ಮಾಡ್ತಾ ಇದೀಯಾ ಅಂತ ದೇವರಿಗೆ ನನ್ನ ಬಗ್ಗೆ ಏನು ಇದಿಲ್ಲ. ನಮ್ಮ ಕರ್ಮಗಳು ನನ್ನ ಕರ್ಕೊಂಡು ಹೋಗ್ತಾ ಇದೆ. ದೇವರನ್ನ ಬೈದ್ರೆ ದೈವ ಕುರುಡೆನ್ನದಿರು ಮಂಕುತಿಮ್ಮ. ದೇವ್ರಿಗೇನ್ ಕಣ್ಣೇ ಇಲ್ವಾ, ನೋಡ್ತಾ ಇಲ್ವಾ ನನ್ನ ಅಂತೆಲ್ಲ ಅಂದ್ಕೊಂಡು ಮನಸ್ಸನ್ನ ನೀವು ಹಾಳು ಮಾಡ್ಕೋಬೇಡಿ. ದೈವ ಕುರುಡೆನ್ನದಿರು. ಯಾಕೆ ಅಂತಂದ್ರೆ ನಮ್ಮ ಕರ್ಮ ಆವರಣ ಕೋಸುಗವು ಆರಹಿತ ಕೋಸುಗವು ಆವ ಕಾರಣಕ್ಕೋ ಆವ ಯೋಜನೆಗೂ ಅಂತ ಹೇಳಿದ್ದಾರೆ. ಇದೆಲ್ಲದುವೆ ನನಗೆ ಯಾಕೆ ಇವ್ರ ಮನೇಲೆ ಹುಟ್ಟಬೇಕಾಗಿತ್ತು, ನನಗೆ ಯಾಕೆ ಇಷ್ಟು ಜನ ಅಕ್ಕ ಇರ್ಬೇಕಾಯ್ತು, ತಂಗಿ ಇರ್ಬೇಕಾಯ್ತು, ಅಣ್ಣ ಇರ್ಬೇಕಾಯ್ತು, ತಮ್ಮ ಇರ್ಬೇಕಾಗಿತ್ತು, ಇದೆಲ್ಲದುವೆ ನಾನು ಬಯಸಿದ್ದಲ್ಲ. ನನ್ನ ಕರ್ಮಕ್ಕೆ ಒಂದು ಅಲಾಟೆಡ್ ಜಾಗ. ಆ ಅಲಾಟೆಡ್ ಜಾಗದಲ್ಲಿ ಕೆಲವರಿಗೆ ಹುಟ್ಟಿದಾಗೆ ಕಿತ್ತು ತಿನ್ನುವಂತ ಬಡತನದ ಮನೆಗೆ ಹುಟ್ಟಿರುತ್ತಾರೆ. ಸೊ ಆ ತರದ ಮನೆಯಲ್ಲಿ ಊಟನೇ ಸಿಗದಲೇ ಇರೋ ತರನು ಆಗ್ತಾ ಇರುತ್ತೆ. ಆದ್ರೆ ಬಾಕಿದೆಲ್ಲ ಸುಖ ಇರುತ್ತೆ ಅವ್ರಿಗೆ, ಇಟ್ಕೊಳ್ಳೋಣ. ಅಪ್ಪ ಅಮ್ಮ ಎಲ್ಲ ಪ್ರೀತಿ ಮಾಡ್ತಾರೆ, ಇದಾಗಿರುತ್ತೆ, ಅವ್ರದ್ದು ಸಂತೋಷವಾಗಿ ಸಂಸಾರ ಇರುತ್ತೆ. ಆದ್ರೂ ಊಟ ತಿಂಡಿ ಕಷ್ಟ ಆಗ್ತಾ ಇದ್ರು. ಆದ್ರೆ ಕೆಲವ್ರ ಮನೆಯಲ್ಲಿ ಹುಟ್ಟಿದಾಗೆ ಚಿನ್ನದ ತಟ್ಟೆನಲ್ಲೇ ಊಟ ಮಾಡ್ತಾ ಇದ್ರು, ಯಾರೋ ಮಗುನ್ ನೋಡ್ಕೊತಾ ಇರಲ್ಲ, ಯಾರೋ ಅಪ್ಪ ಅಮ್ಮ ಅವ್ರ ಪಾಡ್ಗೆ ಅವ್ರು ಬ್ಯುಸಿಯಾಗಿ ಹೋಗ್ತಿರ್ತಾರೆ, ಯಾರೋ ಆಯಾ ಬಂದು ನೋಡ್ಕೊತಾ ಇರ್ತಾರೆ. ಸೊ ಇವಳಿಗೆ ಬರೋ ಸಂಸ್ಕಾರ ಯಾವ್ದು ಬರುತ್ತೆ? ನಾವು ಇಷ್ಟೆಲ್ಲ ದುಡಿತಾ ಇದೀವಿ, ಗಂಡ ಹೆಂಡತಿ ಏನ್ ಕಡಿಮೆ ಮಾಡಿಲ್ಲ ಮಕ್ಕಳಿಗೆ ಅಂತಂದ್ರೆ, ನಾವು ಹುಟ್ಟಿದಾಗೆ 1 ವರ್ಷಕ್ಕೇನೆ
ಮಗುನ ಆಯ ಹತ್ರ ಬಿಡ್ತೀವಿ. ಆ ಮಗುಗೆ ಬರೋ ಸಂಸ್ಕಾರ ಎಲ್ಲ ಆಯನ ಸಂಸ್ಕಾರ ಬರುತ್ತೆ. ಅವಳ ಮನೆಯಲ್ಲಿ ಅವಳ ಮನಸ್ಥಿತಿ ಹೇಗಿದೆ ಆ ಸಂಸ್ಕಾರ ಮಗುಗೆ ಬರುತ್ತೆ ಹೊರತು ಅಪ್ಪ ಅಮ್ಮನ ಸಂಸ್ಕಾರ ಬರಕ್ ಸಾಧ್ಯ ಇಲ್ಲ. ಅಪ್ಪ ಅಮ್ಮ ಇರೋದು 1 ಗಂಟೆ ಮಾತ್ರ ಮಗು ಹತ್ರ, ಇವಳು 10 ಗಂಟೆ ಇರ್ತಾಳೆ. 10 ಗಂಟೆ ಅವಳು ಊಟ ಮಾಡಿಸೋ ಸ್ಟೈಲು, ಅವಳ ಮನಸ್ಥಿತಿ ಅದೆಲ್ಲದು ಮಗುವಿನ ಮೇಲೆ ಪ್ರಾರಂಭವಾಗಿ. ಹಾಗಾಗಿ ಈ ಕರ್ಮ ಏನ್ ಹೇಳ್ತೀರಾ? ಸೊ ಊಟ ತಿಂಡಿ ಎಲ್ಲ ಇದೆ, ಚಿನ್ನ ತಟ್ಟಲೆ ಊಟ ಮಾಡಿಸ್ಬೋದು, ಎಲ್ಲ ಇದ್ರೂ ನಿಮಗೆ ಸಂಸ್ಕಾರ ಬರ್ತಾ ಇರೋದು ಯಾವ್ದು? ಆಯನ ಸಂಸ್ಕಾರ. ಸೊ ಇವತ್ತಿನ ದಿವಸ ಹಾಗಾಗಿದೆ. ಇವತ್ತಿನ ದಿವಸ ಏನಾಗಿದೆ, ನಾನು ದುಡ್ಡು, ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ದುಡಿಬೇಕು ಅಂತ ಹೇಳಿ ಮಗುನ ಹೆತ್ಬಿಟ್ಟು ಆಯಿಲ್ ಕೊಟ್ಬಿಡೋದು. ಅಯ್ಯೋ ಮಗು ಹೇರೋದ್ ತಾನೇ ಯಾಕೆ ಅಂದ್ರೆ ನನ್ನ ಬ್ಯೂಟಿ ಹಾಳಾಗುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬಾಡಿಗೆ ಗರ್ಭನ 20 ಲಕ್ಷ ಕೊಟ್ಟು ಒಂದು ಬಾಡಿಗೆ ತಾಯಿನ ಪಡೆದು ಆ ಬಾಡಿಗೆ ತಾಯಿ ಹೊಟ್ಟೆನಲ್ಲಿ ಮಗುನ್ ಬೆಳೆಸಿ ಅದು ನನ್ನ ಮಗು ಅಂತ ಹೇಳ್ಕೊಳ್ಳೋ ಅಂತ ಒಂದು ಕಾಲ. ಎಲ್ಲ ನಮ್ಮ ಶಿಲ್ಪಾ ಶೆಟ್ಟಿ ಇವರು ಯಾರ್ಯಾರು ಇದಾರೆ ಬೇಕಷ್ಟು ಜನ ಹೀರೋಯಿನ್ಗಳೆಲ್ಲರೂ ಎಲ್ಲ ಬಾಡಿಗೆ ತಾಯಿ ಎಲ್ಲ, ಅಯ್ಯೋ ನನ್ನ ಮಗನ ಕಂಡ್ರೆ ಬಹಳ ಇಷ್ಟ, ನನ್ನ ಮಗು. ಯಾವ ರಕ್ತ ಸಂಬಂಧನೂ ಇಲ್ಲ ಅಲ್ಲಿ. ಎಲ್ಲ ಬೆಳೆದಿರೋದೆಲ್ಲ ಮಾಂಸಖಂಡ ಎಲ್ಲ ಅದುವೆ ಆ ಬಾಡಿಗೆ ತಾಯಿಯ ಮಾಂಸಖಂಡಗಳಿಂದ ಬೆಳೆದಿದೆ. ಆಮೇಲೆ ನೀವೇನು ಆಯಾ ಅಲ್ಲಿ ಹಾಕ್ತೀರಾ ಇಲ್ಲ ಹಾಕ್ತೀರಾ. ಹಿಂದಿನ ಕಾಲದಲ್ಲಿ ಅಥವಾ ಇವತ್ತು ಫಿನ್ಲೆಂಡ್ ಅಲ್ಲಿ 7 ವರ್ಷದ ತನಕ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು, ಅಪ್ಪ ಅಮ್ಮನ ಜೊತೆಲೆ ಇಟ್ಕೊಂಡಿರ್ತಾನೆ. ಸೊ ಹಾಗೆ ಆ ಥರದ ಒಡನಾಟ ಇರುತ್ತೆ. ಇವತ್ತು ಮಗು ಹುಟ್ಟಿದ್ದಾಗೆ ಎದೆ ಹಾಲು ಕೊಟ್ರೆ ಬ್ಯೂಟಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬಾಟ್ಲಲ್ಲಿ ಹಾಲು ಕೊಡುವಂಥದ್ದು ಪ್ರಸಂಗ ಆದಾಗ ಆ ಮಗುಗೆ ತಾಯಿ ಕಾಂಟ್ಯಾಕ್ಟೇ ಬರಲ್ಲ. ತಾಯಿ ಎತ್ಕೊಳ್ಳೋದು ಇಲ್ಲ, ಎದೆ ಮೇಲೆ ಹಚ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ಆಗ್ಲೇ ಒಂದು ಆ ಪ್ರಾಂಬ್ಲೇಟರ್ ಅಂತ ಏನಿದೆ, ಆ ಒಂದು ಇದು ತೊಟ್ಲು ನೂಕೊಂಡು ಹೋಗೋ ತೊಟ್ಲು ಇದೆಯಲ್ಲ, ಅದು ಆ ತರ ಪ್ರಾಂಬ್ಲೇಟರ್ ಅಂತ ಅದಕ್ಕೆ. ಅದ್ರೊಳಗಡೆ ಹಾಕೊಂಡು ಮಗು ನೀವು ಕಾಂಟ್ಯಾಕ್ಟೇ ಇಲ್ಲ, ನೋ ಕಾಂಟ್ಯಾಕ್ಟ್ ಮಗು. ಸೊ ಹುಟ್ಟಿದಾಗೇನೆ ಅದು ಸಿಸೇರಿಯನ್ ಆಪರೇಷನ್ ಆಗಿ ಬರುತ್ತೆ, ಅಥವಾ ಟೆಸ್ಟ್ ಟ್ಯೂಬ್ ಅಲ್ಲಿ ಬರುತ್ತೆ, ಅಥವಾ ಬಾಡಿಗೆ ತಾಯಿಯಿಂದ ಬರುತ್ತೆ. ಅದಕ್ಕೆ ಊಟ ತಿಂಡಿನ ಯಾರೋ ಮಾಡಿಸ್ತಾರೆ, ಅಮ್ಮ ಮಾಡಿಸ್ದಲೇ ಇದ್ರೆ ಅದಕ್ಕೆ ಏನಿರುತ್ತೆ? ಅಮ್ಮನ ಬಗ್ಗೆ ಯಾವ ಅಭಿಮಾನನೂ ಇರಕ್ ಸಾಧ್ಯ ಇಲ್ಲ. ಅಪ್ಪ ಅಮ್ಮನ ಬಗ್ಗೆ ಆಟ ಆಡ್ಸೋದಕ್ಕೆ ಯಾರೋ ಬಂದು ಆಟ ಆಡಿಸ್ತಾರೆ, ಪ್ಲೇ ಹೋಮ್ ಹಾಕಿಸ್ತೀವಿ, ಅಲ್ಲಿ ಆಮೇಲೆ ಎಕ್ಸ್ಟೆಂಡೆಡ್ ಡೇ ಕೇರ್ ಮಾಡಿಸ್ತೀವಿ. ಇದೆಲ್ಲ ಆಗಿ ಮಗುನ ಒಳ್ಳೆ ಸ್ಕೂಲು, ಬೋರ್ಡಿಂಗ್ ಸ್ಕೂಲು, ಅದು ಇದು ಅಂತ ಹಾಕ್ಬಿಟ್ಟು ಅಪ್ಪ ಅಮ್ಮ ಮಕ್ಕಳ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳೋದಲ್ಲೇ ಬೆಳೆದ ಮೇಲೆ ಆಸ್ತಿ ಮಾಡಿದೀನಿ, ಅಷ್ಟು ಮಾಡಿದೀನಿ, ಇಷ್ಟು ಮಾಡಿದೀನಿ ಅಂದ್ರೆ ಯಾವ ಪ್ರೀತಿ ವಿಶ್ವಾಸನೂ ಬರಕ್ ಸಾಧ್ಯ ಇಲ್ಲ. ಮಗುನ ಮುಟ್ಟೋದೇ ಇಲ್ಲ ಅಪ್ಪ ಅಮ್ಮಂದ್ರು ಅಂತಂದ್ರೆ, ಮುಟ್ಟಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಆ ಮಗುಗೆ ವಿಶ್ವಾಸ ಬಾಂದ್ರೆ ಸಾಧ್ಯ ಇಲ್ಲ. ಆ ಮಗು ಮಾನಸಿಕವಾಗಿ ಅಸ್ವಸ್ಥವಾಗಿ ಆಗುತ್ತೆ, ಅಥವಾ ಅದು ದುಡ್ಡು ಕಾಸು ಮಾಡ್ಕೊಂಡು ಅಪ್ಪ ಅಮ್ಮ ಅಂದ್ರೆ ಏನೋ ಅವರು ಒಂದು ಇದ್ರು ಅಷ್ಟೇ ಅಂತ ಅದಕ್ಕೇನು ಅನ್ನೋ ಇದೇ ಇರಲ್ಲ, ಹಾಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಿರೋವಾಗ ಏನಂತಂದ್ರೆ ದೈವ ಕುರುಡೆನ್ನದಿರೋ ಅಂತಂದ್ರೆ ನನ್ನ ಕರ್ಮ, ನನ್ನ ಆಸೆಗಳಿಂದ ನಾನು ಓಡ್ತಾ ಇದ್ದೀನಿ ಆಸೆಗಳನ್ನು ಹಿಡ್ಕೊಳ್ಳೋದಕ್ಕೆ. ಆವ ಋಣಕೋಸಗವೋ ಆರಹಿತ ಗೋಸುಕವೋ ಆವ ಕಾರಣಕ್ಕೋ ಆವ ಯೋಜನೆಗೋ ನೋವ ನೀವು ಪಡೆಯುವುದೇ ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಕುತಿಮ್ಮ. ಇನ್ನೂ ಎಷ್ಟೋ ಜನ ಏನ್ ಹೇಳ್ತಾರೆ, ಸೊ ಇವರು ಸಮಾಜ ಸೇವೆ ಮಾಡ್ತೀವಿ ಅಂತ ಇವ್ರ ಮಗುನ ಮನೆಯ ತುಂಬಾ ಶ್ರೀಮಂತರುಗಳು ಮನೆಯಲ್ಲಿ ಆಯಾ ಬಂದು ಅವ್ರು ಬಂದು ಎಲ್ಲ ಮಗು ನೋಡ್ಕೊತಾ ಇರ್ತಾರೆ. ಇವ್ರು ಹೋಗ್ಬಿಟ್ಟು ಯಾವುದೋ ಸ್ಲಮ್ ಅಲ್ಲಿ ಆ ಮಗುಗಳಿರ್ತಾರೆ, ಸ್ಲಮ್ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋದು, ಅವ್ರ ಫೋಟೋ ತೆಗೆದು ವಿಡಿಯೋ ತೆಗೆದು ನಾನು ಸ್ಲಮ್ ಅಲ್ಲಿ ಏನೋ ದೊಡ್ಡ ಸೇವೆ ಮಾಡ್ತಾ ಇರ್ತೀನಿ. ಸ್ಲಮ್ ಮಕ್ಕಳಿಗೆ ಈ ತರ ಶ್ರೀಮಂತವಾಗಿರೋರು ಹೋಗಿ ಮಾಡಿಸೋದು, ಆ ಸ್ಲಮ್ ಇಂದ ಬರುವಂತ ಆಯಾ ಬಂದು ನಿಮ್ಮನೆ ಮಗುಗೆ ಎಲ್ಲ ಮಾಡಿಸೋದು. ಸೊ ಸಂಸ್ಕಾರ ಹೇಗೆ ಬರುತ್ತೆ? ಮುಟ್ಟೋದಿಲ್ಲ ಮಗುನ, ನಾವು ಹಾಲು ಕುಡ್ಸಲ್ಲ, ನಾವು ಇದೇ ಮಾಡಲ್ಲ, ಎಲ್ಲಾದುವೆ ಆಲ್ರೆಡಿ ಲ್ಯಾಕ್ಟೋಜಿನ್ನು, ಆ ಪೌಡ್ರು, ಫ್ಯಾಕ್ಟ್ರಿ ಮಾಡಿದ ಫುಡ್, ಫ್ಯಾಕ್ಟ್ರಿ ಮಾಡಿದ ಸಿರಿಲ್ಯಾಕ್, ಫ್ಯಾಕ್ಟ್ರಿ ಮಾಡಿದ್ದನ್ನ ತಿಂದ ಮೇಲೆ ನಮ್ಮ ಸಂಸ್ಕಾರಗಳು ಅಂತಂದ್ರೆ ನಾವು ಅಪ್ಪ ಅಮ್ಮ ಕೊಡ್ಬೇಕಾಗಿರೋದು ಎಲ್ಲಿ ಬರ್ತಾ ಇದೆ? ಬರಕ್ ಸಾಧ್ಯ ಇಲ್ಲ. ಇವತ್ತು ಈಗ 2 ಜನರೇಷನ್ ಹಿಂದೆ ಅಪ್ಪ ಅಮ್ಮ ಸಂಸ್ಕಾರ ಕೊಟ್ಟಾಗ ಈಗಿನ ಜನರೇಷನ್ ಇಲ್ಲ, ಎಲ್ಲ ಇಂಡಿಪೆಂಡೆಂಟ್ ಆಗಿ ಮಾಡ್ತೀನಿ ಅನ್ನೋ ಒಂದು ಹಠದಲ್ಲಿ ಏನಾಗಿದೆ, ಸಂಸ್ಕಾರ ಇಲ್ಲದಲೇ ಇರೋ ತರ ಬೆಳೀತಾ ಇದ್ದಾರೆ. ಹಾಗೆ ಸಂಸ್ಕಾರ ಬರ್ಬೇಕಾದ್ರೆ ನಾವು ನಮ್ಮ ಇದನ್ನೆಲ್ಲದನ್ನೂ ಆಸೆಗಳನ್ನ ಕಡಿಮೆ ಮಾಡಿಕೊಂಡು ಮುಂದಿನ ಜನರೇಷನ್ ಚೆನ್ನಾಗಿ ಬೆಳೆಸ್ಬೇಕು ಅಂತ ನಾನು ನೋಡ್ಬೇಕೇ ಹೊರತು ಹೇಗೋ ದುಡ್ಡು ಮಾಡಿ ಇಟ್ಬಿಟ್ರೆ ಅಂತಂದ್ರೆ, ದುಡ್ಡು ಮಾಡಿಟ್ರೆ ದುಡ್ಡು ತಗೊಂಡು ಹೋಗ್ತಾರೆ ಹೊರತು ನಮ್ಮನ್ನೇನು ಇದು ಮಾಡ್ಬೇಕು ಅಂತ ಏನಿಲ್ಲ.
ಅವರು ಮಕ್ಕಳು ಹೇಳ್ತಾರೆ ದೊಡ್ಡವರಾದ್ಮೇಲೆ, ನಾನಿನ್ನು 1ನೇ ಕ್ಲಾಸ್ 1 ವರ್ಷ ಇರುವಾಗ್ಲೇ ನನ್ನ LKG ಹಾಕಿದ್ದೆ, ಇದಕ್ಕೆ ಹಾಕಿದ್ದೆ, ಪ್ಲೇ ಹೋಮ್ಗೆ, ಡೇ ಕೇರ್ಗೆ ಎಲ್ಲ ಹಾಕಿದ್ದೆ. ನಿನಗೂ ಕಾಯಿಲೆ ಬಂತು ಅಂತಂದ್ರೆ ಯಾವ್ದೋ ಅನಾಥಾಶ್ರಮಕ್ಕೆ ಹಾಕ್ತೀನಿ, ನಾನೇನ್ ನೋಡ್ಕೊಳ್ಳಲ್ಲ ಅಂತ ಡೈರೆಕ್ಟ್ ಆಗಿ ಹೇಳೋ ಕಾಲ ಇನ್ನೇನು ಇಲ್ಲ, ಈಗಲೂ ಇದೆ. ಯಾಕೆಂದ್ರೆ ನೀನ್ ನೋಡ್ಕೊಂಡೇ ಇಲ್ಲ, ನೀನ್ ಅಪ್ಪ ಅಮ್ಮ ಅಂತ ನಾನು ಸುಮ್ಮನೆ ಹೆಸರಿಗೆ ಹೇಳ್ಬೇಕಷ್ಟೇ ಹೊರತು ನಾನು ಮುಟ್ಟಿಲ್ಲ, ನಾನು ಏನೂ ಮಾಡೇ ಇಲ್ಲ, ಹಾಗಾಗಿ ನಾನು ನೋಡ್ಕೊಳಕ್ ಸಾಧ್ಯನೇ ಇಲ್ಲ, ನೀನು ನಿನ್ ಪಾಡ್ ನೀನ್ ನೋಡ್ಕೊ ಅಂತ ಹೇಳೋ ಸ್ಟೇಜಿಗೆ ಬರ್ತಾ ಇದೆ ಸಮಾಜ. ಹಾಗಾಗಿ ಈ ತರ ಆಗ್ತಾ ಇದೆ ಅಂದ್ರೆ ನಾವು ಸಂಸ್ಕಾರದಿಂದ ವಂಚಿತರ ಆಗ್ತಾ ಇರೋದ್ರಿಂದ ಹೀಗೆ ಆಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಅದು ಬಿಟ್ಟು ನಾವು ಏನೋ ನಮ್ಮ ಆಸೆಗಳನ್ನು ಪೂರೈಸ್ಕೊಂಡ್ಬಿಟ್ರೆ ನಾವು ಗ್ರೇಟ್ ಅಂತ. ಆವ ಋಣಕೋಸಕವೋ ಆರ ಹಿತಗೋಸಕವೋ ಆವಾವ ಕಾರಣಕ್ಕೋ ಆವ ಯೋಜನೆಗೋ ನೋವ ನೀನ್ ಪಡುವುದೇ ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಕುತಿಮ್ಮ. ಸೊ ಆ ಥರ ನಮ್ಮ ಜೀವನನ ನಾವು ಮಾಡ್ಬೇಕು. ಹಾಗಾದ್ರೆ ನಮ್ಮ ಜೀವನಕ್ಕೆ ಏನು ಗುರಿ ಇಲ್ವಾ, ಗೊತ್ತಿಲ್ವಾ, ಮತ್ತೆ ನಾವು ಅಂದ್ಕೊಂಡಂಗೆ ಯಾಕಾಗಲ್ಲ, ಹಾಗೆ ಹೀಗೆ ಅಂತ ಅನ್ನೋದಾದ್ರೆ, ಆವ ಕಡೆ ಹಾರುವುದು, ಇದು 732ನೇ ಪದ್ಯ, 732. ಆವ ಕಡೆ ಹಾರುವುದು, ಆವ ಕಡೆ ತಿರುಗುವುದು, ಆವ ಕಡೆಗೆ ಎರಗುವುದು ಹಕ್ಕಿ, ನಾವು ಮಂತೆಯೇ ಸೃಷ್ಟಿ ಕೃತ್ರಿಮದ ಕೈಬೊಂಬೆ, ಜೀವ ಮಾರ್ಗವ ಅನೂಹ್ಯ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ನಾನು ಅಂದ್ಕೊಂಡ ಹಾಗೆ ಆಗುತ್ತೆ ಅಂತ ಏನಿಲ್ಲ. ಯಾಕೆ ಅಂತಂದ್ರೆ ಆಕಾಶದಲ್ಲಿ ಹಾರ್ತಾ ಇರೋ ಹಕ್ಕಿ ಜಿಂಗ್ ಅಂತ ಒಂದು ಡೈರೆಕ್ಷನ್ ಅಲ್ಲಿ ಹಾರ್ತಾ ಇದೆ, ಆವ ಕಡೆ ಹಾರುವುದು. ಅದ್ಯಾಕೆ ಆ ಡೈರೆಕ್ಷನ್ ಅಲ್ಲಿ ಹಾರ್ತಾ ಇದೆ ನಮ್ಗೇನು ಗೊತ್ತಾಗಲ್ಲ, ಯಾಕೋ ಹಾರ್ತಾ ಇದೆ. ಆವ ಕಡೆ ಹಾರುವುದು, ಆವ ಕಡೆ ತಿರುಗೋದು, ಹೀಗೆ ಹೋಗ್ತಾ ಇದೆ, ಸೀದಾ ಹೋಗ್ತಾ ಇದ್ದಕ್ಕಿದ್ದಾಗೆ ಲೆಫ್ಟಿಗೆ ತಿರ್ಕೊಂಡ್ಬಿಡುತ್ತೆ, ಇದ್ದಕ್ಕಿದ್ದಾಗೆ ರೈಟಿಗೆ ತಿರುಗ, ನಮ್ಮ ಆಟೋದವ್ರ ತರ ಇದಕ್ಕಿದ್ದಾಗೆ ರೈಟ್, ಇದಕ್ಕಿದ್ದಾಗೆ ಲೆಫ್ಟ್. ಯಾರಿಗೆ ಹಿಂದೆ ಬರೋರಿಗೆ ಕೂಡ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ಏನಾಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ತಿರುಗು ಇಲ್ಲಿ ತಿರುಗು ಅಂತ GPS ಹೇಳ್ತಾ ಇರತ್ತೆ, ತಿರುಗ್ತಾ ಇರ್ತಾರೆ. ಹಾಗೆ ಈ GPS ಏನಿದೆ ನಮಗೂ, ಈ ನಮ್ಮ ಕರ್ಮದ GPS ಆವ ಕಡೆ ಹಾರುವುದು, ಆವ ಕಡೆ ತಿರುಗುವುದು, ಆವ ಕಡೆಗೆ ಎರಗುವುದು ಹಕ್ಕಿ. ಸೊ ಮೇಲ್ ಹೇಳ್ತಾ ಇರೋದು ಏಕ್ದಮ್ ಬಂದು ನೆಲದ ಮೇಲೆ ಜಿಂಗ್ ಅಂತ ಬಂದು ಕೂತ್ಕೊಂಡ್ಬಿಡುತ್ತೆ, ತಿರ್ಗಾ ಕೂತಿದ್ದು ಇದ್ದಕ್ಕಿದ್ದಂಗೆ ಮೇಲ್ ಹಾರೋಗುತ್ತೆ. ಆದ್ರೆ ಹಕ್ಕಿಯಾಗಿ ಇದೆಲ್ಲ ಯಾಕೆ ಮಾಡ್ತಾ ಇದೆ, ಇದು ಯಾಕೆ ಹೀಗಿದೆ ಅಂತಂದ್ರೆ, ಆವ ಕಡೆ ಹಾರುವುದು, ಯಾವ ಕಡೆ ಹಾರ್ತಾ, ಯಾವ ಡೈರೆಕ್ಷನ್ಗೆ ಹಾರ್ಬೇಕು ಅಂತ ಹೇಗ್ ಗೊತ್ತು, ಯಾಕೆ ಹಾರುತ್ತೆ, ಏನ್ ಮಾಡ್ತಾ ಇದೆ. ಆವ ಕಡೆ ತಿರುಗುವುದು, ಯಾಕೆ ತಿರುಗ್ತಾ ಇದೆ. ಆವ ಕಡೆಗೆ ಎರಗುವುದು, ಎಲ್ಲಿ ಬಂದು ನೀರ್ ಒಳಗಡೆನೆ ಮುಳುಗ್ಬಿಡುತ್ತೆ, ನೆಲದ ಮೇಲೆ ಕೂತ್ಕೊಳತ್ತೆ ಹಕ್ಕಿ, ಮರದ ಮೇಲೆ ಕೂತ್ಕೊಳತ್ತೆ, ಇನ್ಯಾವುದೋ ಕಾಂಪೌಂಡ್ ಮೇಲೆ ಕೂತ್ಕೊಳತ್ತೆ, ಇನ್ನೆಲ್ಲೋ ಕೂತ್ಕೊಳತ್ತೆ. ಎಲ್ಲ ಯಾಕೆ ಹಾಗೆ ಮಾಡ್ತಾ ಇದೆ ಅಂತಂದ್ರೆ, ಅದು ಹಕ್ಕಿದು ನಮಗೆ ಕಾಣಿಸುತ್ತೆ. ಆಕಾಶದಲ್ಲಿ ಅಷ್ಟೆತ್ತರದಲ್ಲಿ ಹಾರ್ತಾ ಇರೋದು ಇದ್ದಕ್ಕಿದ್ದಾಗೆ ನೆಲದ ಮೇಲೆ ಬರುತ್ತೆ, ಇದ್ದಕ್ಕಿದ್ದಾಗೆ ಸಮುದ್ರದ ಒಳಗಡೆ ಹೋಗ್ಬಿಡುತ್ತೆ, ಇದ್ದಕ್ಕಿದ್ದಾಗೆ ಏನೋ ಮಾಡುತ್ತೆ. ಸೊ ಆ ತರ ಹೇಗೆ ಆ ಹಕ್ಕಿಗೆ ಯಾವ ಡೈರೆಕ್ಷನ್ ಏನ್ ಮಾಡ್ತಾ ಇದೆ ಏನೂ ಗೊತ್ತಿಲ್ವೋ, ನಾವು ಮಂತೆಯೇ ಸೃಷ್ಟಿ ಕೃತ್ರಿಮದ ಕೈಬೊಂಬೆ. ಆ ಹಕ್ಕಿ ಹೇಗೆಲ್ಲ ಮಾಡ್ತಾ ಇದೆಯೋ, ನಾವು ಏನೇನ್ ಹುಟ್ಟಿದೀವೋ ಮನುಷ್ಯರಾಗಿ, ನಮ್ಮ ಜೀವನನು ಹಾಗೇನೆ. ಗೊತ್ತಿತ್ತಾ ಯಾರ ಮನೇಲಿ ಹುಟ್ತೀವಿ, ಎಷ್ಟು ಜನ ಅಣ್ಣ ತಮ್ಮಂದ್ರು, ಯಾರಪ್ಪ ಅಮ್ಮ, ಏನಾರು ಗೊತ್ತಿತ್ತಾ ಇಲ್ಲ. ಯಾವ ಊರಲ್ಲಿ ಹುಟ್ತೀವಿ ಅಂತ ಗೊತ್ತಿತ್ತಾ ಇಲ್ಲ. ಯಾವ ಸ್ಕೂಲಿಗೆ ಸೇರಿಸ್ತಾರೆ ನಮ್ಮ ಅಪ್ಪ ಅಮ್ಮ ಅಂತ ಗೊತ್ತಿತ್ತಾ ನಿಮ್ಗೆ ಇಲ್ಲ. ಸೊ ಅವರವರ ದುಡ್ಡು ಕಾಸು, ಅವರವರ ಮನೆ ಹತ್ರ, ಅವರವರ ಸಂದರ್ಭಗಳು ಎಲ್ಲದಕ್ಕೆ ತಕ್ಕನಾಗಿ ಅವರವರನ್ನ ಆಯಾ ಸ್ಕೂಲ್, ನಮ್ಗೇನು ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಏನ್ ಆಗ್ತಾ ಇದೆ ಅದೆಲ್ಲ ಆಗ್ತಾ ಇದೆ. ಸೊ ಅದಕ್ಕೆ ನಾನೇನು ಇದಿಲ್ಲ, ಯಾವ ಕಡೆಗೆ ಯಾವ ಸ್ಕೂಲಿಗೆ ಸೇರಿಸ್ತಾರೆ ಗೊತ್ತಿಲ್ಲ, ಯಾವ ಎಜುಕೇಶನ್ ಆಗುತ್ತೆ ಅಂತ ಗೊತ್ತಿಲ್ಲ. ನಾನು ಓದ್ತಾ ಇದ್ದೀನಿ, PCM ಸ್ಟ್ರಾಂಗ್ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ಮುಂದಕ್ಕೆ MBBS ಇಂಜಿನಿಯರಿಂಗೋ ಆ ತರ ಹೋಗ್ಬೋದು. ಸೊ ಫೇಲ್ ಆಗ್ತಾ ಇದ್ದೀನಿ PCMB ನಲ್ಲಿಲ್ಲ ಅಂದ್ರೆ ಹಿಸ್ಟ್ರಿ, ಜಾಗ್ರಫಿ ಅಥವಾ BCom ಏನೋ ತಗೊಂಡು ಹೋಗುವಂಥದ್ದು. ಸೊ SLCನೇ ಮುಂದಕ್ಕೆ ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ಲಿಗೆ ನಿಂತು ಹೋಗ್ತಾ ಇದೆ. ಹಾಗಂತ ನಾನು ಹುಟ್ಟುವಾಗ ಗೊತ್ತಿತ್ತಾ ನನ್ಗೆ, ಅಥವಾ ಬುದ್ಧಿ ಬಂದ್ಮೇಲೆ ತಾನೇ ಗೊತ್ತಿತ್ತಾ? ಇಲ್ಲ. ಅಪ್ಪ ಅಮ್ಮಂಗೆ ಬೇಕಾದಷ್ಟು ದುಡ್ಡಿದೆ, ಆದ್ರೆ ಅವನ್ನ SLCನೇ ಪಾಸ್ ಮಾಡ್ಸಕ್ ಆಗ್ದಲೇ ಇರುವಂತ ಸ್ಥಿತಿಗಳು ಇರುತ್ತೆ. ಸೊ ಹೀಗಿರುವಾಗ ಏನಾಗುತ್ತೆ, ನಾವು ಮಂತೆಯೇ ಕೃತ್ರಿಮದ ಕೈಗೊಂಬೆ ಅಂತಂದ್ರೆ, ನಾವು
ಈ ತರ ಹಕ್ಕಿ ಇದ್ದಕ್ಕಿದ್ದಾಗೆ ಮೇಲೆ ಹೋಗುತ್ತೆ, ಇದ್ದಕ್ಕಿದ್ದಾಗ ಕೆಳಗೆ ಬರುತ್ತೆ, ಇದ್ದಕ್ಕಿದ್ದಾಗೆ ಲೆಫ್ಟ್, ಇದ್ದಕ್ಕಿದ್ದಾಗೆ ರೈಟ್, ಇದ್ದಕ್ಕಿದ್ದಾಗೆ ನೀರೊಳಗೆ ಮುಳುಗೋದು, ಮರದ ಮೇಲೆ ಹೋಗೋದು ಎಲ್ಲ ಮಾಡ್ತಾ ಇದೆ ಅಂತಂದ್ರೆ, ಆ ತರನೇ ನಮ್ಮ ಜೀವನನೂ ಇದ್ದಕ್ಕಿದ್ದಾಗೆ ಮೇಲೆ ಹೋಗುತ್ತೆ, ಇದ್ದಕ್ಕಿದ್ದಾಗೆ ಕೆಳಗೆ ಬರುತ್ತೆ, ಇದ್ದಕ್ಕಿದ್ದಾಗೇನೆ ಎಲ್ಲೆಲ್ಲೋ ಹೋಗುತ್ತಪ್ಪ. ನಾವು ಮಂತೆಯೇ ಸೃಷ್ಟಿ ಕೃತ್ರಿಮದ ಕೈ ಬೊಂಬೆ. ಅಂದ್ರೆ ಈ ಸೃಷ್ಟಿಯ ಒಡೆತನದಲ್ಲಿ ಇರುವಂತ ಕೈ ಬೊಂಬೆಗಳು ನಮ್ಮ ಏನು ಇಲ್ಲ. ನಮ್ಗೆ ಯಾಕೆ ಇದ್ದಕ್ಕಿದ್ದಾಗೆ ಏನೋ ಲಾಸ್ ಆಗುತ್ತೆ, ಇದ್ದಕ್ಕಿದ್ದಾಗೆ ಗೈನ್ ಆಗುತ್ತೆ, ಸಂತೋಷ ಅದೃಷ್ಟ ಬರ್ತಾ ಇದೆ ಅಂದ್ರೆ ಗೊತ್ತಿಲ್ಲ ಅದೃಷ್ಟ ಯಾಕೆ ಬಂತು ಅಂತ. ಸೊ ನತದೃಷ್ಟ ಅಂತಂದ್ರೆ ಒಳ್ಳೆ ಚೆನ್ನಾಗಿರೋದು, 10 ಜನ ಕೇಳಿದ್ದು, ಸೈಟು ಗೀಟು ಅಂತೆಲ್ಲ ಮಾಡ್ಕೊಂಡಿದ್ದು, ನಾಳೆ ಅದೇನೋ ಪೇಪರೇ ಸರಿ ಇಲ್ಲ, ಯಾವ್ದೋ 4 ಜನಕ್ಕೆ ಮಾರಿದಾರಂತೆ, ಸೊ ಅದ್ಯಾವ್ದೋ ಕೋಟಾ ಡಾಕ್ಯುಮೆಂಟು ಅಂತ ಹಾಕಿರೋ 1 ಕೋಟಿ 2 ಕೋಟಿನೂ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ನನ್ಗೇನ್ ಬುದ್ಧಿ ಇರ್ಲಿಲ್ವಾ? ನಾನ್ ಲಾಯರಿಗೆ ತೋರಿಸಿದೀನಿ, ಅದ್ ಮಾಡಿದೀನಿ, ಇದ್ ಮಾಡಿದೀನಿ, ಎಲ್ಲ ಮಾಡಿ ಕಾಂಪೌಂಡು ಹಾಕ್ಸಿದೀನಿ, ಆದ್ರೆ ಆ ಪೇಪರ್ ಯಾಕೋ ಸರಿ ಇಲ್ಲ, ಹೋಯ್ತು, ನಂದು ಆಸ್ತಿನೇ ಹೊರಟೋಯ್ತು. ಎಂತೆಂಥವ್ರು ಮಾಡ್ಕೊಂಡಿದ್ದಾರೆ. ರತ್ನಮಾಲ ಪ್ರಕಾಶ್ ಅವ್ರ ಮಗನಿಗೆ ಅಷ್ಟೆಲ್ಲ ಲಾಯರ್ಗಳನ್ನೆಲ್ಲ ಇಟ್ಟು ತಗೊಂಡಿರುವಂತ ಸೈಟ್ಗಳೇನೆ BDA ಸೈಟ್ ಅಂತ ತಗೊಂಡಿದ್ದೇನೆ ಲಾಸ್ ಆಗಿ ಬಿಕಾಸ್ ಕೋಟ್ಯಾಂತರ ರೂಪಾಯಿನ ಲಾಸ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಅವರೆಲ್ಲ ಬುದ್ಧಿವಂತರಲ್ವಾ? ನಾವೆಲ್ಲ ಬುದ್ಧಿವಂತರಲ್ವಾ? ಸೊ ನಮ್ಮ ಏನಿಲ್ಲ, ನಮ್ಮ ಕರ್ಮದ ಮೇಲೆ ಆ ಕೃತ್ರಿಮತೆ ಅಂತಂದ್ರೆ ಆ ಕರ್ಮದ ಮೇಲೆ ಆ ಸೃಷ್ಟಿ ಏನ್ ಮಾಡ್ತಾ ಇದೆಯೋ ಅದರೊಳಗಡೆ ಕೈ ಬೊಂಬೆ ಆಗಿದೆ ಹೊರತು. ಹಾಗಾಗಿ ಜೀವ ಮಾರ್ಗ ಅನೂಹ್ಯ ಅಂತಂದ್ರೆ ಊಹೆ ಮಾಡಕ್ ಆಗ್ದಲೇ ಇರೋ ತರ ನನ್ನ ಜೀವನ ನಡೀತಾ ಇದೆ. ನನಗೆ ನಾನೇನ್ ಅನ್ಕೊಂಡಿದ್ದೀನಿ, ನಾನು ಹೀಗೆ ಅಂದ್ಕೊಂಡಿದ್ದೆ, ಹಾಗೆ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಸುಳ್ಳು. ನನಗೇನು ಯಾವ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಗೊತ್ತಿತ್ತಾ? ನನಗೆ ಇಲ್ಲ. ಯಾವ ಗಂಡ ಸಿಗ್ತಾನೆ ಅಂತ ಗೊತ್ತಿತ್ತಾ? ಇಲ್ಲ. ಯಾವ ತರ ಗಂಡನ ಮನೆ ಅಂತ ಗೊತ್ತಿತ್ತಾ? ಇಲ್ಲ. ಯಾವ ಕೆಲಸ ಸಿಗುತ್ತೆ ಅಂತ ಗೊತ್ತಾ? ಯಾವ ಕಂಪ್ನಿನೂ ಸಿಗುತ್ತೆ ಅಂತ ಗೊತ್ತಾ? ಇಲ್ಲ. ಸಿಕ್ಕಿದ್ದನ್ನ ಅನುಭವಿಸ್ಕೊಂಡೇ ಹೋಗ್ತಾ ಇದೀವಿ. ಆದ್ರೆ ಮಧ್ಯದಲ್ಲಿ ಅಹಂಕಾರ, ನಾ ಸಿಕ್ಕಿದ್ದನ್ನೆಲ್ಲ ಇಲ್ಲಪ್ಪ, ನಾನೇನು ಆಯ್ಕೊಂಡು ತಿನ್ನೋ ನಾಯಿನ, ನಾನೇ ಬೇಕಾದ್ದನ್ನ ನಾನು ಮಾಡ್ಕೋತಾ ಇದ್ದೀನಿ, ನಾನು ಅದೇ ಮಾಡ್ಬೇಕು ಅಂತಿದ್ದೆ, ಇದೇ ಮಾಡ್ಬೇಕು ಅಂತಿದ್ದೆ, ಈ ಕಂಪ್ನಿಗೆ ಕೆಲಸ ಸೇರಿ. ಇದೆಲ್ಲ ಸುಮ್ಮನೆ ಅಹಂಕಾರದ ಮಾತುಗಳಷ್ಟೇ ಹೊರತು. ನೀವು ಇದ್ದಕ್ಕಿದ್ದಾಗೆ ಜಯನಗರದಲ್ಲಿ ಇದ್ದವ್ರು ಇನ್ನೆಲ್ಲೋ ಹೋಗ್ಬೋದು, ಅಥವಾ ಬೆಂಗಳೂರಿನಲ್ಲಿ ಇದ್ದವ್ರು ಯಾವ್ದೋ ಡೆಲ್ಲಿಗೆ ಹೋಗ್ಬೇಕಾಗಿ ಬರ್ಬೋದು, ಸೊ ಡೆಲ್ಲಿನಲ್ಲೇ ಸೆಟ್ಲ್ ಆಗ್ಬೋದು. ಇದೆಲ್ಲ ಯಾವ್ದು ಹೇಳಕ್ಕೆ ಆಗದಲ್ಲೇ ಇರುವಂತ ಒಂದು ಇದು. ಹಾಗಾಗಿ ಈ ಹಕ್ಕಿ ಹೇಗೆ ಆವ ಕಡೆ ಹಾರುವುದೋ, ಆವ ಕಡೆ ತಿರುಗುವುದೋ, ಆವ ಕಡೆ ಎರಗುವುದು ಹಕ್ಕಿ. ಅಂದ್ರೆ ಯಾವಾಗ ಎಲ್ಲಿ ಬೇಕಾದ್ರೂ ಕೂತ್ಕೊಳತ್ತೆ, ಎಲ್ಲಿ ಬೇಕಾದ್ರೂ ಎದ್ದು ಹೋಗುತ್ತೆ, ಯಾವ ಡೈರೆಕ್ಷನ್ ಬೇಕಾಗತ್ತೆ. ಅದೇ ತರ ನಾವು ಮಂತೆಯೇ, ನಾವು ಅದೇ ತರ ಸೃಷ್ಟಿ ಕೃತ್ರಿಮದ ಕೈಗೊಂಬೆ. ಆ ಹಕ್ಕಿಗೆ ಸ್ವಾತಂತ್ರ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇನೋ ಅದ್ರ ಪಾಡಕ್ಕೆ ಅದು ಇಷ್ಟ ಬಂದಾಗ ಮಾಡ್ತಾ ಇದೆ ಅಂತ. ಅದು ಹಾಗೇನಿಲ್ಲ. ಅದಕ್ಕೆ ಇಷ್ಟ ಇದ್ದಕ್ಕಿದ್ದಾಗೆ ಅದರ ಮನಸ್ಸಲ್ಲೂ ಏನೋ ಬರುತ್ತೆ, ಚೆಕ್ ಅಂತ ಹೋಗುತ್ತೆ, ಚೆಕ್ ಅಂತ ಅದರದ್ದು ಕರ್ಮ, ಅದು ಏನೇನಿದೆಯೋ ಹಾಗೆ ಹೋಗ್ತಾ ಇದೆ. ಹಾಗೆ ನಾವು ಈ ಸಂಸಾರದಲ್ಲಿ ಆ ಹಕ್ಕಿಗಳು ಎಲ್ಲೆಲ್ಲೋ ಅಲ್ಕೊಂಡು ಎಲ್ಲೇನೋ ಮಾಡ್ಕೊಂಡು ಬರ್ತಾ ಇದ್ದಿಲ್ಲ. ಹಾಗೆ ನಾವು ಈ ಸೃಷ್ಟಿಯ ಕೈಬೊಂಬೆ. ಅದ್ರೊಳಗೆ ಎಷ್ಟು ಜನ ಮಕ್ಕಳಾಗತ್ತೆ ಅಂತ ನಿಮ್ಗೆ ಏನ್ ಗೊತ್ತಾ? ಎಷ್ಟು ಜನ ಮಕ್ಕಳು ಬುದ್ಧಿವಂತರಾಗಿರ್ತಾರೋ, ಅಥವಾ ಎಲ್ಲ ಆರೋಗ್ಯ ಇರೋ ಮಕ್ಕಳು ಹುಟ್ಟುತ್ತಾರೋ ಇಲ್ವೋ, ಎಲ್ಲಾವುದು ನಮ್ಮ ಕೈಲಿ ಏನಿಲ್ಲ. ನನಗೆ ಯಾವ ಕಾಯಿಲೆ ಬರುತ್ತೆ ಅಂತ ಗೊತ್ತಿಲ್ಲ. ಎಲ್ಲಾವುದುವೆ ನಾವು ಸೃಷ್ಟಿ ಕೃತ್ರಿಮದ ಕೈಬೊಂಬೆ. ಅಂದ್ರೆ ನನ್ನ ಕರ್ಮದ ಮೇಲೆ ಸೃಷ್ಟಿ ಆಗಿದೆ, ನನ್ನ ಜೀವನದ ಚರಿತ್ರೆ ಆಗಿದೆ. ಜೀವ ಮಾರ್ಗವ ಅನೂಹ್ಯ ಮಂಕುತಿಮ್ಮ ಅಂತಂದ್ರೆ ನನ್ನ ಜೀವನದ ಮಾರ್ಗ ಹೀಗೆ ಹೋಗುತ್ತೆ, ಹೀಗೆ ನಡೆಯುತ್ತೆ, ಹೀಗೆ ಆಗುತ್ತೆ ಅಂತ ಅನ್ಕೊಂಡ್ರೆ ಹಾಗಾಗಲ್ಲಮ್ಮ ಅದು. ಸೊ ಯಾವ ಕಡೆಗೆ ಯಾವಾಗ ತಿರುಗತ್ತೆ ಏನು ಗೊತ್ತಾಗಲ್ಲ. ಹೇಗೆ ಹಕ್ಕಿ ತಿರ್ಕೊಳ್ವೋ ಹಾಗೆ. ಸೊ ಏನಾಗುತ್ತೆ ನಮ್ಗೆ ಈ ತರ ಹಕ್ಕಿ ಇದನ್ನ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಸುಲಭವಾಗಿ ಅರ್ಥ ಆಗುತ್ತೆ. ಹಕ್ಕಿನ ನಾವು ಮೇಲೆ ನೋಡ್ತಾ ಇರ್ತೀವಿ, ಅದಕ್ಕೇನು ಅಡೆತಡೆನೇ ಇರಲ್ಲ. ಆಕಾಶದಲ್ಲಿ ಏನಿದೆ ಅಡೆತಡೆ? ಹೀಗೆ ಹೋಗ್ತಾ ಇದೆ, ಇದ್ದಕ್ಕಿದ್ದಾಗೆ ಲೆಫ್ಟಿಗೆ ತಿರ್ಕೊಂಡ್ಬಿಡುತ್ತೆ, ಇದ್ದಕ್ಕಿದ್ದಾಗೆ ರೈಟಿಗೆ ತಿರ್ಕೊಂಡ್ಬಿಡುತ್ತೆ. ಇದು ಸುಮ್ಮನೆ ಮೇಲೆ ಸುತ್ತಾನೆ ಇರುತ್ತೆ. ಹಾಗೆ ನಮ್ದು ಜೀವನನೂ ಹಾಗೆ. ನಮ್ಮ ದೈನಂದಿನ ಕೆಲಸಗಳೇನಿದೆ ಆ ಕೆಲಸದ ಗತಿಗಳನ್ನು ನೋಡಿದ್ರೇನೆ ನಮ್ಗೆ ಅರ್ಥ ಆಗತ್ತೆ ನಮ್ಮ ಜೀವನ ಹೇಗಿದೆ ಅಂತ. ಒಂದು ಕ್ಷಣ ಇದ್ದ ಮನಸ್ಥಿತಿ ಇನ್ನೊಂದು ಕ್ಷಣದಲ್ಲಿ ಇಲ್ಲ. ಯಾಕೆ ಹಾಗಿಲ್ಲ ಅಂತ ನಾವು ನೋಡ್ತಾ ಇದ್ರೆ, ಆ ಕೊಂಬೆಯಿಂದ ಕೊಂಬೆಗೆ ಕೋತಿ ಹಾರುತ್ತಲ್ಲ, ಆ ತರ ನಮ್ಮ ಮನಸ್ಸು ಕೂಡ ಈ ಒಂದು ವಿಷಯದಿಂದ ಆ ವಿಷಯಕ್ಕೆ ಹಾರ್ತಾ ಇದೆ.
ಆ ವಿಷಯ 5 ನಿಮಿಷದ ಕೆಳಗೆ ಈ ವಿಷಯ ಯೋಚನೆ ಮಾಡ್ತಾ ಇದ್ದೆ, ಈಗ ಆ ವಿಷಯ ಬಿಟ್ಬಿಟ್ಟು ಇನ್ಯಾವುದನ್ನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳೋದನ್ನೇ ಸೃಷ್ಟಿ ಕೃತ್ರಿಮದ ಕೈಬೊಂಬೆ ಅಂತಂದ್ರೆ, ಇಲ್ಲಿ ಯಾವ ಒಂದು ನನ್ನ ರೂಪ ಇದೆ ಅದು ಇದಲ್ಲ. ಹಾಗಾಗಿ ಸಂಪೂರ್ಣ ಜ್ಞಾನ ಪಡೆದರೆ ಮಾತ್ರ ಅದು ನಾನು ಮೋಕ್ಷಕ್ಕೆ ಪಡ್ಕೊಂಡ ಹಾಗೆ, ಅವಾಗ ನನ್ನ ಕರ್ಮಗಳೆಲ್ಲ ತೀರಿರುತ್ತೆ. ಹಾಗಾಗಿ ನಮ್ದು ಯಾವುದೋ ರೀತಿಯ ಕೊರತೆ ಇದ್ದೇ ಇರುತ್ತೆ. ಆ ಕೊರತೆಯನ್ನು ಇಟ್ಕೊಂಡು ಬದುಕ್ತಾ ಇರೋದೇ ನಮ್ಮ ಜೀವನ. ಆ ಕೊರತೆಯನ್ನು ಹುಡುಕೊಂಡು ಹೋಗ್ತಾ ಇರೋದೇ ಜೀವನ. ಇದನ್ನೇ ವಿಧಿಯ ಕೈವಾಡ ಅಂತ ನಾವು ತಿಳ್ಕೊಂಡು ಸುಮ್ಮನಾಗಿ ಅದು ಹೇಗಿದೆಯೋ ಹಾಗೆ ಜೀವನ ಮಾಡೋದು ಕಲಿಬೇಕು. ಅದ್ರ ಬಗ್ಗೆ ನಾನು ತುಂಬಾ ಆಲೋಚನೆ ಮಾಡ್ಕೊಂಡು ಮನಸ್ಸೆಲ್ಲ ಕೆಡಿಸ್ಕೊಂಡು ಅದಕ್ಕೆ ಕಾರಣ ಎಲ್ಲ ಹುಡುಕೊಂಡು ಮಾಡ್ತಾ ಇದ್ರೆ ಆಯ್ತು, ಜೀವನದಲ್ಲಿ ಹೀಗಾಯ್ತು ಅಲ್ಲಿಗೆ ಬಿಟ್ಟು ಮುಂದೆ ಬದುಕನ್ನ ನೋಡ್ತಾ ಇರ್ಬೇಕೇ ಹೊರತು, ಯಾವಾಗ ನಾವು ತುಂಬಾ ಕೆದಕಿ ಹೋಗ್ತೀವಿ, ನಾವು ನಮ್ಮ ಸುತ್ತಮುತ್ತ ಎಲ್ಲಾ ಕಡೆನೂ ನೋವನ್ನ ಕೊಟ್ಕೊಂಡು ನಾವೆಲ್ರಿಗೂ ಬೇಜಾರು ಮಾಡ್ಕೊಂಡು ಇರೋ ಸುಖನೂ ಅನುಭವಿಸ್ತಲೇನೆ ಹಾಗೆ ಜೀವನ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ನನ್ನ ಕೈಲಿ ಅಷ್ಟು ಇಲ್ಲ, ನನ್ನ ಕೈನಲ್ಲಿ ಎಷ್ಟೋ ಒಂದ್ ಸ್ವಲ್ಪ ಇದೆ ಅಷ್ಟೇ. ಫಾರ್ ಎಕ್ಸಾಂಪಲ್, ನಿಮ್ ಕೈಲಿರೋ ಮೊಬೈಲ್ ಅಲ್ಲಿ ನಿಮ್ಗೆ ಎಲ್ಲ ಕಂಟ್ರೋಲ್ ಇದೆಯಾ? ಇಲ್ಲ. ನಿಮ್ ಕೈಲಿರೋ ಮೊಬೈಲ್ ಎಷ್ಟೊಂದು ಕಂಟ್ರೋಲ್ ಇದೆ ಅಂತಂದ್ರೆ, ಫಸ್ಟ್ ಬ್ಯಾಟ್ರಿ ಚಾರ್ಜ್ ಆಗಿರ್ಬೇಕು, ಅದು ಫಸ್ಟ್ ಕಂಟ್ರೋಲ್. ಬ್ಯಾಟ್ರಿ ವೀಕ್ ಆಯ್ತು ಅಂತಂದ್ರೆ ಅಲ್ಲಿ ನೀವು ಮಾಡೋ ಪ್ರೋಗ್ರಾಮ್ಗಳು ಯಾವ್ದನ್ನ ಓದ್ತಿದ್ರು ಏನೂ ಬರಲ್ಲ. ಸೊ ಇನ್ನು ಇಂಟರ್ನೆಟ್ ಸ್ಟ್ರಾಂಗ್ ಆಗಿರ್ಬೇಕು. ಇಂಟರ್ನೆಟ್ ಇಲ್ಲದ್ರೆ ನಿಮ್ಮ ಮೊಬೈಲ್ ಏನ್ ಕೆಲಸ ಮಾಡುತ್ತೆ? ಏನು ಕೆಲಸ ಮಾಡಲ್ಲ. ಸೊ ನಿಮ್ಮ ಮೊಬೈಲು ಎಲ್ಲಾ ಬಟನ್ಗಳು ಸರಿಯಾಗಿ ವರ್ಕ್ ಆಗ್ಬೇಕು, ಸ್ಪೀಕರ್ ಸರಿಯಾಗಿರ್ಬೇಕು, ಕ್ಯಾಮ್ರಾ ಸರಿಯಾಗಿರ್ಬೇಕು, ಎಲ್ಲ ಇನ್ಸ್ಟ್ರೂಮೆಂಟ್ಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ಬೇಕು. ನೀವು ಮೊಬೈಲ್ನ ಸುಖ ಅನುಭವಿಸ್ಬೇಕಾದ್ರೆ ಎಷ್ಟೆಲ್ಲ ಸೇರ್ಕೊಂಡಿರ್ಬೇಕು ಅದ್ರೊಳಗಡೆ. ಬ್ಯಾಟ್ರಿ ಚಾರ್ಜ್ ಆಗಿರ್ಬೇಕು. ನೀವು ಯಾವುದೋ ಮಲೆನಾಡಿನ ಪರಿಸ್ಥಿತಿ, ಯಾವುದೋ ತುಂಬಾ ಅಸ್ಸಾಮು ಅಂತ ಕಡೆಗೆಲ್ಲ ಹೋದ್ರೆ ಕರೆಂಟೇ ಇರಲ್ಲ, ಇಂಟರ್ನೆಟ್ ಬರೋದಿಲ್ಲ, ಕರೆಂಟೇ ಇರಲ್ಲ. ನೀವು ಮೊಬೈಲ್ ಇದ್ರೂ ಯೂಸ್ ಮಾಡಕ್ಕೆ ಆಗದಲೇ ಇರೋ ಸ್ಥಿತಿಗಳು ಇರುತ್ತೆ. ಸೊ ಹಾಗಿರುವಾಗ ಆ ಮೊಬೈಲ್ ಒಂದನ್ನ ಸಿಂಪಲ್ ಆಗಿರೋ ನಿಮ್ ಕೈಲಿರೋ ಮೊಬೈಲು ನೀವೇ ದುಡ್ಡು ಕೊಟ್ಟು ತಗೊಂಡಿರೋ ಅಂತದ್ದು ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಅಷ್ಟೆಲ್ಲ ಆಯ್ತು ಅಂತಂದ್ರೆ ಅದ್ರೊಳಗಡೆ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಆಪ್ಗಳು ಸರಿಯಾಗಿ ಕೆಲಸ ಮಾಡ್ಬೇಕು. ಆ ಆಪ್ನ ಮಾಡಿರೋಂಥ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಜನಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ಬೇಕು. ವಾಟ್ಸ್ಆ್ಯಪು, ಇನ್ಸ್ಟಾಗ್ರಾಮು, ಇದೆ ಟ್ವಿಟ್ಟರ್, ಈ ಥರದ್ದು ಏನೇನೆಲ್ಲ ಮಾಡ್ಕೊಂಡು, ಯೂಟ್ಯೂಬು, ಗೂಗಲ್ಲು, ಇದಕ್ಕಿದ್ದಾಗೆ ಒತ್ತುತ್ತಾ ಇದ್ದೀರಾ, ಯೂಟ್ಯೂಬ್ ಆನ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಯೂಟ್ಯೂಬ್ ಎಲ್ಲೋ ಕೆಟ್ಟೋಗಿದೆ. ಅಥವಾ ಯೂಟ್ಯೂಬ್ ಅಲ್ಲಿ ನೀವು ಹುಡುಕ್ತಾ ಇರೋ ಲಿಂಕ್ ಅಲ್ಲಿ ಅದು ಯಾವುದೋ ಸಾಫ್ಟ್ವೇರ್ ಯಾವುದೋ ಕಂಪ್ಯೂಟರ್ನಲ್ಲಿ ಇದೆ. ಆ ಕಂಪ್ಯೂಟರ್ ಆ ಕ್ಷಣದಲ್ಲಿ ಕೆಲಸ ಮಾಡಬೇಕು, ಅವಾಗ ನೀವು ನಿಮ್ ಸುಖ ಅನುಭವಿಸ್ಬೋದು. ಈ ಯೂಟ್ಯೂಬ್ ನಿಮ್ಗೆ ಯಾವುದೋ ಒಂದು ವಿಡಿಯೋ ಬೇಕು ಅನ್ನೋದು, ಆ ವಿಡಿಯೋದು ಯಾವುದೋ ಅಮೆರಿಕಾದಲ್ಲಿ ಅಟ್ಲಾಂಟಾ ಸಮುದ್ರದಲ್ಲಿ ಅದರೊಳಗಡೆ ಯಾವುದೋ ಒಂದು ಇದ್ರೊಳಗಡೆ ಸರ್ವರ್ ಇದೆ. ಆ ಸರ್ವರ್ ಇಂದ ನಿಮಗೆ ಕೇಟರ್ ಆಗ್ಬೇಕು. ಅಂದ್ರೆ ಆ ಸರ್ವರ್ ಸರಿಯಾಗಿ ಕೆಲಸ ಆಗ್ಲಿಲ್ಲ ಅಂದ್ರೆ ನೀವು ಬೇಕಾದ್ದು ಸಿಗಲ್ಲ, ಯಾವ ಇನ್ಫಾರ್ಮೇಶನ್ ಸಿಗಲ್ಲ. ಕೆಲವು ಸಲ ನೆನ್ನೆ ನೋಡಿದ್ದೆ ವಿಡಿಯೋ, ಅದೇ ವಿಡಿಯೋ ಇವತ್ತು ಯಾಕೋ ಸಿಗ್ತಾ ಇಲ್ಲ ಅಂದ್ರೆ ಸಿಗ್ತಾ ಇರಲ್ಲ. ಸೊ ಹಾಗೆ ಅಲ್ಲಿರುವಂತ ಸಾಫ್ಟ್ವೇರ್ಗಳು ಸರಿಯಾಗಿ ಕೆಲಸ ಮಾಡ್ಬೇಕು. ನಿಮ್ಮ ಹಾರ್ಡ್ವೇರ್ ಅಂದ್ರೆ ಬಟನ್ನು, ಆ ಕ್ಯಾಮ್ರಾ, ಆ ಸ್ಕ್ರೀನು, ಅದೆಲ್ಲಾವುದು ಸೌಂಡ್ ಎಲ್ಲಾವುದು ಸರಿಯಾಗಿ ವರ್ಕ್ ಮಾಡಬೇಕು. ಹಾರ್ಡ್ವೇರ್ ಸರಿಯಾಗಿ ಮಾಡ್ಬೇಕು, ಸಾಫ್ಟ್ವೇರ್ ಸರಿಯಾಗಿ ಮಾಡ್ಬೇಕು. ಅದೆಲ್ಲ ಇದ್ರೂ ನೀವು ಇಂಟರ್ನೆಟ್ ಇದು ನಿಮ್ಮ ಸಿಮ್ ಹಾಕಿಸ್ಕೊಂಡಿರೋ ಕಂಪ್ನಿನೂ ಸರಿಯಾಗಿ ಕೆಲಸ ಮಾಡ್ಬೇಕು. ಅಲ್ಲಿರೋ ಕೆಲಸಗಾರರೆಲ್ಲ ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಅಲ್ಲಿರೋ ಟವರ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವು ದುಡ್ಡು ಕೊಟ್ಟು ಎಂಥ ಡೇಟಾ ಪ್ಯಾಕ್ ಹಾಕಿಸ್ಕೊಂಡಿದ್ರು ಆ ಡೇಟಾ ಬರಕ್ ಸಾಧ್ಯ ಇದೆ. ಹಾಗಾಗಿ ನಿಮಗೆ ಒಂದು ಸುಖ ಬರ್ಬೇಕಾದ್ರೆ ಎಷ್ಟೋ ಜನ ಅವರೆಲ್ಲ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಿಮಗೆ ಒಂದು ಸುಖ ಸಿಗುತ್ತೆ. ಈ ತರ ಪ್ರತಿಯೊಂದು ಸುಖಗಳು ಹಾಗೇನೆ. ಹಾಗಾಗಿ ಏನಾಗುತ್ತೆ, ನಾವು ಹೀಗೇ ಇರ್ಬೇಕು, ನನಗೆಲ್ಲ ಹಾಗೆ ಆಗ್ಬಿಡ್ಬೇಕು ಅಂತಂದ್ರೆ ಆಗಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ವಿಧಿ ಅಂತಂದ್ರೆ ಪ್ರಪಂಚದಲ್ಲಿ ಏನ್ ನಡೀಬೇಕಾಗಿದೆಯೋ ಅದು ನಡೀತಾ ಇರೋದೆಲ್ಲದನ್ನು ಕಂಟ್ರೋಲ್ ಮಾಡ್ತಾ ಇರೋ ಒಬ್ಬ ಮ್ಯಾನೇಜರ್ ಇದ್ದಾನೆ. ಆ ಮ್ಯಾನೇಜರ್ನೇ ವಿಧಿ. ಅವನು ಒಂದು ಆಫೀಸಲ್ಲಿ, ಒಂದು ಫ್ಯಾಕ್ಟ್ರಿನಲ್ಲಿ ಆಗ್ತಾ ಇರೋ ಎಲ್ಲ ಫಂಕ್ಷನ್ಸ್ ನ ಕಂಟ್ರೋಲ್ ಮಾಡ್ತಾ ಇರೋ ಒಬ್ಬ ಮ್ಯಾನೇಜರ್ ಇರ್ತಾನೆ. ಆ ಮ್ಯಾನೇಜರ್ ಇಂದನೇ ಕೆಲಸಗಳು, ಆಪರೇಷನ್ ಮ್ಯಾನೇಜರ್ ಅಂತ, ಅವನಿಂದ ನಡೀತಾ ಇಲ್ಲ. ಎಲ್ಲಾರು ಬಾಕಿಯವರೆಲ್ಲಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು, ಆದ್ರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ರೆ ಆ ಕೆಲಸ ಹೇಳಿದವ್ರು ಯಾರು, ಆ ಕೆಲಸಕ್ಕೆ ಕಂಟ್ರೋಲ್ ಇಟ್ಟಿರೋರು ಯಾರು? ಆಪರೇಷನ್ ಮ್ಯಾನೇಜರ್. ಅದೇ ತರ
ನಮ್ಮ ಜೀವನದ ಎಲ್ಲ ಕಂಟ್ರೋಲ್ನು ಇಟ್ಕೊಂಡಿರೋರು ಯಾರು ಅಂತಂದ್ರೆ ವಿಧಿ. ಆ ವಿಧಿ ಅದೇನೋ ಒಂದು ಯೋಚನೆ ಇದೆ, ಆ ಯೋಚನೆಗಳು ನಮ್ಗೆ ಪೂರ್ತಿ ಗೊತ್ತಿಲ್ಲ. ಈಗ ನೀವು ಒಂದು ಈವೆಂಟ್ ಮ್ಯಾನೇಜ್ಮೆಂಟಿಗೆ ಹೋದ್ರೆ ನಾನು ಸಂಬಳಕ್ಕೆ ಸೇರ್ಕೊಂಡಿದ್ದೀನಿ ಅಂತಂದ್ರೆ ನೀನು ನೋಡಪ್ಪ ಮುಂದ್ಗಡೆ ಬಂದವ್ರನ್ನೆಲ್ಲರೂ ವೆಲ್ಕಮ್ ಮಾಡಬೇಕು, ಅಷ್ಟೇ ನಿನ್ ಕೆಲಸ. ಅಂದ್ರೆ ಅಷ್ಟೇ ಕೆಲಸ ನೀನು. ಅಲ್ಲಿಂದ ನೀನು ಅಯ್ಯೋ ಇವರೆಲ್ಲ ಬಂದ್ಮೇಲೆ ಎಲ್ಲಿ ಕೂರಿಸ್ಬೇಕು, ಅವ್ರದ್ದು ಎಲ್ಲಿದೆ, ಚೇರ್ ಎಲ್ಲಿದೆ, ಇವ್ರು ಯಾರು, ಅವ್ರು ಅದೆಲ್ಲ ಏನಿಲ್ಲ. ನಿನಗೆ ಕೊಟ್ಟಿರೋ ಕೆಲಸ ಅಷ್ಟೇನೆ. ನಾವು ಜೀವನದಲ್ಲಿ ನಮಗೆ ವಿಧಿ ನಮಗೆಲ್ಲ ಕೆಲಸ ಕೊಟ್ಟಿದೆ, ನಿಂದಿಷ್ಟು ಕೆಲಸ ಇಷ್ಟು ಮಾಡು ಅಂತ. ಸೊ ಅದನ್ನ ನಾವು ಒಣಗದಲ್ಲೇನೆ ಸರಿಯಾಗಿ ಮಾಡ್ತಾ ಹೋಗ್ಬೇಕು. ಅದನ್ನೆಲ್ಲದನ್ನು ಈವೆಂಟ್ ಮ್ಯಾನೇಜ್ ಮಾಡೋನಿಗೆ ಗೊತ್ತು. ಅಡಿಗೆಯವ್ರನ್ನ ಹೇಗೆ ಇಟ್ಕೋಬೇಕು, ಸರ್ವ್ ಮಾಡೋರ್ನ ಹೇಗೆ ಎಲ್ಲಿ ನಿಲ್ಲಿಸ್ಬೇಕು, ಏನ್ ಮಾಡ್ಬೇಕು ಅಂತ ಅವ್ನು ಮಾಡ್ತಿರ್ತಾನೆ. ನನಗೆ ಕೊಟ್ಟಿರೋ ಕೆಲಸ ಮುಂದ್ಗಡೆ ಬಾಗ್ಲಲ್ಲಿ ನಿಂತ್ಕೊಂಡು ಪನ್ನೀರ್ ಹಾಕ್ಬಿಟ್ಟು ಎಲ್ಲಾರನ್ನೂ ವೆಲ್ಕಮ್ ಮಾಡು, ಅಷ್ಟೇ ಕೆಲಸ. ಅಷ್ಟು ಬಿಟ್ಟು ಇನ್ನೇನು ಯೋಚನೆ ಮಾಡಕ್ಕಾಗಲ್ಲ. ಹಾಗೆ ಕೂತ್ಕೊಂಡು ಅಯ್ಯೋ ಅಡಿಗೆ ಸರಿಯಾಗಿ ಆಗಿದ್ಯೋ ಇಲ್ವೋ, ಸ್ವೀಟ್ ಸರಿಯಾಗಿ ಆಗಿದ್ಯೋ ಇಲ್ವೋ ಅಂತ ಅವ್ನು ಯೋಚನೆ ಮಾಡ್ತಾ ಕೂತ್ಕೊಳಕ್ಕಾಗಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ ಆ ಕೆಲಸನ ಬಿಟ್ಟು ಬೇರೆ ಇನ್ನೇನೇನೋ ಯೋಚನೆ ಮಾಡ್ಕೊಂಡು ಕೊರಗ್ತಾ ಇದೀವಿ. ಹಾಗಾಗಿ ಹಾಗೆ ಮಾಡಬಾರ್ದು ಅಂತ ಹೇಳೋದಕ್ಕೆ ವಿಧಿಯ ವಿನ್ಯಾಸಕ್ಕೆ ನಾವು ತಲೆ ಬಾಗಲೇಬೇಕು. ಇದೇ ಪರಮ ಸತ್ಯ. ವಿಧಿ ಬಿಟ್ಟು ಅಂದ್ರೆ ನನ್ನ ಕರ್ಮದಿಂದ ನನಗೇನು ವಿಧಿ ಹಾಕಿದೆಯೋ ಅದು ಬಿಟ್ಟು ಬೇರೆ ಏನು ಮಾಡಕ್ ಆಗಲ್ಲ. ಯಾತಕ್ಕೆ ಯಾವ ಕಡೆ ಯಾವಾಗ ತಿರುಗ್ತಾ ಇದೀವಿ ಅನ್ನೋದು ಗೊತ್ತಾಗಲ್ಲ. ಸುಳ್ಳು ನಮ್ಗೆ ಗೊತ್ತಿದೆ ಅಂತ ಅನ್ನೋದು. ನೀವು ಇದ್ದಕ್ಕಿದ್ದಾಗೆ ಧರ್ಮಸ್ಥಳ ಟ್ರಿಪ್ ಹೋಗ್ತೀವಿ ಅಂತ ನೆನ್ನೆ ರಾತ್ರಿ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಹೊರಟ್ಬಿಟ್ಟಿದ್ದೀರಾ. ಅಂದ್ರೆ ನಾಳೆ ಬೆಳಗ್ಗೆ ನಿಮ್ಗೆ ಇವತ್ತು ಗೊತ್ತಿಲ್ಲ. ಹೇಗೆ ಇನ್ನೊಬ್ಬ ಯಾರೋ ಫ್ರೆಂಡ್ ಹೇಳ್ದ ಅಥವಾ ಯಾರೋ ಇನ್ನೊಬ್ರು ಹೇಳಿದ್ರು ಬನ್ರಿ ಹೋಗೋಣ ಅಂತ ಹೊರಟ್ಬಿಟ್ಟು ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತ. ಸೊ ಈ ತರ ಎಲ್ಲ ಇರುವಾಗ ಆವ ಕಡೆ ಹಾರುವುದು ನಾವು ಹಾಗೇನೆ ಅಂತ. ಆವ ಕಡೆ ಹಾರುವುದು, ಆವ ಕಡೆ ತಿರುಗುವುದು, ಆವ ಕಡೆಗೆ ಎರಗುವುದು ಹಕ್ಕಿ. ನಾವು ಅಂತೆಯೇ ಕೃತ್ರಿಮದ ಕೈ ಬಂದ್ವೆ. ಜೀವ ಮಾರ್ಗ ಅನೂಹ್ಯ ಮಂಕುತಿಮ್ಮ. ಜೀವನ ಮಾರ್ಗನ ಹೀಗೇ ಇರತ್ತೆ ಅಂತ ಯಾರು ಕಂಡುಹಿಡಿಯಕ್ ಸಾಧ್ಯ ಇಲ್ಲ. ಅನೂಹ್ಯ, ಊಹೆ ಮಾಡಕ್ ಆಗಲ್ಲ. ನೆಕ್ಸ್ಟ್ ಎಲ್ಲಿ ತಿರ್ಕೊಳ್ತೀನಿ, ಎಲ್ಲಿ ಹೋಗುತ್ತೆ, ಏನಾಗುತ್ತೆ ಅನ್ನೋದು ಯಾವುದು ಹೇಳಕ್ ಆಗಲ್ಲ. ಬಂದಿದ್ದನ್ನ ಬಂದ ಹಾಗೆ ಅನುಭವಿಸೋದನ್ನ ಕಲಿಬೇಕು, ಅಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಮಗೆ ನೋವಾಗುತ್ತೆ. ಅಕ್ಸೆಪ್ಟ್ ಮಾಡ್ಬೇಕು. ಅವರವರ ಪೂರ್ವ ಕರ್ಮ, ಅವರವರ ವಿಧಿ ನಿಯಮಾನುಸಾರದಿಂದ ಹಾಗೆ ನಡೆಯುತ್ತೆ. ನಾವು ಹೀಗೇ ಬದುಕಬೇಕು, ನಾವು ಹೀಗೆ ಬದುಕ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಅಂಟ್ಕೊಳ್ಳದಲ್ಲೇನೆ ಇವಾಗ ಹೀಗಿದೀವಿ, ನಾಳೆ ಹೇಗೆ ಬರುತ್ತೋ ಹಾಗಿರ್ಬೇಕಾಗತ್ತೆ ಅನ್ನೋದನ್ನ ಯಾವಾಗ ಅರ್ಥ ಮಾಡ್ಕೊಳ್ತೀವಿ ನಮಗೆ ಸಂತೋಷ ಹತ್ರ ಬರ್ತಾ ಹೋಗ್ತೀವಿ. ಇಲ್ಲ ನಾನೇ ರೂಲ್ಸ್ ರೆಗ್ಯುಲೇಷನ್ ಮಾಡ್ತೀನಿ ಅಂತಂದ್ರೆ ಪ್ರಪಂಚಕ್ಕೆ ನಾನ್ ರೂಲ್ಸ್ ಹಾಕಕ್ಕಾಗಲ್ಲ. ಪ್ರಪಂಚ ನಾನ್ ಬರೋಕ್ಕಿಂತ ಮುಂಚೆನೂ ಇತ್ತು, ಪ್ರಪಂಚ ನಾನು ಹೋದ್ಮೇಲೂ ಇರುತ್ತೆ. ಹಾಗಾಗಿ ನನ್ನೊಬ್ಬನಿಂದ ಏನೂ ನಡೆಯಕ್ ಸಾಧ್ಯ ಇಲ್ಲ. ನಾನು ಆ ಮುಂದ್ಗಡೆ ವೆಲ್ಕಮ್ ಮಾಡೋದಕ್ಕೆ ನೀನ್ ಕೂರ್ಸಿದ್ದಾರೆ ಅಂದ್ರೆ ಅಷ್ಟೇ ಕೆಲಸ. ಇಲ್ಲದವರ ಹಿಂದ್ಗಡೆ ಪಾತ್ರೆ ತೊಳೆಯಕ್ಕೆ ನಮ್ಮನ್ನು ಕೂರ್ಸಿದ್ದಾರೆ ಅಂದ್ರೆ ಅಷ್ಟೇ ಕೆಲಸ. ಅಷ್ಟು ಬಿಟ್ಟು ಬೇರೆ ಇನ್ನೇನೋ ಯೋಚನೆ ಮಾಡ್ತಾ ಇದ್ರೆ ಮಾಡೋ ಕೆಲಸ ಬಿಟ್ಟು ಅಂತ. ಅದಕ್ಕೆ ಮೊದಲು ಪದ್ಯ ಹೇಳ್ತಾ ಇದ್ದಾರೆ. ಯಾವ್ದನ್ನೋ ಲಿಂಕ್ ಮಾಡ್ತಾ ಇದ್ದೀನಿ ಅಂದ್ರೆ ಪದ್ಯ ಇದು 601ನೇ ಪದ್ಯ, ಅದು 700 800 ಪದ್ಯ. ಸೊ ಈ ಪದ್ಯ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅಂತ. ಏನಪ್ಪಾ ಅಂತಂದ್ರೆ, ಬದುಕಿನಲ್ಲಿ ನಿನಗೆ ಕೆಲಸ ಸಿಕ್ಕ ಕೆಲಸನ ಮಾಡ್ತಾ ಹೋಗ್ಬೇಕು. ಇದು ಸಣ್ಣದು, ಇದು ದೊಡ್ಡದು, ಇದು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಗೊಣಕೊಂಡೆಲ್ಲ ಕೆಲಸ ಮಾಡಕ್ಕಾಗಲ್ಲ. ನೀನ್ ಬಂದಿರೋ ಕೆಲಸ ಮಾಡ್ಲೇಬೇಕು. ನಿನಗೆ ಇದಲ್ದೆ ಹೋದ್ರೆ ಇನ್ನೊಂದು ಕೆಲಸ ಯಾವ್ದೋ ಬರುತ್ತೆ, ಅದು ಬಂದಿದ್ದಲ್ಲಿ ಮಾಡ್ಲೇಬೇಕು. ನನಗೆ ಮುಂದೆ ಹೂದಾನಿ ಹಾಕೋ ಕೆಲಸನೂ ಇರ್ಬೋದು, ಇನ್ನೊಬ್ರಿಗೆ ಊಟ ಬಡಿಸೋ ಕೆಲಸ ಇರ್ಬೋದು, ಇನ್ನೊಬ್ರಿಗೆ ನಾನು ಎಲೆ ಎತ್ತೋ ಕೆಲಸನೂ ಇರ್ಬೋದು, ಇನ್ನೊಬ್ರಿಗೆ ಗಿಫ್ಟ್ ಕೊಡೋ ಕೆಲಸ ಇರ್ಬೋದು, ಇನ್ನೊಬ್ರನ್ನ ಮಾತಾಡ್ಸೋದೇ ಕೆಲಸ ಇರ್ಬೋದು, ಏನೋ ಕೆಲಸ. ಈ ತರ ಪಾತ್ರೆ ತೊಳೆಯೋದು ಇರ್ಬೋದು, ಅಥವಾ ಅಲ್ಲೆಲ್ಲದನ್ನು ಇದಾಗಿ ಕೊನೆಗೆ ಎಲ್ಲರದ್ದು ಊಟ ಆದ್ಮೇಲೆ ಕೊನೆಗೆ ಊಟ ಮಾಡೋದು ಇರ್ಬೋದು. ಏನೇನೋ ಇರುತ್ತೆ. ಇದಕ್ಕೆಲ್ಲ ನಾವು ರೂಲ್ಸ್ ರೆಗ್ಯುಲೇಷನ್ ಹಾಕೊಂಡಿರಕ್ಕಾಗಲ್ಲ. ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು ಅಂತ ಹೇಳ್ತಾರೆ.
ಅಂದ್ರೆ ಆ ಕೆಲಸದಿಂದ ನಿನಗೆ ಏನು ಬರುತ್ತೋ ಆ ರಿಸಲ್ಟ್ಗೆ ನೀನ್ ಮಾಡೋ ಕೆಲಸಕ್ಕೆ ಏನೋ ಒಂದು ರಿಸಲ್ಟ್ ಬರುತ್ತೆ. ಅದನ್ನ ಗೊಣಗಾಡದ ಅಯ್ಯೋ ಅವ್ರಿಗೆ ಹಾಗಾಯ್ತು ಇವ್ರಿಗೆ ಹೀಗಾಯ್ತು ನೋಡಿದ್ಯಾ ಅವನು ಮುಂದ್ಗಡೆ ನಿಂತ್ಕೊಂಡು ವೆಲ್ಕಮ್ ಮಾಡ್ತಾ ಇದ್ದ, ಎಷ್ಟೊಂದ್ ಜನ ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ರು ಹಾಗೆ ಹೀಗೆ ಅಂದ್ರೆ ನಾವ್ ಅಂದ್ಕೊಂಡಿದೀವಿ ರೆಸ್ಪೆಕ್ಟ್ ಕೊಡ್ತಾ ಇದಾರೆ, ನಾವು ನೋಡೋದೇ ಇಲ್ಲ ಜನಗಳು ಆಗೋಗ್ತಾ ನಾನೆಲ್ಲೋ ಹಿಂದ್ಗಡೆ ಇದ್ದೀನಿ ಅಂತ. ನನ್ನ ಮನಸ್ಸಿಗೆ ಬಂದ ಹಾಗೆ ನಾನೇನೋ ಅದು ಗ್ರೇಟು ಇದು ಗ್ರೇಟ್ ಅಲ್ಲ ಅಂತ. ಹಾಗಾಗಿ ನನ್ನ ಪಾಲಿಗೆ ಏನು ಬಂದಿದೆಯೋ ಆ ಕೆಲಸನ ಮಾಡು ಅಂತ ಹೇಳೋದಕ್ಕೆ ಆ ಬಂದಿದ್ದ ಪ್ರಸಾದ, ಆ ಬಂದಿದ್ದ ರಿಸಲ್ಟು ಅದೇನಿದೆ ಅದು ಕೂಡ ಪರಮಾತ್ಮನ ಪ್ರಸಾದ ಅಂತ ಅಂದ್ಕೊಂಡು ನಿನ್ನ ಮೇಲೆ ಹೊರಸಿರದ ಲೋಕದ ಭಾರ ಅದೇನಿದೆ ಅದನ್ನ ನೀನು ಫುಲ್ಫಿಲ್ ಮಾಡ್ಲೇಬೇಕು. ನೀನು ಕೊಟ್ಟಿರೋ ಕೆಲಸನ ಫುಲ್ಫಿಲ್ ಮಾಡ್ಬೇಕು. ಅಂದ್ರೆ ಈ ಒಂದು ಪಾರಮಾರ್ಥಿಕ ಚಿಂತನೆ ಇಟ್ಕೊಂಡು ಲೌಕಿಕ ಚಿಂತನೆ ಇಟ್ಕೊಂಡ್ರೆ ನಾನ್ ಮಾಡ್ತಾ ಇರೋದು ಮುಂದ್ಗಡೆ ಇರೋದೇ ಸುಖ, ಒಳ್ಳೇದು, ಗ್ರೇಟು, ಆ ಹಿಂದ್ಗಡೆ ಇರೋದು ಗ್ರೇಟ್ ಅಲ್ಲ, ಈ ತರದ್ದೆಲ್ಲ ಬರುತ್ತೆ. ಆದ್ರೆ ಪಾರಮಾರ್ಥಿಕ ದೃಷ್ಟಿ ಇಟ್ಕೊಂಡ್ರೆ ಅವಾಗ ನನಗೆ ಕರ್ಮ ಥಿಯರಿ ಅರ್ಥ ಆಗಿರುತ್ತೆ. ನನ್ನ ಕರ್ಮದ ಪ್ರಕಾರ ನನಗೆ ಇಲ್ಲ ಏನೇನ್ ಸಿಗ್ಬೇಕು, ಮೇಲೂ ಹೋಗ್ಬೋದು ಕೆಳಗೂ ಹೋಗ್ಬೋದು ಎಲ್ಲ ಆಗತ್ತೆ ಅನ್ನೋದೆಲ್ಲದು ಗೊತ್ತಿದ್ರೆ ಅವಾಗ ಪಾರಮಾರ್ಥಿಕ ದೃಷ್ಟಿನಲ್ಲಿ ಜೀವನ ಮಾಡು. ಆಮೇಲೆ ಕೊನೆಗೆ ವಿಧಿ ಧರ್ಮರಾಯ ಬಂದು ಯಮಧರ್ಮರಾಯ ಬಂದು ಕರೆ ಬಂದಾಗ ಹಳ್ಳದಲ್ಲಿನೇ ಬೇಸರಸದಲ್ಲಿ ಹೊರಡು ವೆಲ್ಕಮ್ ಅಂತ ಅವ್ನು ಕರಿತಾ ಇದ್ರೆ ನೀನು ಹೋಗ್ತಾ ಇರ್ಬೇಕು ಸೀದಾ. ಅಯ್ಯೋ ಇಷ್ಟೆಲ್ಲಾ ಮಾಡ್ಕೊಂಡಿದೀನಿ, ಬಿಟ್ಟು ಹೋಗೋದು ಹೇಗೆ, ನಾನು ಇದನ್ನ ಬಿಟ್ಟು ಹೋಗೋದು ಹೇಗೆ, ಅದನ್ನ ಬಿಟ್ಟು ಹೋಗೋದು ಹೇಗೆ, ಮಕ್ಳನ್ನ ಬಿಟ್ಟು ಹೋಗೋದು ಹೇಗೆ, ಗಂಡನ್ ಬಿಟ್ಟು ಹೆಂಡತಿ ಬಿಟ್ಟು ಏನ್ ಅಂದ್ಕೊಂಡ್ರು ಬಿಟ್ಟು ಹೋಗ್ಲೇಬೇಕಾಗತ್ತೆ. ಸೊ ಹಾಗಂತ ಏನು ನಮ್ಮನ್ನ ಇಲ್ಲೇ ಬಿಡ್ತಾರೆ ಅಂತೀನಿ. ಹಾಗಾಗಿ ನಮಗೆ ಅರ್ಥ ಆಗದಲೇ ಇರುವಂತ ವಿಧಿ ಈ ತರ ನಮಗೆ ಕೆಲಸಗಳನ್ನು ಕೊಡ್ತಾ ಇರುತ್ತೆ. ಇದು ಸಣ್ಣದು ಇದು ದೊಡ್ಡದು ಅನ್ನೋ ಭಾವ ಬಿಟ್ಟು ನಮಗೆ ದೊರೆತಿರೋ ಕೆಲಸನ ಮಾಡ್ಲೇಬೇಕು, ಅನ್ಯಥಾ ವಿಧಿ ಇಲ್ಲ. ನನಗೆ ಗಂಡನ್ ಪಾಠ ಬಂದಿದ್ರೆ ಗಂಡನ್ ಪಾಠ, ಸ್ವಲ್ಪ ದಿವಸ ಆದ್ಮೇಲೆ ಹೆಂಡತಿ ಹೊರಟೋಗ್ಲು ಅಂತಂದ್ರೆ ಗಂಡನ್ ಪಾಠ ಇಲ್ವೇ ಇಲ್ಲ. ಅಥವಾ ಹೆಂಡತಿನೇ ಇದ್ದು ಗಂಡನೇ ಇಲ್ಲ ಅಂತಂದ್ರೆ ಗಂಡ ಇಲ್ವೇ, ಗಂಡನ್ ಪಾಠೇ ಇಲ್ಲ. ಅವಾಗ ಹೆಂಡತಿನೂ ಅಲ್ಲ ಅವಳು, ಯಾರಿಗೂ ಹೆಂಡತಿನೂ ಅಲ್ಲ. ಸೊ ಅಷ್ಟು ದಿವಸ ಮಾತ್ರ ಹೆಂಡತಿ ರೋಲ್ ಇತ್ತು, ಅಷ್ಟು ದಿವಸ ಮಾತ್ರ ಗಂಡನ್ ರೋಲ್ ಇತ್ತು. ಹಾಗೆ ಮಕ್ಕಳೇ ಇಲ್ದಲೇ ಇದ್ರೆ ಮಕ್ಕಳು ಅಪ್ಪ ಅಮ್ಮನೇ ರೋಲ್ ಅಲ್ವೇ ಅಲ್ಲ. ಸೊ ಹಾಗಾಗಿ ಇದು ಹೆಚ್ಚು ಇದು ಕಡಿಮೆ ಅನ್ನೋ ಭಾವ ಇಟ್ಕೊಳ್ದಲೇನೆ ಇದು ಒಳ್ಳೇದು ಇದು ಕೆಟ್ಟದು ಅನ್ನೋ ನನ್ನ ಭಾವನೆ ಅಲ್ದಲೆ ನನಗ್ ಬಂದಿದೆ ನಾನು ಮಾಡ್ಬೇಕು ಅನ್ನೋದನ್ನ ನನ್ನ ಪಾತ್ರ. ಈ ಫಾರ್ ಎಕ್ಸಾಂಪಲ್ ಒಂದು ನಾಟಕ ಆಗ್ಬೇಕಾದ್ರೆ ಆ ನಾಟಕದಲ್ಲಿ ಎಲ್ಲಾ ತರದ ಜನನೂ ಬೇಕಾಗುತ್ತೆ, ರಾಜನೂ ಬೇಕಾಗುತ್ತೆ, ಸೇವಕನೂ ಬೇಕಾಗುತ್ತೆ, ಮಂತ್ರಿನೂ ಬೇಕಾಗುತ್ತೆ, ಕಸ ಗುಡ್ಸೋರು ಬೇಕಾಗುತ್ತೆ, ನೀರ್ ತಂದ್ಕೊಡೋರು ಬೇಕಾಗುತ್ತೆ. ಸೊ ನಾಟಕದಲ್ಲಿ ನಿಮಗೆ ಆ ಪಾತ್ರ ಬಂದಿದೆ ಅಂತಂದ್ರೆ ಆ ಪಾತ್ರ ನೀವು ಮಾಡಬೇಕಷ್ಟೇ. ನನಗೆ ಯಾಕೆ ರಾಜನ್ ಪಾಠ ಕೊಡ್ಲಿಲ್ಲ ಅಂತಂದ್ರೆ ರಾಜನ್ ಪಾಠ ಮಾಡೋದಕ್ಕೆ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿರೋನು, ಆ ಶಾರೀರ ಇರೋರು, ಅವ್ರಿಗೆ ಆಕ್ಟಿಂಗ್ ಮಾಡಕ್ ಬರೋರು ಈ ತರದವ್ರಿಗೆ ಕೊಡ್ತಾರೆ. ನನಗೇನು ಬರಲ್ಲ ಅಂತಂದ್ರೆ ನಾನು ನೀರ್ ತಂದ್ಕೊಡು ಅಂತಾನೆ ಹೇಳ್ಬೋದು. ಹಾಗಾಗಿ ಅವ್ರಿಗೆ ಸಿಕ್ಕಿದೆ ನನಗೆ ಯಾಕೆ ಸಿಕ್ಕಿಲ್ಲ ಅಂದ್ರೆ ಅವ್ರು ಮಾಡಿರೋ ಅಷ್ಟು ಕೆಲಸಗಳನ್ನ ನಾನು ಮಾಡಿಲ್ಲ. ನನಗೆ ನನ್ನ ಕೆಲ್ಸಕ್ಕೆ ಇಷ್ಟೇ ಸಿಕ್ಕಿರೋದು. ಅವ್ರಿಗೆ ಸಿಕ್ಕಿದೆ ಅಂತಂದ್ರೆ ನಾವು ನೋಡಿಲ್ಲ, ಅವ್ರು ಏನೇನ್ ಮಾಡಿದ್ದಾರೆ ಅನ್ನೋದು ನೋಡಿಲ್ಲ. ಸೊ ಹಾಗಾಗಿ ಏನ್ ಹೇಳ್ತಾ ಇದೆ, ಆದ್ರಿಂದ ಎಲ್ರಿಗೂ ಬಂದ ಹಾಗೆ ನನಗೆ ಬೇಕು, ಅವರು ಇದ್ದ ಹಾಗೆ ಇಮಿಟೇಟ್ ಮಾಡ್ತೀನಿ, ದುಡ್ಡು ಕಾಸು ಮಾಡ್ಕೊಂಡು ಅವ್ರು ಇರೋ ಹಾಗೆ ಇರ್ತೀನಿ ಅಂತಂದ್ರೆ ಸಂತೋಷ ಅನ್ನೋದು ಎಲ್ಲ ಓಡೋಗಿರುತ್ತೆ. ದುಡ್ಡು ಕಾಸು ಎಲ್ಲ ಮಾಡ್ಕೊಂಡಿರ್ತೀನಿ. ಅಂತ ಟೈಮಲ್ಲಿ ಏನಾಗುತ್ತೆ, ದುಡ್ಡಿನ ಮೇಲೆ ಮನೆ ಮಠ ಆಸ್ತಿ ಅಂತಸ್ತು ಹೆಸರು ಕೀರ್ತಿ ಮೇಲೆ ಜಾಸ್ತಿ ಅಂಟ್ಕೊಂಡು ನಾನು ಸಂತೋಷ ಪಡ್ತಾನೆ ಇರಲ್ಲ, ಅದನ್ನ ಕಾಯೋ ದೃಷ್ಟಿನಲ್ಲೇ ಇರ್ತೀನಿ. ಹಾಗಾಗಿ ನಾನು ಸರಿಯಾಗಿ ಜೀವನನೇ ಮಾಡ್ದಲೇ ಇದ್ದಾಗ ಸುಖ ಸಂತೋಷದಲ್ಲಿ ಕೊನೆಗೆ ವಿಧಿರಾಯ ಕರೆದ್ರೆ ಅಯ್ಯೋ ಇಷ್ಟೇ ಬೇಗ ಬಂದ್ಬಿಟ್ಟೇನಪ್ಪ, ಇನ್ನೊಂದು 10 ವರ್ಷ ಕೊಟ್ಟು ನನಗೆ ಆಯಸ್ಸು ಇದೆಲ್ಲ ಅನುಭವಿಸ್ಕೊಂಡು ಬರ್ತೀನಿ, ಈಗಲೇ ಬಿಟ್ಟು ಬರಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಥರದ ಮನಸ್ಥಿತಿಯಿಂದ ನಾವು ಬಿಡಬೇಕು. ನಾನು ಯಾವತ್ ಕರಿತಾನೋ ಅವತ್ತು ಹೋಗೋಕ್ಕೆ ರೆಡಿಯಾಗಿರ್ಬೇಕು. ಆ ರೆಡಿ ಆಗುವಂಥ ಒಂದು ವ್ಯವಸ್ಥೆ ಅಂತ ಇದೆ. ಆ ವ್ಯವಸ್ಥೆಗೆ ನನ್ನ ಮನಸ್ಸನ್ನ ರೆಡಿ ಮಾಡ್ಕೊಳ್ಳೋದಿದೆಯಲ್ಲ, ಈ ಜಗತ್ತಿನ ಅಂಟಿನಿಂದ ಬಿಡಿಸ್ಕೊಳ್ಳಲಾಗದೇ ಇಲ್ಲ, ಇದಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತೀನಿ ಅಂದ್ರೆ ಪ್ಲಾಸ್ಟರ್ ಅಂಟ್ ಹಾಕೊಂಡಂಗೆ ಅಂಟ್ಕೊಳ್ಳೋದಲ್ಲ, ವೆಲ್ಕ್ರೋ ತರ. ಹಾಗಾಗಿ ಪರಮಾತ್ಮ ಈ ಪ್ರಪಂಚ ನಂದಲ್ವೇ ಅಲ್ಲ, ಈ ಪ್ರಪಂಚ ಪರಮಾತ್ಮನ ಪ್ರಪಂಚ. ಇಷ್ಟು ದಿವಸ ಈ ಮನೆಯಲ್ಲಿ 100 ವರ್ಷ ಇರೋದಕ್ಕೆ ಬಿಟ್ಟಿದ್ದಾನೆ, ಥ್ಯಾಂಕ್ಸ್ ಅಷ್ಟೇ. ಸೊ ಇದು ಕೋಟ್ಯಾಂತರ ವರ್ಷದಿಂದ ಇದೆ ಈ ಭೂಮಿ.
ಸೊ ನಾವು ಬಾಡಿಗೆ ಮನೆಗೆ ಹೋಗ್ಬಿಟ್ಟು ಇದು ನಾನು ಮನೆ ಬಿಡಲ್ಲ ಅಂತ ಹೇಳಕ್ಕಾಗತ್ತ? ನೀವು ಮನೆ ಬಿಡಲ್ಲ, ಅದ್ ಮಾಡಲ್ಲ, ಇದ್ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. ಕೋರ್ಟಿಗೆ ಹೋದ್ರು ಕೊನೆಗೆ ಒಂದ್ಸಲ ಕೋರ್ಟ್ ಹೇಳತ್ತೆ 10 ವರ್ಷ ಆದ್ಮೇಲೆ ಆದ್ರೂ ಬಾಡಿಗೆ ಬಿಡಿ ಅಂತ ಹೇಳ್ಬೋದು, ಮನೆ ಬಿಡಿ ಅಂತ. ಸೊ ಹಾಗಾಗಿ ಇದನ್ನೆಲ್ಲ ಅರ್ಥಕೊಂಡು ನಾವು ಬಾಳಿದ್ರೆ ನಾವು ನನ್ನ ಜೀವನದಿಂದ ವಿರಮಿಸುವಾಗ್ಲೂ ಕೂಡ ಸಂತೋಷವಾಗಿ ಮಾಡ್ಬೋದು. ಈ ಸಂತೋಷವಾಗಿ ನಾನು ಸಾಯ್ಬೇಕು, ಸಂತೋಷವಾಗಿ ಜೀವನ ಮಾಡ್ಬೇಕು ಅನ್ನೋದಾದ್ರೆ ಇದೆಲ್ಲದನ್ನು ಬೆಳೆಸ್ಕೋಬೇಕು. ಈ ವಿರಕ್ತ ಭಾವನೆ ಅಂತಂದ್ರೆ ಈ ವೈರಾಗ್ಯದ ಭಾವನೆ, ಅಂಟ್ಕೊಂಡು ಇಲ್ದಲೇ ಇರೋ ತರ, ಇದ್ದು ಇಲ್ಲದಂತಿರಬೇಕು ಅಂತಾರಲ್ಲ, ಹಾಗಿದ್ರೆ ಸುಖ, ಹಾಗಿದ್ರೆ ಮಾತ್ರ ನೆಮ್ಮದಿ ಅಂತ ಹೇಳೋ ಅಂತ ಪದ್ಯ ಚೆನ್ನಾಗಿ ಹೇಳಿದ್ದಾರೆ. ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು, ಚಿಕ್ಕದು ದೊಡ್ಡದು ಅಂತಂದಲೇನೆ ಮನಸ್ಸಿಟ್ಟು ಇರೋ ನಿನಗೆ ಏನ್ ಬಂದಿದ್ಯೋ ಆ ಕೆಲಸ ಮಾಡು. ದೊರೆತುದ ಹಸಾದವೆಂದೊಣ್ಣು ಗೊಣಗಿಡದೆ. ಅಂದ್ರೆ ನಾವೇನಂತೀವಿ, ನನಗೆ ಜವಾನ್ ಚೌಕರಿ ಬೇಕಿಲ್ಲ, ದಿವಾನ್ ಚಾಕ್ರಿ ಸಿಗಲ್ಲ. ಸೊ ಈ ತರ ಒದ್ದಾಡ್ತಾ ಇರ್ತೀವಿ. ಜವಾನ್ ಚಾಕ್ರಿ ಸಿಕ್ಕಿದೆ ಅಂತಂದ್ರೆ ಜವಾನ್ ಚಾಕ್ರಿ ಮಾಡಕ್ ನಾನೇ ರೆಡಿ ಇಲ್ಲ, ನನಗ್ ಬೇಕು ದಿವಾನ್ ಚಾಕ್ರಿ ಸಿಗಲ್ಲ. ಸೊ ಈ ಒಂದು ಕಾನ್ಫ್ಲಿಕ್ಟ್ ಅಲ್ಲಿ ಒದ್ದಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದನ್ನು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಅರ್ಥಕೊಂಡು ಅಯ್ಯೋ ನಾನ್ ಬರಲ್ಲಪ್ಪ, ಅಯ್ಯೋ ಹಾಗೆ ಹೀಗೆ ಅಂತ ಅನ್ಕೊಂಡು ಒದ್ದಾಡ್ಕೊಂಡು ಹೋಗೋ ಹಾಗಿಲ್ಲ. ನೀನ್ ಎಂಥ ಆಸ್ಪತ್ರೆಗೆ ಸೇರ್ಸಿದ್ರು, ಅಮೆರಿಕ ಆಸ್ಪತ್ರೆಗೆಲ್ಲ, ಸಿಂಗಾಪುರ್ ಆಸ್ಪತ್ರೆಗೆಲ್ಲ, ಎಂಥ ದೊಡ್ಡ ಆಸ್ಪತ್ರೆಗೆ ಸೇರ್ಸಿದ್ರು ನನ್ನ ದಿನ ಮುಗಿದ ಮೇಲೆ ಮುಗೀತು, ಯಾರು ನನ್ನ ಉಳಿಸಕ್ ಸಾಧ್ಯ ಇಲ್ಲ. ಅಯ್ಯೋ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರ್ಕೊಂಡೆ, ಪ್ರೈವೇಟ್ ಆಸ್ಪತ್ರೆಗೆ ಸೇರ್ಕೊಂಡೆ, ಅದಕ್ಕೆ ಸತ್ತೋದೆ, ಅದಕ್ಕೆ ಇದಾಯ್ತು, ಅಲ್ಲ ಅಂದ್ರೆ ಜಾಸ್ತಿ ದಿವಸ ಬದುಕ್ತಾ ಇದ್ದೆ, ಏನೂ ಇಲ್ಲ, ಅದೆಲ್ಲ ದುಡ್ಡು ಖರ್ಚಾಗೋ ತನಕ ಮಾಡ್ಬೋದು ಅಷ್ಟೇ ಹೊರತು ನನ್ನ ಆಯಸ್ಸು ಎಷ್ಟಿದೆ ಅದಕ್ಕಷ್ಟೇ. ಅದನ್ನೆಲ್ಲ ತಿಳ್ಕೊಂಡು ಪರಮಾರ್ಥ ಅಂತ, ಆ ಪರಮಾರ್ಥವನ್ನು ತಿಳ್ಕೊಂಡು ಬದುಕಿದ್ರೆ ಸಂತೋಷವಾಗಿ ಬದುಕ್ಬೋದು. ಹೊರಡು ಕರೆ ಬರಲ್ ಅಳದೆ, ಅಂದ್ರೆ ಯಮಧರ್ಮರಾಯ ಬಂದು ಕರಿತಾ ಇದ್ದಾನೆ ಅಂತಂದ್ರೆ ಅಳದಲೇನೆ ಆಯ್ತಪ್ಪ ಬರ್ತೀನಿ, ವೆಲ್ಕಮ್, ನಿಂದೇ ಮನೆ, ನೀನು ಇಷ್ಟು ದಿವಸ ಇರಕ್ ಬಾಡಿಗೆ ಕೊಟ್ಟಿದ್ದೆ, ಈಗ ಬಿಟ್ಟು ಹೋಗ್ತಾ ಇದ್ದೀನಿ, ದೇಹ ಅನ್ನೋದು ನಿಂದೇ ಮನೆ, ನಿನ್ ಮನೆಯಲ್ಲಿ ನಾನು ಇಟ್ಟಿದ್ಯಲ್ಲ, ಥ್ಯಾಂಕ್ಸ್ ಅಂತ ಹೇಳಿ ಬರ್ತೀನಿ ನಡಿ ಅಂತ ಅವ್ನ ಹಿಂದೆ ಹೊರಡ್ತಿರ್ಬೇಕು. ಅವ್ನ ಯಮಪಾಶ ಬಿಡಿಸ್ಕೊಳಕ್ ಯಾರ ಕೈಲೂ ಆಗಲ್ಲ ಅಂತ ಅನ್ನೋದನ್ನ ಹೇಳ್ತಾ ಇರೋಂಥ ವಿಚಾರ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದನ್ನೆಲ್ಲ ತಿಳ್ಕೊಬೇಕು ಅಂತ. ಸೊ ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದು 301ನೇ ಪದ್ಯ, ಆ ಹಳೇದು 600ನೇ ಪದ್ಯ ಅಂದ್ರೆ ಇದು 300ನೇ ಪದ್ಯ, 301. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಇಷ್ಟೆಲ್ಲ ತಿಳ್ಕೊಳ್ಳೋದ್ರಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಸುಮ್ಮನೆ ಅದು ಇದು ಅಂತ ಹಾರಾಡ್ತಾ ಇದೀವಿ, ಎಲ್ಲೆಲ್ಲೋ ಹೋಗ್ತಾ ಇದೀವಿ, ಜೀವನದಲ್ಲಿ ಕಷ್ಟಪಡ್ತಾ ಇದೀವಿ. ಅದಕ್ಕೆ ಹೇಗೆ ಅಂತ ಅಂದ್ಬಿಟ್ಟು ಬರ್ದಿದ್ದಾರೆ. ಇಲ್ಲಿ ಚೆನ್ನ ಅಲ್ಲಿ ಚೆನ್ನೆಲ್ಲೆಲ್ಲೋ, ಇಲ್ಲಿ ಚೆನ್ನ ಅಲ್ಲಿ ಚೆನ್ನೆಲ್ಲೋ ಚೆನ್ನೆನುತ ಎಣಿಸಿ, ಹುಲ್ಲು ಬಯಲೊಂದೆಡೆಯಲ್ಲಿ ಇನ್ನೊಂದಕ್ಕೆ ನೆಗೆದು, ಮೆಲ್ಲದೆಯೇ ಧಾವಿಸುತ್ತ ದಣಿವ ಕರುವನ್ನು ಪೋಲ್ತೊಡೆ, ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ಇಲ್ಲಿ ಚೆನ್ನ ಅಲ್ಲಿ ಚೆನ್ನೆಲ್ಲಿ ಎನ್ನುತ್ತಾ ಎಣಿಸಿ, ಹುಲ್ಲು ಬಯಲೊಂದೆಡೆ ಇನ್ನೊಂದಕ್ಕೆ ನೆಗೆದು, ಮೆಲ್ಲದೆಯೇ ಧಾವಿಸುತ್ತ ದಣಿಯುವ ಕರುವನ್ನು ಪೋಲ್ತೊಡೆ, ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ನಾವು ಹ್ಯಾಕ್ ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಸೊ ಹಸು ಮತ್ತೆ ಕರುನ ನೀವು ಕರ್ಕೊಂಡು ಹೋಗಿ ಬೆಟ್ಟದ ಮೇಲೆ ಬಿಟ್ರೆ ಅಲ್ಲಿ ಹುಲ್ಲು ಇದಿರುತ್ತೆ, ಆ ಕರು ಇಲ್ಲಿ ಕೂತ್ಕೊಂಡು ಬೀತಾ ಇರುತ್ತಂತೆ, ಇಲ್ಲಿ ಕರ್ಕೊಂಡು ಹೋದ್ ಕಡೆ ಅವಾಗ ಅದಕ್ಕೆ ಅನ್ಸತ್ತಂತೆ ಆ ಕಡೆ ಗುಡ್ಡದ ಮೇಲಿರೋ ಹುಲ್ಲು ತುಂಬಾ ಹಸಿರಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಈ ಕರು ಮರಿ, ಹಸುವಿನ ಮರಿ ಚಂಗ ಅಂತ ನೆಕ್ಕೊಂಡು ಅಲ್ಲಿಗೆ ಹೋಗುತ್ತಂತೆ. ಅಲ್ಲಿ ಹೋಗಿ ತಿಂತಾ ಇರ್ಬೇಕಾದ್ರೆ, ಅಯ್ಯೋ ನಮ್ಮಮ್ಮ ತಿಂತಾ ಇರೋ ಜಾಗದಲ್ಲೇ ಇನ್ನೂ ಚೆನ್ನಾಗಿದೆ ಗ್ರೀನ್ ಅಂತ ಅಲ್ಲಿಂದ ಇಲ್ಲಿಗೆ ಅಂತಂದ್ರೆ, ಇಲ್ಲಿ ಅಲ್ಲಿ ಎನ್ನುತ್ತ ಎಣಿಸಿ, ಹುಲ್ಲು ಬಯಲಲ್ಲಿ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ನೆಗೆದು ಅಂತಂದ್ರೆ, ಈ ಕರು ಅದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ. ಕರುಗೆ ತಗೊಂಡೋಗಿ ಅಮ್ಮ ಮಗು ಎಲ್ಲಾನು ಬಿಟ್ರೆ, ಈ ಹಸುನ್ ತಗೊಂಡೋಗಿ ಬಿಟ್ರೆ ಕಣ್ಣು ಮುಚ್ಕೊಂಡು ಅದು ಯಾವ ಜಾಗದಲ್ಲಿ ಮೇಯ್ತಾ ಇದೆಯೋ ಅಲ್ಲೇನೆ ಚಕ ಮೇಯ್ತಾ ಇರುತ್ತೆ ಪುರ್ಸೊತ್ತಿಲ್ದಲ್ಲಿ. ಸೊ ಇದು ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡಿ, ಆ ಕಡೆಗಿಂದ ಈ ಕಡೆಗೆ ಜಂಪ್ ಮಾಡಿ, ಎಲ್ಲಾ ಕಡೆ ಓಡಾಡ್ಕೊಂಡು ಕೊನೆಗೆ ಸಾಯಂಕಾಲದ ಏನಾದ್ರು ಹುಲ್ಲು ತಿಂದಿಯನಪ್ಪ
ಅಂತಂದ್ರೆ ಇಲ್ಲವೇ ಇಲ್ಲ, ನಾನು ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದೆ. ಸೊ ಏನಾದ್ರು ಹುಲ್ಲು ಗಿಲ್ಲು ತಿಂದು ಸಂತೋಷ ಪಟ್ಟಿಯಾ? ಇಲ್ಲ. ಸೊ ಹಾಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ ಚೆನ್ ಅಲ್ಲಿ ಚೆನ್ನೆಂದು ಈ ಕಡೆ ಇದ್ದಾಗ ಆ ಕಡೆ ಹುಲ್ಲು ಹಸರಾಗಿದೆ, ಆ ಕಡೆ ಹುಲ್ಲು ತುಂಬಾ ತಂಪಾಗಿದೆ, ಒಳ್ಳೆ ಕ್ವಾಲಿಟೇಟಿವ್ ಆಗಿದೆ ಅಂತ ಅಲ್ಲಿಗೆ ಓಡೋಗೋದು. ಅಲ್ಲಿಗೆ ಹೋಗ್ತಿದ್ದಾಗೆ ಈ ಕಡೆನೆ ಚೆನ್ನಾಗಿತ್ತು ಅಂತ ಇಲ್ಲಿಗೆ ಓಡ್ ಬರೋದು. ಇಲ್ಲಿ ಚೆನ್ನ ಅಲ್ಲಿ ಚೆನ್ನಿಂದ ಎಣಿಸಿ ಹುಲ್ಲು ಬಯಲೊಡೆ ಒಂದೆಡೆಯಿಂದ ಇನ್ನೊಂದಕ್ಕೆ ನೆಗೆದು, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಗಿಂದ ನೆಗೆದು ಯಾರು ಮೆಲ್ಲದೆಯೇ ಧಾವಿಸುತ್ತಾ ದಣಿವ ಕರುವನ್ನು ಪೋಲ್ತೊಡೆ. ಸೊ ಇದು ಮೆಲ್ಲದೆಯೇ ಅಂದ್ರೆ ಹುಲ್ಲು ತಿಂದಲೇನೆ, ಧಾವಿಸುತ್ತಾ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಕುಡಿಪಡಿಸಿ ಮಾಡಿ ಧಾವಿಸುತ್ತಾ ದಣಿವ ಕರುವನ್ನು ಪೋಲ್ತೊಡೆ. ಅಂದ್ರೆ ಈ ಕರುವಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅಲ್ಲಿಂದ ಇಲ್ಲಿ ಕುಣಿತಾ ಇದೆ, ಇಲ್ಲಿಂದ ಅಲ್ಲಿ ಕುಣಿತಾ ಇದೆ, ಹುಲ್ಲೇ ತಿನ್ಲಿಲ್ಲ, ಸಂತೋಷನೂ ಪಡ್ಲಿಲ್ಲ. ಆದ್ರೆ ತಾಯಿ ಬೇರೆ ಎಕ್ಸ್ಪೀರಿಯನ್ಸ್ಡ್ ಹಸುಗಳ ಸುಮ್ಮನೆ ಕಣ್ಣು ಮುಚ್ಕೊಂಡು ತಿಂದು 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 ಅದನ್ನ ಉಂಡೆ ಮಾಡಿ ಗಂಟ್ಲಲ್ಲಿ ಇಟ್ಕೊಂಡಿರುತ್ತೆ. ಮನೆಗೆ ಹೋಗಿ ಕಟ್ಟಿದ್ಮೇಲೆ ಒಂದೊಂದೇ ಉಂಡೆನ ತಗೊಂಡು ಡೈಜೆಸ್ಟ್ ಮಾಡ್ಕೊಳ್ತಾ ಇರುತ್ತೆ. ಈಚೆಗೆ ತೆಗೆದು ತಿರ್ಗಾ ಅದನ್ನ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಬಿಡುತ್ತೆ. ಅಲ್ಲಿ ತನಕ ಒಂದು ಬ್ಯಾಗ್ ಇರುತ್ತೆ, ಪಕ್ಕದಲ್ಲಿ ಅದನ್ನೆಲ್ಲ ಇಟ್ಕೊಂಡಿರುತ್ತೆ. ಒಂದೊಂದೇ ಉಂಡೆ ಮಾಡಿ 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 ಒಂದ್ ಕಡೆಗೆ ಇಟ್ಕೊಂಡಿರುತ್ತೆ. ಒಂದ್ 15-20 ಉಂಡೆನ ಅದು ಯಾವಾಗ್ಲೂ ಹಸು ನೀವು ಕೊಟ್ಟಿಗೆನಲ್ಲಿ ಕಟ್ಟಿದ್ರೆ ಯಾವಾಗ್ಲೂ ಬಾಯಾಡ್ತಾ ಇರುತ್ತೆ. ಏನು ಊಟನೇ ಹಾಕಿಲ್ವಲ್ಲ, ಎದುರುಗಡೆ ಖಾಲಿ ಇದೆ ಆದ್ರೂ ಬಾಯಾಡ್ತಾ ಇದೆ ಅಂದ್ರೆ ಆ ಒಳಗಡೆ ಉಂಡೆನ ಅದು ತೆಕ್ಕೊಂಡು ತಿರ್ಗಾ ಅಗ್ದು ಈಗ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಬಿಟ್ಕೊಳತ್ತೆ. ಯಾಕೆಂದ್ರೆ ಅದಕ್ಕೆ ಗೊತ್ತು, ನಾನು ಹೋದ್ ಕಡೆ ಬೇಗ 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 ತಿಂದು ಆ ಹುಲ್ಲೆಲ್ಲ ನಾನು ಇಟ್ಕೋಬೇಕು ಅಂತ. ಕರು ಗೊತ್ತಿಲ್ಲ. ಹಾಗೆ ನಾವು ಜೀವನದಲ್ಲಿ ಹೀಗೇನೆ, ನಾವು ಬೆಂಗಳೂರಿನಲ್ಲಿದ್ರೆ ಅಮೆರಿಕ ಚೆನ್ನಾಗಿದೆ ಅಂತೀವಿ, ಹಳ್ಳಿನಲ್ಲಿದ್ರೆ ಬೆಂಗಳೂರು ಚೆನ್ನಾಗಿದೆ ಅಂತೀವಿ. ಬೆಂಗಳೂರಿನಲ್ಲಿ ಇದ್ದವರೆಲ್ಲಾರು ಅಯ್ಯೋ ಫಾರ್ಮ್ ಹೌಸ್ ತಗೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ರೆ ಸಂತೋಷವಾಗಿ ಲೈಫು, ಯಾರ್ದು ಅಂಕೆ ತಂಕೆ ಇಲ್ದಲೆ ಅಂತ ಅಲ್ಲಿ ಹೋಗಿ 2 ವರ್ಷ ಫಾರ್ಮ್ ಹೌಸ್ಗೆ ಅವ್ರು ಹಾಕಿರೋ ದುಡ್ಡೆಲ್ಲ ಹಾಕಿದ್ಮೇಲೆ ಇದೆಲ್ಲ ನಮ್ ಕೈಲಿ ಆಗಲ್ಲ ಇದೆಲ್ಲ ಅಂತ ತಿರ್ಗಾ ಇನ್ಯಾವುದೋ ಅಮೆರಿಕಕ್ಕೋ ಜರ್ಮನಿಗೋ ಹಾರೋಗೋದು. ಸೊ ಈ ತರ ಇಲ್ಲಿ ಚೆನ್ನ ಅಲ್ಲಿ ಚೆನ್ನ ಅಂತ. ಸೊ ಅಷ್ಟಕ್ಕೇನಿಲ್ಲಲ್ಲ, ಈ ಮನೆ ಚೆನ್ನಾಗಿಲ್ಲ ಆ ಮನೆಗೆ ಹೋಗೋಣ, ಈ ಕಾರ್ ಚೆನ್ನಾಗಿಲ್ಲ ಆ ಕಾರ್ ಹೋಗೋಣ, ಈ ಸ್ಕೂಲ್ ಚೆನ್ನಾಗಿಲ್ಲ ಆ ಸ್ಕೂಲು, ಈ ಕೆಲಸ ಚೆನ್ನಾಗಿಲ್ಲ ಆ ಕೆಲ್ಸಕ್ಕೆ ಹೋಗೋಣ, ಈ ಹೆಂಡತಿ ಸರಿಯಾಗಿಲ್ಲ ಈ ಗಂಡ ಸರಿಯಾಗಿಲ್ಲ, ಈ ಹೆಂಡತಿ ಬಿಟ್ಟು ಆ ಗಂಡನ್ ಬಿಟ್ಟು ಹೋಗೋಣ ಅಂತ. ಈ ತರ ಇಲ್ಲಿ ಚೆನ್ನ ಅಲ್ಲಿ ಚೆನ್ನಲ್ಲಿ ಈ 100 ವರ್ಷ ಜೀವನದಲ್ಲಿ ನಾನು ಸರಿಯಾಗಿ ಯಾರು ನೆಮ್ಮದಿಯಾಗಿ ನನಗೆ ಕೊಟ್ಟಿರೋದು ಹೀಗೆ ಅಂತ ಒಂದೇ ಕಡೆ ಆರಾಮಾಗಿರ್ತಾರ ಅವ್ರು ಆರಾಮಾಗಿ ಜೀವನನ ಸಂತೋಷವಾಗಿ ಜೀವನ ಮಾಡ್ಕೊಂಡಿರ್ತಾರೆ. ಸೊ ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ, ಚಂದ್ರ ಲೋಕಕ್ಕೆ ಹೋಗ್ತೀನಿ, ಇಂದ್ರ ಲೋಕಕ್ಕೆ ಹೋಗ್ತೀನಿ, ಅಲ್ಲಿ ಹೋದ್ರೆ ಇದು ಇಲ್ಲಿ ಹೋದ್ರೆ ಇದು ಅಂತ ಅನ್ಕೊಂಡು ಈ ಕಡೆ ಇದ್ದಾಗ ಆ ಕಡೆ ಹಸಿರು ಚೆನ್ನಾಗಿ ಕಾಣಿಸುತ್ತೆ, ಆ ಕಡೆ ಇದ್ದಾಗ ಈ ಕಡೆ ಹಸಿರು. ಹಾಗೆ ನಮ್ಮ ಜೀವನದಲ್ಲೂ ನಾವ್ ಇಲ್ಲಿ ಕೂತ್ಕೊಂಡು ಅಲ್ಲಿ ಯಾರೋ ಇರೋರು ನೋಡ್ತಾ ಇದ್ರೆ ಡೆಲ್ಲಿನಲ್ಲೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರಂತೆ ಗೊತ್ತಾ ಅಂತ ನಾವು ಡೆಲ್ಲಿಗೆ ಹೋದ್ರೆ ಅವಾಗ ಗೊತ್ತಾಗತ್ತೆ ನಾವು ಬೆಂಗಳೂರೇ ತುಂಬಾ ಚೆನ್ನಾಗಿತ್ತು, ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ಎಷ್ಟೋ ಕಷ್ಟಪಡ್ತಾರೆ. ಸೊ ಹಾಗೆ ಅವ್ರವ್ರು ಇರೋ ಜಾಗದಲ್ಲಿ ಅವ್ರವ್ರು ಹೊಂದ್ಕೊಂಡು ಚೆನ್ನಾಗಿ ಜೀವನ ಬಾಳ್ವೆ ಮಾಡಬೇಕು. ಜಾಗ ಅಂತಂದ್ರೆ ಬರೀ ಜಾಗ ಅಲ್ಲ, ಅವ್ರದ್ದೊಂದು ಪೊಸಿಷನ್ ಇದೆ. ಆ ಪೊಸಿಷನ್ ನಲ್ಲಿ ಅವರು ಆ ಪೊಸಿಷನ್ಗೆ ಹೊಂದ್ಕೊಂಡು ಜೀವನ ಮಾಡೋದ್ ಕಲಿಬೇಕು. ಸೊ ಮಾಡ್ದಲೇ ಇದ್ರೆ ಏನಾಗುತ್ತೆ, ಆ ಹಸು ಕರು ತರ ಅಲ್ಲಿಂದ ಇಲ್ಲಿ ಕೂಣ್ಕೊಂಡು ನೆಕ್ಕೊಂಡು ಎಲ್ಲ ಮಾಡ್ಕೊಂಡು ಖುಷಿ ಪಡ್ತಾ ಇದೆ ಅಂತ ನಾವ್ ಅಂದ್ಕೊಂಡ್ರೆ ಖುಷಿ ಪಡ್ತಾ ಇಲ್ಲ. ಅದು ರಾತ್ರಿಗೆ ಊಟನೇ ಇಲ್ದಲೇನೆ ಇರೋ ತರ ಬಂದು ಸೊರಗ್ತಾ ಇರುತ್ತೆ. ಸೊ ಅದಕ್ಕೆ ಊಟ ಇಲ್ಲ, ಮನೆಯಲ್ಲಿ ಊಟ ಹಾಕಿದ್ರೆ ಪರವಾಗಿಲ್ಲ ಅಂದ್ರೆ ಅಮ್ಮನ್ ಹೋಗಿ ಪೀಡ್ಸಿ ಏನಾದ್ರು ಹಾಲು ಕೊಡ್ಬೋದು. ಆದ್ರೆ ಈಗಿನ ಕಾಲದಲ್ಲಿ ಹಾಲು ಕರುಗೆ ಬಿಡೋಷ್ಟು ಹಾಲನ್ನ ಯಾರು ಬಿಡಲ್ಲ. ಸ್ವಲ್ಪ ಹಾಲು ಕೊಟ್ಬಿಟ್ಟು ಕರುನ ಊಟಕ್ಕೆ ಕಟ್ಟಾಕ್ಬಿಡ್ತಾರೆ. ಸೊ ಹಾಗೆ ಆಗುತ್ತೆ. ಹಾಗಾಗ್ಬಾರ್ದು ಅಂತಂದ್ರೆ ಮೆಲ್ಲದೆಯೇ ಧಾವಿಸುತ್ತಾ ದಣಿವ ಕರುವನ್ನು ಪೋಲ್ತೊಡೆ. ಅಂದ್ರೆ ಆ ಕರುವಿನ ತರ ನಿನಗೆ ಕರುವಿನ ತರ ಮಾಡ್ತಾ ಇದೆಯಲ್ಲೋ ಅಜ್ಞಾನಿಯಾಗಿ, ಜ್ಞಾನ ಪಡ್ಕೊಂಡು ನೀನ್ ಸರಿಯಾಗಿ ಮೇಯೋದನ್ನ ಕಲಿಬೇಕು. ಎಲ್ಲಾ ಕಡೆನೂ ಗ್ರೀನ್ ಆಗಿ ಇದೆ, ನಿನಗ್ ನೋಡೋ ಶಕ್ತಿ ಬೇಕಷ್ಟೇ ಹೊರತು ನೀನ್ ಇಲ್ಲಿದ್ದಾಗ ಆ ಕಡೆ ಹುಲ್ ಚೆನ್ನಾಗಿದೆ, ಆ ಕಡೆ ಇದ್ದಾಗ ಈ ಕಡೆ ಚೆನ್ನಾಗಿದೆ ಅನ್ನೋ ತರ, ಇಲ್ಲಿದ್ದಾಗ ಆ ಸುಖ ಚೆನ್ನಾಗಿದೆ, ಆ ಸುಖ ಹೋದಾಗ ಈ ಸುಖ ಚೆನ್ನಾಗಿದೆ ಅಂತ ನಾವ್ ಯಾವಾಗ್ಲೂ ಅಯ್ಯೋ 10 ವರ್ಷದ ಕೆಳಗೆ ನಾವೆಲ್ಲ ಎಷ್ಟು ಚೆನ್ನಾಗಿದ್ವು ಗೊತ್ತಾ, ಎಷ್ಟು ಆರಾಮಾಗಿದ್ವು, ಮತ್ತೆ ನೀವ್ ಯಾಕಪ್ಪ ಬಿಟ್ರಿ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡಿದಾಗ ನಾನು ಈ ತರ ಎಳೆ ಕರು ತರ ಸುಮ್ನೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದಣಿವ ಕರುವನ್ನು ಪೋಲ್ತೊಡೆ ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ.
ಸೊ ಈ ತರ ನೀನು ಕರು ತರ ಇನ್ಎಕ್ಸ್ಪೀರಿಯನ್ಸ್ಡ್ ಆಗಿ ಸುಮ್ಮನೆ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಅದಕ್ಕೋಸ್ಕರ ಒಂದು ವೇದಾಂತದ ಜ್ಞಾನ, ಆತ್ಮಜ್ಞಾನ ಬಂದ್ರೆ ಈ ತರ ತಕ ಕುಣಿಯೋದೆಲ್ಲ ಬಿಟ್ಟು ಮನಸ್ಸು ಶಾಂತಿ ಮಾಡಿಕೊಂಡು ಒಂದೇ ಜಾಗದಲ್ಲಿ ನೀನು ಆರಾಮಾಗಿರುವುದು ಅದು ಆಗತ್ತೆ, ಆಗ್ದಲೇ ಏನಿಲ್ಲ ಅಂತ ಹೇಳೋದಕ್ಕೆ ಹೇಳಿರುವಂತ ಪದ್ಯ. ಇಲ್ಲಿ ಚೆನ್ನೆಂತ ಎಣಿಸಿ ಹುಲ್ಲು ಬಯಲೊಡೆ ಒಂದೆಡೆಯಿಂದ ಇನ್ನೊಂದಕ್ಕೆ ನೆಗೆದು ಮೆಲ್ಲದೆಯೇ ಧಾವಿಸುತ್ತಾ, ಮೆಲ್ಲದೆಯೇ ಅಂದ್ರೆ ಅದು ತಿಂದಲೇನೆ, ಧಾವಿಸುತ್ತಾ ಅಂದ್ರೆ ಒಳ್ಳೆ ಟೆನ್ಷನ್ ಮಾಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಮೆಲ್ಲದೆಯೇ ಧಾವಿಸುತ್ತಾ ದಣಿವ ಕರುವನ್ನು ಹೋಲ್ತೊಡೆ ಅಂದ್ರೆ ಆ ತರ ನಮ್ಮನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಆ ಹಸು ಕರು ತರ ನಾವು ಸುಮ್ನೆ ಎಲ್ಲೆಲ್ಲೋ ಕುಣ್ಕೊಂಡು ಮೆಲ್ಲದೆಯೇ ಧಾವಿಸುತ್ತಾ ದಣಿವ ಕರುವನ್ನು ಹೋಲ್ತಡೆ, ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ಇನ್ನೆಲ್ಲಿ ಸುಖ ಇದೆಯಪ್ಪ ನಿನಗೆ? ಸುಖ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ. ನಿನಗೆ ಬೇಕಾಗಿರೋದು ಎಕ್ಸ್ಪೀರಿಯನ್ಸ್ ಬೇಕು. ಆ ಅನುಭವ ಬರ್ಬೇಕಾದ್ರೆ ಆತ್ಮಜ್ಞಾನ ಬರ್ಬೇಕು. ಆತ್ಮಜ್ಞಾನ ಪಡ್ಕೊಂಡ್ರೆ ನೀನಿರೋ ಜಾಗದಲ್ಲಿ ಸುಖವಾಗಿರ್ಬೋದು ಅಂತ ಹೇಳೋಂತ ಒಂದು ಕಗ್ಗ ತುಂಬಾ ಚೆನ್ನಾಗಿದೆ ಅಂತ. ನಮಗೆ ಸುಖ ಅನ್ನೋದು ಇಂದ್ರಿಯಗಳಿಂದ ಸುಖ ಬರ್ತಾ ಇದೆ, ಮನಸ್ಸಿನಿಂದ ಸುಖ ಬರ್ತಾ ಇದೆ ಅನ್ನೋದು ಅಜ್ಞಾನ. ನಮಗೆ ಇಂದ್ರಿಯಾತೀತವಾದ ಸುಖ ಇರುತ್ತೆ. ಆ ಇಂದ್ರಿಯಾತೀತವಾದ ಸುಖನೇ ಆನಂದ ಅಂತ ಹೇಳ್ತಾರೆ. ಆ ಇಂದ್ರಿಯಾತೀತವಾದ ಸುಖನ ಪಡ್ಕೊಳ್ಳೋದಕ್ಕೆ ನಾವು ಜ್ಞಾನ, ಆತ್ಮಜ್ಞಾನ ಪಡ್ಕೋಬೇಕು. ಅವಾಗ ವಸ್ತು, ವಿಷಯ, ಜನ, ಸಂಬಂಧಗಳಲ್ಲಿ ಸುಖ ಇಲ್ಲ. ನಾನು ಇಂದ್ರಿಯಾತೀತವಾಗಿರುವಂತ ಜ್ಞಾನ ಪಡ್ಕೊಳ್ಳೋಂಥ ಲೆವೆಲ್ಗೆ ಹೋಗ್ಬಿಟ್ರೆ ನನಗೇನು ಇಲ್ದಲೇನೆ ಸಂತೋಷವಾಗಿರ್ಬೋದು ಅಂತ ಹೇಳುವಂತ ವಿಚಾರನ ಹೇಳಿದ್ದಾರೆ. ಇದರ ಆಯ್ಕೆ ನಮಗೆ ಬಿಟ್ಟಿದ್ದಾರೆ. ಅಂದ್ರೆ ನೀನು ಇಂದ್ರಿಯ ಸುಖನ ಅನುಭವಿಸಕ್ಕೆ ಹೋಗ್ತಾ ಇದೆಯಾ, ನೀನ್ ಮಾಡ್ಕೊ. ಇಂದ್ರಿಯಾತೀತವಾದ ಸುಖ ಆತ್ಮಜ್ಞಾನ ಪಡ್ಕೊಂಡಾಗ ಸಿಗುತ್ತೆ. ಅದು ಪರ್ಮನೆಂಟ್ ಆಗಿರೋ ಆನಂದ, ಪರಮಾನಂದ. ಅದು ಬೇಕಾ, ಅದನ್ನು ನಿಂದೆ ಆಯ್ಕೆ. ಈ ಎರಡು ಆಯ್ಕೆಗಳನ್ನ ನಮ್ಗೆ ಬಿಟ್ಟು ನೀವು ಯಾವ್ದನ್ನ ಆಯ್ಕೆ ಮಾಡ್ಕೋತೀಯೋ ಅದನ್ನು ಮಾಡು ಅಂತ ಹೇಳೋ ಹಾಗೆ. ಟೈಮ್ ಆಯ್ತು ಅನ್ಸುತ್ತೆ. ಇನ್ನೊಂದು ಪದ್ಯ ಮಾಡ್ಬಿಟ್ಟು ಇವತ್ತಿನ ಕ್ಲಾಸ್ ಇಲ್ಲಿ ನಿಲ್ಲಿಸ್ತೀನಿ. ಇದು ತುಂಬಾ ಚೆನ್ನಾಗಿದೆ, 661ನೇ ಪದ್ಯ. ಆದ್ರೆ ನಮ್ಮ ಅಹಂಕಾರ ಬಿಟ್ಟಿಲ್ಲ. ನಾವನ್ನ ಸುಖವಾಗಿಡೋದಕ್ಕೆ ಯಾಕೆ ಬಿಟ್ಟಿಲ್ಲ ಅಂತಂದ್ರೆ ಅಹಂಕಾರ ಬಿಟ್ಟಿಲ್ಲ. ಅಹಂಕಾರ ಬಿಡೋದಕ್ಕೆ ಇವರು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಇಳೆಯಿಂದ ಮೊಳಕೆ ಯೊಗೆ ಬಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಯೊಗವೆಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಒಡೆಯುವುದು ಅಂತಂದ್ರೆ ಒಂದು ಭೂಮಿನಲ್ಲಿ ಬೀಜ ಹಾಕಿದ್ರೆ ಆ ಬೀಜ ನಾವು ಹಾಕೋದು ಅಂತಲ್ಲ, ಅದಷ್ಟೇ ಬಿದ್ದಿರ್ಬೋದು. ಹಾಕಿ ಆ ಬೀಜ ಭೂಮಿನಲ್ಲಿ ಒಳಗಡೆನೆ ಇದ್ದು 1 ತಿಂಗಳು 1.5 ತಿಂಗಳು ಆಮೇಲೆ ಈಚೆಗೆ ಬರ್ತಾ ಇದ್ರೆ ಯಾವ ಆರ್ಭಟನೂ ಮಾಡದಲ್ಲೇ ಸೈಲೆಂಟ್ ಆಗಿ ಈಚೆಗೆ ಬರ್ತಾ ಇದೆ. ಒಂದು ಹೂವಿನ ಗಿಡದಲ್ಲಿ ಒಂದು ಮೊಗ್ಗು ಇವತ್ತಿಲ್ದಲೇ ಇರೋ ಮೊಗ್ಗು ನಾಳೆ ಮೊಗ್ಗು ಬಂದು, ಆ ನಾಳೆಯ ಮೊಗ್ಗು ಬಂದಿರೋದು ನಾಡಿದ್ದು ಹೂವು ಆಗ್ಬೇಕಾದ್ರೆ ಯಾರಿಗೂ ಕರೆದು ಹೇಳಲ್ಲ ಅಥವಾ ಏನು ಅನೌನ್ಸ್ ಮಾಡಲ್ಲ. ನಾಳೆ ಬೆಳಗ್ಗೆ ನಾನು ಹೂವು ಹರಡ್ತಾ ಇದ್ದೀನಿ ನೋಡಿ ಅಂತ ಏನು ಹೇಳಲ್ಲ. ಸೊ ಹಾಗೆ ಬೀಜನೂ ನಾನು ಬೀಜದಿಂದ ಮರ ಆಗ್ತಾ ಇದ್ದೀನಿ ನೋಡಿ ಅಂತ ಏನು ಯಾರಿಗೂ ಹೇಳಲ್ಲ. ಸೊ ಇಳೆಯಿಂದ ಮೊಳಕೆ ಒಡೆಯೊಂದು ತಮಟೆಗಳಿಲ್ಲ. ಅಂದ್ರೆ ತಮಟೆ ಅಂದ್ರೆ ಏನು ಆರ್ಭಟದಿಂದ ನಾನು ಹಾಗೆ ಮಾಡ್ತಾ ಇದ್ದೀನಿ, ಏನು ಮಾಡೇ ಇರಲ್ಲ ಕೆಲಸ. ಹಾಗೆ ಮಾಡ್ತಾ ಇದ್ದೀನಿ, ಹೀಗೆ ಮಾಡ್ತಾ ಇದ್ದೀನಿ ಅಂತ ಕೊಚ್ಕೋತಾ ಇರ್ತೀನಿ. ನಾನು ನಿಮ್ಗೇನ್ ಗೊತ್ತು, 1 ಲೋಟ ನೀರು ತಂದು ಕೊಟ್ಬಿಟ್ಟೆ ಇವತ್ತು ಗೊತ್ತಾ, ಅವ್ರು ಅಲ್ಲಿ ಕೂತಿದ್ರು ಕೇಳಿದ್ರು, 1 ಲೋಟ ನೀರು ತಂದು ಕೊಟ್ಟೆ, 1 ಲೋಟ ಕಾಫಿ ಮಾಡ್ಕೊಟ್ಟೆ, ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತ ಈ ತರ ಹೇಳ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ. ಅಹಂಕಾರ ಪಡಬೇಡ ಅಂತ ಹೇಳೋದಕ್ಕೆ ಇಳೆಯಿಂದ ಮೊಳಕೆ ಯೊಗೆ ಬಂದು ತಮಟೆಗಳಿಲ್ಲ. ತಮಟೆ ಅಂತಂದ್ರೆ ಅಷ್ಟೊಂದು ಆರ್ಭಟದಿಂದ ನಾವ್ ಯಾರಿಗೂ ಹೇಳ್ಕೊಳ್ಳೋದಲ್ಲೇನೆ ಸೈಲೆಂಟ್ ಆಗಿ ಕೆಲಸ ಮಾಡ್ಬೇಕು. ಫಲಮಾಗು ಒಂದು ತುತ್ತೂರಿ ಧ್ವನಿ ಇಲ್ಲ. ಎಲ್ಲ ಮರದಲ್ಲಿ ಬಿಟ್ಟಿರೋ ಕಾಯಿಗಳು ಹಣ್ಣಾಗಿ ಉದುರೋಕ್ಕೆ ಸ್ಟೇಜ್ ಬಂದಾಗ ಬೇರೆಯವರಿಗೆ ತಾನೇ ಅದು ಹಣ್ಣನ್ನೇ ಅದೇ ತಿಂದ್ಕೊಳ್ಳಲ್ಲ. ಆ ಹಣ್ಣು ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತುತ್ತೂರಿ ದನಿ ಇಲ್ಲ ಅಂತಂದ್ರೆ ಅದೇನು ಬ್ಯಾಂಡ್ ಸೆಟ್ ಅಲ್ಲಿ ಬಂದು ನಾನು ಬರ್ತಾ ಇದ್ದೀನಿ, ನಾನು ಹಣ್ಣು ಆಗ್ತಾ ಇದ್ದೀನಿ ನೋಡಿ ಅಂತಂದ್ಬಿಟ್ಟು ನಮ್ಗೆಲ್ಲ ಏನು ಹೇಳ್ತಾ ಇಲ್ಲ. ತುತ್ತೂರಿ ದನಿ ಅಂದ್ರೆ ಬ್ಯಾಂಡ್ ಸೆಟ್, ಬಾಜಾ ಭಜಂತ್ರಿ. ನಾವು ಇನ್ನ ಮಾಡಿರೋ ಕೆಲಸ ಸಣ್ಣ ಸಾಸಿವೆ ಕಾಳು ಅಷ್ಟಿದ್ರೆ ಹೇಳ್ಕೊಳ್ಳೋದು
ಬ್ಯಾಂಡ್ ಭಜಾಂತ್ರಿ ಎಲ್ಲ ಹೇಳ್ತಾರಲ್ಲ, ಬಾಜಾ ಭಜಂತ್ರಿ ಅಂತ ಬ್ಯಾಂಡ್ ಸೆಟ್ ಅಲ್ಲಿ ಡಾನ್ಸ್ ಮಾಡಿ ಕುಣಿದು ಅದನ್ನ ಹೇಳ್ಕೊಡ್ತೀವಿ. ಮಾಡಿರೋ ಕೆಲಸ ಏನಪ್ಪಾ ಅಂದ್ರೆ ಏನು ಮಾಡೇ ಇಲ್ಲ. ಈ ತರ ಮಾತಾಡೋದ್ರೊಳಗೆ, ಈ ತರ ಬರೀ ಆಕ್ಟಿಂಗ್ ಮಾಡೋದ್ರೊಳಗೇನೆ ಜೀವನ ಕಳೀತಾ ಇದೀವಿ. ಹಾಗಾಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ, ಇಳೆಯಿಂದ ಮೊಳಕೆ ಯೊಗವೆಂದು ತಮಟೆ ಇಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ. ಆ ಹಣ್ಣಾಗುವಾಗ ಅದೇ ಬಂದು ನಾನು ತುತ್ತೂರಿ ಅಂತ ಹೇಳಿ ನಾನು ಹಣ್ಣಾಗ್ತಾ ಇದ್ದೀನಿ ಅಂತ. ಅಷ್ಟೇ ಯಾಕೆ, ಈ ಮರಗಳು ಬೀಜಗಳು ಎಲ್ಲದೂ 100 ವರ್ಷ 50 ವರ್ಷ ಬದುಕಿರ್ಬೋದು. ಆದ್ರೆ ಈ ಸೂರ್ಯ ಚಂದ್ರರು ಲಕ್ಷಾಂತರ ಕೋಟ್ಯಾಂತರ ವರ್ಷದಿಂದ ಇದ್ದಾರೆ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಅಂದ್ರೆ ಈ ಬೆಳಕನ್ನ ಅವನೇನು ಸೂರ್ಯ ನಾನು ಬೆಳಕು ಕೊಡ್ತಾ ಇದ್ದೀನಿ, ಬೆಳಗ್ಗೆ ಬರ್ತಾ ಇದ್ದೀನಿ ನೋಡಿ ಅಂತ ಏನಾರು ಹೇಳ್ತಾ ಇದ್ದಾನ, ಚಂದ್ರ ಏನಾರು ಹೇಳ್ತಾ ಇದ್ದಾನ? ಅಂತಂತ ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಇರೋರೇ ಸುಮ್ಮನೆ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇರುವಾಗ, ನಾನು ಏನೋ ಮಾಡ್ದಲೇನೆ ನಾನು ಅದು ಮಾಡಿದೆ, ಇದು ಮಾಡಿದೆ, ಹಾಗೆ ಮಾಡಿದೆ, ಹೀಗ್ ಮಾಡಿದೆ. ಅವ್ರು ಮಾಡೋದೆಲ್ಲ ಪರೋಪಕಾರಕ್ಕೆ ಮಾಡ್ತಾ ಇದ್ದಾರೆ. ನಾನ್ ಮಾಡೋದೆಲ್ಲ ನನ್ನ ಸ್ವಾರ್ಥಕ್ಕೆ ಮಾಡ್ಕೋತಾ ಇದ್ದೀನಿ. ಅದ್ರೊಳಗೆ ಬೇಕಾದಷ್ಟು ಕೊಚ್ಕೋತಾ ಇದ್ದೀನಿ, ನಾನು ಹಾಗ್ ಮಾಡಿದೆ, ಹೀಗ್ ಮಾಡಿದೆ ಅಂತ. ಸೊ ಅದಕ್ಕೋಸ್ಕರ ಏನ್ ಹೇಳಿದ್ದಾರೆ, ಹೊಲಿ ನಿನ್ನ ತುಟಿಗಳನ್ನು ಮಂಕೋತಿಮ್ಮ. ನೀನೇನು ಮಾಡಿಲ್ಲ, ಬಾಯಿ ಮುಚ್ಕೊಂಡಿರು. ಇಂತಿಂತವ್ರೆ ಏನು ಮಾಡಿ, ಇಳೆಯಿಂದ ಮೊಳಕೆ ಯೊಗೆ ಒಂದು ತಮಟೆಗಳಿಲ್ಲ. ನಮ್ಗೆಲ್ಲ ಆಹಾರ ಕೊಡ್ತಾ ಇರುವಂತ ಬೀಜಗಳೆಲ್ಲ ಅರಳಿ ಪ್ರಪಂಚಕ್ಕೇನೆ, ನಮಗೊಬ್ಬನಿಗೆ ಅಲ್ಲ, ಅದೆಲ್ಲ ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಇಳೆಯಿಂದ ಮೊಳಕೆ ಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ. ಹಣ್ಣಾಗಿ ಅದೇನು ಹಣ್ಣು ಮರನೇ ತಿನ್ನಲ್ಲ, ಅದ್ರ ಪಾಡ್ಗ ಬೇರೆಯವರಿಗೆ ಕೊಡಕ್ಕೋಸ್ಕರ, ಪರೋಪಕಾರಕ್ಕೋಸ್ಕರ ಮಾಡ್ತಾ ಇದೆ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಸೂರ್ಯ ಚಂದ್ರ ಇಲ್ಲದಲೇ ಇದ್ರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ. ಯಾವ ಆಕ್ಸಿಜನ್ನು ಇಲ್ಲ, ಯಾವ ಇದು ಇಲ್ಲ, ದ್ಯುತಿ ಸಂಶ್ಲೇಷಣೆ ಕ್ರಿಯೆನೂ ಇಲ್ಲ, ಯಾವ ಹಕ್ಕಿ ಪಕ್ಷಿಗಳು ಇದಕ್ಕಾಗಲ್ಲ. ಆ ತರ ಅಂತ ಹೊಲಿ ನಿನ್ನ ತುಟಿಗಳನ್ನು ಮಂಕೋತೀವಿ ಅಂದ್ರೆ, ಯಾಕಪ್ಪ ಜಬ್ಬ ಪಡ್ತೀಯ, ಯಾತಕ್ಕೆ ಇದು ಮಾಡ್ತಾ ಇದೀಯಾ? ಹೊಲಿ ನಿನ್ನ ತುಟಿಗಳನ್ನು ಮಂಕೋತಿಮ್ಮ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರೋ ಪದ್ಯ. ಅಹಂಕಾರ ಪಡೆದಲೇನೆ ಜೀವನ ಮಾಡೋದಲ್ಲಿ ಕಲಿಬೇಕು. ನಾವು ಏನು ಪರೋಪಕಾರ ಕೆಲಸನೇ ಮಾಡದಲ್ಲೇನೆ ನಂದನ್ನೇ ನಾನು ಬೆಳ್ಕೊಂಡು, ನಂದನ್ನೇ ನಾನು ತಮಟೆ, ಬಾಜಾ ಭಜಂತ್ರಿ, ತುತ್ತೂರಿ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೀನಿ. ಅದು ಮಾಡಬಾರ್ದು ಅಂತ ಹೇಳೋದಕ್ಕೆ, ಇಳೆಯಿಂದ ಮೊಳಕೆ ಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳಿ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂಚ ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.